ಪಾಠದಲ್ಲಿ ಪ್ರಸ್ತುತವಿರತಕ್ಕಂಥ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಗಳ ಪಾದಗಳಲ್ಲಿ ವಂದಿಸಿ ನನ್ನ ಒಂದು ತತ್ವಪದ ನಿನ್ನಾತ್ಮ ನಿಶ್ಚಯ ಪರಮಾತ್ಮ ನಿಶ್ಚಯವಿರೋ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗುಗಳಿವೆಯೇನು ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗಿನ ಹಂಗೇನು ರಂಗಿನ ಹೂವೇ ನಿನ್ನಾತ್ಮ ಪೂಜೆಯೆಂಬುದು ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಬಣ್ಣ ಬಣ್ಣದ ಸುವರು ಇರಲು ಹಾಲಿಗೆ ಬಣ್ಣಗಳಿಗೆ ಏನು ಬಣ್ಣದ ಸುವೆ ನಿನ್ನಾತ್ಮ ತಿಳಿನರೆಯಾಲೆ ಪರಮಾತ್ಮ ಬಣ್ಣದ ಸುವೆ ನಿನ್ನಾತ್ಮ ತಿಳಿನರೆಯಾಲೆ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಅಂಕುಡಂಕಿನ ಕಪ್ಪುಗಳಿರಲು ಒಳಗಿನ ತಿಳಿಯುವುದಂತೇನು ಕಂಚಿನ ಕಪ್ಪೆ ನಿನ್ನಾತ್ಮ ಸಮರಸ ಸಿರಿಯೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಏರಿಳಿತಗಳು ನೀರಿಗೆ ಇರಲು ನೀರಿಗೆ ತಗ್ಗುಗಳಿರೇನು ಅಲಿಗಳೆ ಎಂಬುದು ನಿನ್ನಾತ್ಮ ನೀರೆ ಎಂಬುದು ಪರಮಾತ್ಮ ಅಲೆಗಳೆ ಎಂಬುದು ನಿನ್ನಾತ್ಮ ನೀರೆ ಎಂಬುದು ಪರಮಾತ್ಮ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಭಜನೆಗೆ ನಾನಾಗಗಳಿರಲು ಭಕ್ತಿರಾಗವು ಇವೆಯೇನು ಭಜನೆ ಎಂಬುದು ನಿನ್ನಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ಭಜನೆ ಎಂಬುದು ನಿನ್ನಾತ್ಮ ಭಕ್ತಿ ಎಂಬುದೇ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಸೃಷ್ಟಿಗೆ ಕಮಾನು ಕಂಗಳಿರಲು ಸೃಷ್ಟಿಗೆ ದೋಷವು ಇವೆಯೇನು ಕಮಾನು ಕಂಗಳ ನಿನ್ನಾತ್ಮ ಸೃಷ್ಟಿ ಎಂಬುದ ಪರಮಾತ್ಮ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಎಲ್ಲರಿಗೂ ಇದುವರೆಗೆ ಶುದ್ಧ ಧರ್ಮದ ಸದ್ಗುರುಗಳಾದ ಶ್ರೀ ಅಬ್ಬಿಗಿರಿ ಮಠಯ್ಯ ಅವರು ನಿನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ ಎಂಬ ಸುಂದರವಾದ ತತ್ವಪದವನ್ನ ಹಾಡಿ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ಎಲ್ಲರೂ ಆಲಿಸೋಣ. ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಓಂ ಶ್ರೀ
ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಶುದ್ಧ ಬ್ರಹ್ಮ ಸ್ವಸ್ವರೂಪ ಸಾಧನ, ಇದು ಪರಮ ಪರಿಶುದ್ಧವಾದ ಸಾಧನ, ಪರಮ ಶ್ರೇಷ್ಠವಾದ ಸಾಧನ. ಈ ಸಾಧನೆಗೆ ಸಂಬಂಧಪಟ್ಟಂತೆ ಈ ಸಾಧನೆ ಯಾರಿಗಾಗಿ ಮಾಡ್ಲಿಕ್ಕತ್ತೀರಿ ನೀವು? ಫಾರ್ ದಿ ಸೆಲ್ಫ್, ನಿಮಗಾಗಿ. ಮತ್ತು ಇದು ಯಾರ ಮೂಲಕ ಆಗ್ಬೇಕಾಗ್ಯದ? ಇದು ನಮ್ಮ ಅರಿವಿನ ಮೂಲಕ, ನಿಮ್ಮ ಮೂಲಕನೇ ಆಗ್ಬೇಕಾಗ್ಯದ. ನಿಮ್ಮ ಅರಿವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನೀವೇ. ಏನ್ ಬರ್ಕೋಬೇಕು? ಈ ಮೋಕ್ಷ ಸಾಧನೆ ಯಾರಿಗಾಗಿ ಅಂತಂದ್ರೆ ತನಗಾಗಿ, ಫಾರ್ ದಿ ಸೆಲ್ಫ್. ಮತ್ತೆ ಯಾರ ಮೂಲಕ ಆಗ್ಬೇಕಾಗ್ಯದ? ತನ್ನ ಮೂಲಕವಾಗಿ ಆಗ್ಬೇಕಾಗ್ಯದ, ಥ್ರೂ ದಿ ಸೆಲ್ಫ್. ಯಾರಿಂದ ಆಗಲ್ಲದು, ತನ್ನ ಮೂಲಕನೇ ತನಗಾಗ್ಬೇಕಾಗ್ಯದ. ಮತ್ತ ಯಾರಿಂದ ಆಗ್ಬೇಕಾಗ್ಯದ? ಯಾರಿಂದ? ತನ್ನ ಮೂಲಕ ಯಾರಿಂದ ಆಗ್ಬೇಕಾಗ್ಯದ? ಅದು ತನ್ನಿಂದ, ನನ್ನಿಂದ, ತನ್ನಿಂದ ತಾನೇ ಆಗ್ಬೇಕಾಗ್ಯದ. ತಾನೇ. ತನ್ನಿಂದ, ಬೈ ದಿ ಸೆಲ್ಫ್ ಅಂತಾರ. ಬೈ ದಿ ಸೆಲ್ಫ್. ಮತ್ತ ಇಷ್ಟೆಲ್ಲ ಯಾರ್ದು ಸಾಧನೆ? ಸಾಧನೆ ಯಾರ್ದು? ನನ್ನದು ಅಷ್ಟೇ, ತನ್ನದು. ಆಫ್ ದಿ ಸೆಲ್ಫ್. ಈ ಸಾಧನೆ ಯಾರ್ದು? ಸಾಧನೆ ಈ ಮಾಡ್ಲಿಕ್ಕಿದ್ದೀರಲ್ಲ, ಮಾಡಿದ್ದು ಫಲ ಯಾರ್ದು? ನಿಮ್ಮದೇ ಸಾಧನೆ. ತನ್ನದು, ತನ್ನಿಂದ, ತನ್ನ ಮೂಲಕ, ತನಗಾಗಿ ಏನಾಗಬೇಕಾಗ್ಯದ? ತಾನೇ ತಾನಾಗ್ಬೇಕಾಗ್ಯದ, ಸೆಲ್ಫ್ ಆಗ್ಬೇಕಾಗ್ಯದ. ಅದಕ್ಕೇನಂತಾರೆ? ಟ್ರೂ ಸೆಲ್ಫ್. ನಿಜವಾದ ನಾನು ಯಾರು ಅಂತ ತಿಳ್ಕೊಬೇಕಾಗ್ಯದ ಅಷ್ಟೇ. ಟ್ರೂ ಸೆಲ್ಫ್. ಏನಾಗಬೇಕಾಗಿದೆ ಇದು ಮಾಡೋದ್ರಿಂದ? ಇದ್ರದ್ದು ಪರಿಣಾಮ ಏನು ಅಂತಂದ್ರೆ ನಾನ್ಯಾರು ಅಂತ ಗೊತ್ತಾಗ್ತದೆ. ಟ್ರೂ ಸೆಲ್ಫ್. ಸತ್ಯವಾಗಿ ನಾನು ಯಾರು, ನಾನು ಏನದೀನಿ ಅಂತ ತಿಳ್ಕೊಂಡಿನಿ, ಅದು ನಾನು ಹೌದಾ ಅಲ್ಲ ಅಂತ ವಿಚಾರ ಮಾಡ್ಕೋತ ಹೋದಾಗ ನನ್ನ ನಿಜ ಸ್ವರೂಪ ಗೊತ್ತಾಗ್ತದೆ. ಟ್ರೂ ಸ್ವರೂಪ, ಟ್ರೂ ಸೆಲ್ಫ್. ಟ್ರೂ ಅಂದ್ರೆ ಸತ್ಯ, ಸೆಲ್ಫ್ ಅಂದ್ರೆ ತಾನು, ನಾನು ಅಂತ ಗೊತ್ತಾಗ್ತದೆ. ನಾನು ಶುದ್ಧ ಬ್ರಹ್ಮ ಅನ್ನೋದು ಅನುಭೂತಿ ಆಗ್ತದೆ. ಆ ಅನುಭೂತಿ ಸಲುವಾಗಿ ಇಷ್ಟೆಲ್ಲ ಸರ್ಕಸ್ಗಳಿರಲ್ಲ. ಜ್ಞಾನಕ್ಕೆ ನಾನಾ ರೀತಿ ಅರ್ಥಗಳನ್ನು ಹೇಳ್ಕೊತ ಬಂದೆವು. ಒಂದು ಕಾಲದಲ್ಲಿ ಜ್ಞಾನ ಅಂದ್ರೆ ಜೀವ ಬ್ರಹ್ಮರ ಏಕತ್ವವೇ ಜ್ಞಾನ. ಮತ್ತ ಜೀವ ಬ್ರಹ್ಮರಲ್ಲಿನ ಭೇದ, ಜೀವ ಜಗತ್ತಿನ ಭೇದ, ಬ್ರಹ್ಮ ಜಗತ್ತಿನ ಭೇದ, ಮತ್ತೆ ಬ್ರಹ್ಮ ಜೀವರ ಭೇದ, ಜೀವರ ಭೇದ. ಒಟ್ಟು ಎಲ್ಲಿ ಭೇದ ಅದ, ಭೇದವೇ ಅಜ್ಞಾನ, ಅಭೇದವೇ ಜ್ಞಾನ. ಭೇದ ಎಲ್ಲಿ ಬರ್ತದ ಅದು ಅಜ್ಞಾನ. ಜೀವ ಬ್ರಹ್ಮರಲ್ಲಿರ್ಬೋದು, ಜಗತ್ತು ಬ್ರಹ್ಮರಲ್ಲಿರ್ಬೋದು, ಜೀವ ಜಗತ್ತಿನಲ್ಲಿರ್ಬೋದು. ಎಲ್ಲೆಲ್ಲಿ ಭೇದ ಬರ್ತದ ಅದು ಅಜ್ಞಾನ, ಎಲ್ಲಿ ಅಭೇದ ಆಗ್ತದ ಅದು ಜ್ಞಾನ. ಅಭೇದ ಸಾಧನೆ, ಭೇದ ಸಾಧನೆ. ಅದಕ್ಕೆ ಯುಕ್ತಿ ಪ್ರಯತ್ನ ಮಾಡಬೇಕಾಗ್ಯದ.
ಮುಂದೆ ಇನ್ನೊಂದ್ ಕಡೆ ಏನಾಯ್ತು, ವಿಷಯ ಮತ್ತು ಇಂದ್ರಿಯಗಳ ಸಂಗಮ ಕಾಲ, ಅದಕ್ಕೆ ಜ್ಞಾನ ಅಂತಾರೆ. ಜ್ಞಾನೇಂದ್ರಿಯಗಳು ವಿಷಯ ಮತ್ತು ಈಗ ಬಾಯೊಳಗ ಒಂದು ಕಲ್ಸಕ್ರಿ ಇಟ್ಕೊಂಡಿರಿ. ಆ ಕಲ್ಸಕ್ರಿ ಸವಿ ಎಲ್ಲಿ ತನಕ ನಿಮ್ ನಾಲ್ಗಿ ಮೇಲೆ ಇರ್ತದ, ನಾಲ್ಗಿ ಮತ್ತು ಕಲ್ಸಕ್ರಿ. ಕಲ್ಸಕ್ರಿ ಅದು ವಿಷಯ, ನಾಲಿಗೆ ಅಂತಂದ್ರೆ ಇಂದ್ರಿಯ. ಅವೆರಡು ಯಾವಾಗ ಪರಸ್ಪರ ಒಂದು ವಿಷಯ ಅನುಭವ ಮಾಡ್ಕೊತಿರ್ತದ ನಾಲಿಗೆ, ಅದಕ್ಕೇನಂತಾರ ಜ್ಞಾನ ಅಂತಾರ. ಕಲ್ಸಕ್ರಿ ಕರಿಗೆ ಹೋಗ್ಬಿಡ್ತದ. ಕಲ್ಸಕ್ರಿ ಕರಿಗೆ ಹೋದ್ಮೇಲೆ ಆ ಸಕ್ರಿ ಹೆಂಗ ಇರ್ತದಂದ್ರ ಅದರದ ರುಚಿ ಏನ್ ಇರ್ತದಲ್ಲ, ಕರಿಗೆ ಹೋದ್ಮೇಲೆ ಅದರ ರುಚಿಯ ಅನುಭವ ಏನಿರ್ತದ ಅದು ಸ್ಮೃತಿ ನೆನಪಿನೊಳಗೆ ಉಳಿತು. ಹೀಗಾಗಿ ವಿಷಯ ಮತ್ತು ಇಂದ್ರಿಯಗಳ ಸಂಗಮ ಕಾಲ, ಅಲ್ಲಿ ಉಂಟಾಗುವ ಕಾಲದ ಅನುಭವ, ಅದು ಜ್ಞಾನ. ಅದಕ್ಕೇನಂತಾರೆ ವಿಷಯ ಜ್ಞಾನ ಅಂತಾರೆ. ವಿಷಯ ಜ್ಞಾನ. ಜೀವ ಬ್ರಹ್ಮರ ಏಕತ್ವಕ್ಕೂ ಜ್ಞಾನ ಅಂತಾರೆ. ಅದು ಯಾವ ಜ್ಞಾನ? ತತ್ವಜ್ಞಾನ. ಜ್ಞಾನನೂ ಎಲ್ಲ ಒಟ್ಟು ಜ್ಞಾನ ಅಂತಂದ್ರೆ ಹೆಂಗ? ತತ್ವಜ್ಞಾನ. ತತ್ವ ಮತ್ತು ತ್ವಾಮ್ ಎರಡೂ ಒಂದೇ ಅನ್ನಂತ ಒಂದು ಅನುಭವ ಮಾಡ್ಕೊತೀವಲ್ಲ, ಅದು ತತ್ವಜ್ಞಾನ. ಜೀವ ಬ್ರಹ್ಮರ ಏಕತ್ವ ತತ್ವಜ್ಞಾನ. ವಿಷಯ ಮತ್ತು ಇಂದ್ರಿಯಗಳ ಜ್ಞಾನ ಸಂಗಮ ಕಾಲ, ಅದೇನದ ವಿಷಯ ಜ್ಞಾನ. ವಿಷಯ ಜ್ಞಾನ ಹೀಗೆ ಬೇರ್ಪಡಿಸಿ ತಿಳ್ಕೋಬೇಕು. ಅಹಂ ಶುದ್ಧ ಬ್ರಹ್ಮಾಸ್ಮಿ, ನ ಬ್ರಹ್ಮದಿನಿ ಅನ್ನೋದು ಆತ್ಮಜ್ಞಾನ. ಹೌದಿಲ್ಲ? ಇದು ನಾನು ಬ್ರಹ್ಮದಿನಿ ಅನ್ನೋದು ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ. ಮತ್ತ ಆ ಬ್ರಹ್ಮದಿನ ಅನ್ನೋದು ಒಂದು ಬಿಟ್ಟು ಬೇರೆ ಏನೇನೋ ಅದಿನ ಅಂತ ತಿಳ್ಕೊಂಡಿವಲ್ಲ, ಅನಾತ್ಮ ಜ್ಞಾನ, ಅಜ್ಞಾನ. ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ, ಚಿತ್ತ ಏನೆಲ್ಲ ಅದಿನಂತಿರಲ್ಲ, ಅದು ಅನಾತ್ಮ ಜ್ಞಾನ. ಮತ್ತ ಇವೆಲ್ಲಾನು ಇದ್ರ ಜೊತೆಗೆ ಒಂದು ಚಿರಾಭಾಸ ಅಂತ ಏನದಲ್ಲ, ಚಿರಾಭಾಸ ಈ ಎಲ್ಲ ಅನಾತ್ಮಗಳಿಗಿಂತ ಶ್ರೇಷ್ಠ. ಯಾಕಂದ್ರೆ ಅದು ಏನದ, ಚಿರಾಭಾಸನನ್ನ ನಾವು ತಿರಸ್ಕರಿಸಲಿಕ್ಕಾಗಲ್ಲ. ಯಾಕಂದ್ರ ಅದು ಶಿವನ ಮಗ, ಅದು ಬ್ರಹ್ಮನ ಮಗ. ಅದು ಎಷ್ಟರ ಎದ್ದೋ ತದ್ವೋ ಇರ್ಬೋದು, ಅದನ್ನ ಹಿಡಿದು ಸರಿದಾರಿ ತಂದ್ರೆ ಅದು ಯಾರ ಪಟ್ಟಕ್ಕೆ ಹೋಗ್ತದೋ, ಅವ್ರ ಅಪ್ಪನ ಪಟ್ಟಕ್ಕೆ ಹೋಗ್ತದೋ, ಬ್ರಹ್ಮನ ಪಟ್ಟಕ್ಕೆ ಹೋಗ್ತದ, ಅವ್ರ ತಂದೆ ಪಟ್ಟಕ್ಕೆ ಹೋಗ್ತದ. ಹೌದಾ ಇಲ್ಲ? ಚಿರಾಭಾಸ ಅಂದ್ರೆ ವಿಷಯಾಸಕ್ತ ಬ್ರಹ್ಮನ ಸ್ವರೂಪ ಅದಷ್ಟೇ. ವಿಷಯಾಸಕ್ತ, ವಿಷಯ ಅನುಭವದ ಒಂದು ಅಭಿಮಾನಿ, ದೇಹಾಭಿಮಾನಿ ಬ್ರಹ್ಮ. ದೇಹದ ಅಭಿಮಾನ ಬಿಟ್ಟದಂದ್ರೆ ಶುದ್ಧ ಬ್ರಹ್ಮ ಆಗ್ತದೆ. ಅನಾತ್ಮದ ಅಭಿಮಾನ ಬಿಟ್ಟದಂದ್ರೆ ಶುದ್ಧ ಬ್ರಹ್ಮ ಆಗ್ತದೆ. ಅದೇನಾಗ್ಯದ, ದೇಹಾಭಿಮಾನಿ ಆಗಿದ್ದಕ್ಕೆ ಅದು ಜೀವ ಅನಿಸ್ಕೊಂಡದ. ಜೀವವನ್ನ ನೀವು ತಿರಸ್ಕಾರದಿಂದ ನೋಡಿದ್ರ ಅದರೊಳಗೆ ಬ್ರಹ್ಮನೂ ಆದ. ಶೇಂಗಾ ಸಿಪ್ಪಿ ನೋಡಿ ಬಿಸಾಕಿದ್ರಿ ಅಂದ್ರೆ ಅದ್ರೊಳಗೆ ಶೇಂಗಾದ ಕಾಳಿರ್ತಾವ. ಸಿಪ್ಪಿ ತೆಗೆದು ಶೇಂಗಾ ತಿನ್ನೋದ್ರ ಸಲುವಾಗಿ ಈ ಪ್ರಯತ್ನ. ಏನಿದೆ, ಸಿಪ್ಪಿ ಅದ ಒಳಗಿದ್ರಿ ಅದ್ರೊಳಗೆ ಕಾಳು ಹೋಗ್ಬಿಡ್ತಾವ. ಅದಕ್ಕ ಸಿಪ್ಪಿ ಬಿಸಾಕಿ ಕಾಳು ತಿನ್ನಂತ ಅನುಭವ ಮಾಡ್ಕೊಳ್ಳೋದೇ ಆಧ್ಯಾತ್ಮ ಸಾಧನೆ ಇದೆ. ಅದಕ್ಕ ಈ ಸತ್ಸಂಗದೊಳಗೆ ಇವೆಲ್ಲ ಆವರಣ ಭಂಗ ಮಾಡಿ ಅದ್ರದ ಮೂಲ ಸ್ವರೂಪ ಏನದ ಅನ್ನಂಥದ್ದು ತಿಳ್ಕೋಬೇಕಾಗ ನಾನಾ ರೀತಿ ಶಬ್ದಗಳನ್ನ ಬಳಸ್ತಾ ಹೋಗ್ತಾ ಇದ್ದೀವಿ. ಈ ಒಂದು ವಿಷಯಾಂಕದೊಳಗ ಇಲ್ಲಿ ಜ್ಞಾನಿ ಮತ್ತು ಅಜ್ಞಾನಿ ಅಂತೇಳಿ ಎರಡು ಭಾಗ ಮಾಡೀವಿ. ಅಜ್ಞಾನಿ ಅಂದ್ರೆ ಯಾರು? ಆತ್ಮಜ್ಞಾನದ ಗಂಧ ಗೊತ್ತಿಲ್ಲದ ಪಶು.
ಗುರು ಮತ್ತು ಶಾಸ್ತ್ರಗಳ ಗಂಧ ಗೊತ್ತಿಲ್ಲದ ಪಶು. ಮತ್ತೆ ಗೊತ್ತಿದ್ರೂ ಸಹಿತ ಅದರೊಳಗ ಆಸಕ್ತಿ ಇಲ್ಲ, ಸಾಧನೆ ಇಲ್ಲ ಅಂತ ಒಂದು ಪಶು. ಗೊತ್ತಿಲ್ಲವ್ರು ಯಾರು ಇಲ್ಲ ನಮ್ಮ ದೇಶದೊಳಗೆ. ಈ ದೇಶದೊಳಗೆ ಪ್ರತಿ ಒಂದು ಮಣ್ಣಿನ ಕಣಕ್ಕೂ ಗುರು ಅಂದ್ರೇನು, ಶಾಸ್ತ್ರ ಅಂದ್ರೇನು ಪಕ್ಕ ಗೊತ್ತದ. ಆದರೂ ಸಹಿತ ಅದರ ಬಗ್ಗೆ ಆಸಕ್ತಿ ಇಲ್ಲ. ಅದರಿಂದ ಏನಾಗದ, ಅದರಿಂದ ಏನು ಉಪಯೋಗ ಅದ ಅಂತೇಳಿ ಅದನ್ನ ಉಪೇಕ್ಷಿಸಿದಂತ ಪಶು ಅದು, ದನ ಅದಷ್ಟೇ. ಅದಕ್ಕ ಅಜ್ಞಾನಿ ಅಂತಾರ. ಜ್ಞಾನಿ ಅಂತ ಏನದನ, ಇವನಿಗೆ ಬ್ರಹ್ಮಜ್ಞಾನದ, ಆತ್ಮಜ್ಞಾನದ, ಗುರುವಿನ ಮತ್ತು ಶಾಸ್ತ್ರ ವೇದಗಳ ಮಹಿಮೆ ಬಲ್ಲಂತವನು. ಅದು ತೋರಿದ ವಿಹಿತ ಮಾರ್ಗದಲ್ಲಿ ನಡೆಯುತ್ತಾ ಪ್ರಾಕೃತಿಕವಾಗಿ ನಿಷಿದ್ಧ ಮಾರ್ಗದಲ್ಲಿ ಜಗ್ಗುವ ಈ ಮನಸ್ಸನ್ನ ಆ ವೇದ ವಿಹಿತ ಮಾರ್ಗದಲ್ಲಿ ನಡೆಸಿ ತನ್ನ ಸ್ವರೂಪವನ್ನು ತಿಳ್ಕೋಬೇಕಂತ, ತನ್ನ ಸ್ವರೂಪದ ಆನಂದ ಅನುಭವಿಸಬೇಕು, ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನಂತ ಒಂದು ಜ್ಞಾನಿ. ಈಗ ಜ್ಞಾನಿ ಲೌಕಿಕ ವ್ಯವಹಾರನೂ ಮಾಡಬೇಕಾಗ್ತದ, ಆಧ್ಯಾತ್ಮಿಕ ಸಾಧನೆನೂ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಅವನಿಗೆ ಒಂದು ಶರೀರ ಮನಸ್ಸು ಅಂತದ, ಅಜ್ಞಾನಿಗೂ ಶರೀರ ಮತ್ತು ಮನಸ್ಸು ಅಂತಾದ. ಅದಕ್ಕೆ ಜ್ಞಾನಿ ಆದವನು ನೀನ್ ಸ್ವಲ್ಪ ಕನ್ಫ್ಯೂಸ್ ಆಗ್ಲಕತ್ತದ ಅಂತ ತಿಳ್ಕೊಂಡದ್ದಕ್ಕ ನಮ್ಮ ಬಿದ್ರಿ ಅವರು ಅವೇನ್ ಶಬ್ದಗಳು ಬಹಳ ಆಗ್ಬಿಟ್ಟು ನಮಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಅದ್ರ ಸಲುವಾಗಿ ಹೇಳಕತ್ತಿದ್ದು ಮಾತು. ಜ್ಞಾನಿ ಆದವನು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಎರಡೂ ಆಗ್ತಾನ. ಅಂತರ್ಮುಖಿ ಆದಾಗ ಅವನಿಗೆ ಏನಂತಾರ, ಜ್ಞಾನದ ಕಾಲ ಅಂತಾರ ಅವನು. ಬಹಿರ್ಮುಖಿ ಆದಾಗ ಅಜ್ಞಾನದ ಕಾಲ. ಜ್ಞಾನಿದ ಹೆಂಗಿರ್ತದ, ಸಾಧನೆ ಮಾಡುವಾಗ, ಆಧ್ಯಾತ್ಮ ಸಾಧನೆ ಮಾಡುವಾಗ ಅಂತರ್ಮುಖಿ ಆಗಿರ್ತಾನ. ಅಂತರ್ಮುಖಿ ಆಗಿದ್ದಂತದಕ್ಕೇನಂತಾರ, ಜ್ಞಾನದ ಕಾಲ ಅಂತ. ಅವನೇನ್ ಮಾಡ್ತಿರ್ತಾನ, ಆಧ್ಯಾತ್ಮ ಸಾಧನೆ ಮಾಡ್ತಾನೆ. ಬಹಿರ್ಮುಖಿ ಆದಾಗ ವಿಷಯ ಭೋಗಾಸಕ್ತನಾಗಿರ್ತಾನ. ಅವನ ಶರೀರ ಮತ್ತು ಮನಸ್ಸುಗಳಿಗೆ ಏನು ಅವಶ್ಯಕತೆಗಳದಾವ ಅವುಗಳನ್ನು ಪೂರೈಸೋದಕ್ಕೆ ಅವ ಬಹಿರ್ಮುಖಿ ಆಗ್ಬೇಕಾಗ್ತದೆ. ಅಜ್ಞಾನಿಗೂ ಅಂತರ್ಮುಖಿ ಬಹಿರ್ಮುಖಿ ಇರ್ತಾನ. ಅವನು ಒಳಗೆ ಚಿಂತೆ ಮಾಡೋ ಶಕ್ತಿ ಆದ್ರೆ ಇಲ್ಲ ಅವನ್ ಬರಲಿ. ಅವನು ಅಂತರ್ಮುಖಿ ಆತನ, ಅವನು ಬಹಿರ್ಮುಖಿ ಆತನ. ಆದ್ರ ಜ್ಞಾನಿಯ ಅಂತರ್ಮುಖತ್ವದಲ್ಲಿ ಏನದಪ್ಪ ಅಂತಂದ್ರೆ, ಅಂತರ್ಮುಖಿ ಆದ್ರ ಅವ ಬ್ರಹ್ಮಜ್ಞಾನ ಸಾಧನೆ ಮಾಡ್ತಿರ್ತಾನ. ಇವನೇನ್ ಮಾಡ್ತಿರ್ತಾನ, ಅಜ್ಞಾನಿ ಅಂತರ್ಮುಖಿ ಆದ್ರೂ ಸಹಿತ ಅವ ಬ್ರಹ್ಮಜ್ಞಾನದಲ್ಲೇ ಇರ್ತಾನ. ಲೌಕಿಕ ವಿಷಯ ಭೋಗ ಸಂಗ್ರಹದ ಚಿಂತೆ ಇರ್ತದವನಿಗೆ. ರೊಕ್ಕ ರೂಪಾಯಿ ಬಂಗಾರ, ಗಂಡ ಹೆಂಡತಿ, ಮಕ್ಕಳ ಸಂಸಾರ, ಅಧಿಕಾರ ಪ್ರಚಾರ, ಅಂತರ್ಮುಖಿಯಾಗಿ ಅದೇ ಚಿಂತೆ ಮಾಡ್ತಿರ್ತಾನ. ಅವ ಬಹಿರ್ಮುಖಿ ಆದ್ರೂ ಅದೇ ಸಂಗ್ರಹ ಮಾಡ್ತಿರ್ತಾನ. ಲೋಕದೊಳಗ ವಿಷಯ ಭೋಗ ಸಂಗ್ರಹ ಮಾಡದೇ ಅವನ ಕೆಲಸ. ಜ್ಞಾನಿಗೆ ಅಂತರ್ಮುಖಿ ಬಹಿರ್ಮುಖಿ ಎರಡರಲ್ಲಿ ಒಂದ್ರಾಗ ಬ್ರಹ್ಮಜ್ಞಾನ ಸಾಧನೆ ಅದ, ಇನ್ನೊಂದ್ರೊಳಗ ಲೌಕಿಕ ಭೋಗದ ಶರೀರದ ಅವಶ್ಯಕತೆಗಳನ್ನು ಅನುಭವಿಸೋದು ಅವನ ಜ್ಞಾನಿದ. ಆದ್ರ ಅಜ್ಞಾನಿದ ಏನದ, ಅಂತರ್ಮುಖಿ ಆದಾಗ್ನೂ ಲೌಕಿಕದ ಚಿಂತೆ, ಬಹಿರ್ಮುಖಿ ಆದಾಗ್ನೂ ಲೌಕಿಕದ ಚಿಂತೆ. ಮುಂದ ಜ್ಞಾನಿ ಅಂತರ್ಮುಖಿ ಆದಾಗ ಪಶುಪತಿ ಆಗಿರ್ತಾನ. ಅವನು ಆತ್ಮ ಬ್ರಹ್ಮ ಆ ಸ್ವರೂಪ ಆಗಿರ್ತಾನ. ಅವನು ಪಶುಪತಿ. ಬಹಿರ್ಮುಖಿ ಆದಾಗ ಅವನು ಪಶುವಿನ ಹಾಗೆ ವರ್ತಿಸ್ತಿರ್ತಾನೆ. ಆಹಾರ, ನಿದ್ರೆ, ಭಯ, ಮೈಥುನ ಇವುಗಳಿಗಾಗಿ ಅವನು ಆ ಬಹಿರ್ಮುಖಿಯಾಗಿ ತನ್ನ ಶರೀರದ ಅವಶ್ಯಕತೆಗಳನ್ನು ಪೂರೈಸುತ್ತಿರ್ತಾನೆ. ಆದ್ರೆ ಅಜ್ಞಾನಿ ಏನಿರ್ತಾನ, ಅವನಿಗೆ ಪಶುಪತಿ ಬ್ರಹ್ಮನ ಪರಿಚಯನೇ ಇಲ್ಲ, ಆತ್ಮದ ಪರಿಚಯನೇ ಇಲ್ಲ. ಹೀಗಾಗಿ
ಅವನೇನ್ ಮಾಡ್ತಾನ, ಅಂತರ್ಮುಖಿ ಆದಾಗ್ನೂ ಆ ವಿಷಯದ ಚಿಂತನೆ ಇರ್ತದ, ಬಹಿರ್ಮುಖಿ ಆದಾಗ್ನು ಅವನು ಪಶುಪತಿ ಆಗಂಗಿಲ್ಲ. ಅಂತರ್ಮುಖಿ ಆದಾಗ್ನು ಏನಿರ್ತಾನ, ಪಶುನೇ ಇರ್ತಾನ. ಬಹಿರ್ಮುಖಿ ಆದಾಗ್ನು ಪಶುನೇ ಇರ್ತಾನ. ಒಳಗ್ನು ಅದೇ ಚಿಂತೆ, ಹೊರಗ್ನು ಅದೇ ಪ್ರಯತ್ನ. ಹೌದಾ ಇಲ್ಲ? ಕರೆಕ್ಟ್ ಅದ. ಪಶುಪತಿ ಪರಿಚಯವಿಲ್ಲದ ಪಶು ಅಂತರ್ಮುಖಿ ಆದಾಗ. ಬಹಿರ್ಮುಖಿ ಆದಾಗ ಪಶುವಿನ ಏನು ಮೇಯ್ತದ ಅದನ್ನೇ ಮೇಯ್ಲಕ್ಕೆ ನೋಡ್ತಿರ್ತಾನ ನಾವು. ಬಹಿರ್ಮುಖಿಯಾಗಿ ದನ ಇದ್ದಂಗೆ ಅಷ್ಟೇ. ಆತ್ಮಸಮ್ಮುಖಿ ಜ್ಞಾನಿ ಅಂತರ್ಮುಖಿ ಆದ್ನಂದ್ರ ಆತ್ಮಸಮ್ಮುಖಿ ಇರ್ತಾನ. ಬಹಿರ್ಮುಖಿ ಆದ್ನಂದ್ರ ಆತ್ಮವಿಮುಖಿ ಆಗಿರ್ತಾನ. ತನ್ನ ಸ್ವಸ್ವರೂಪದ ಚಿಂತನೆಯಲ್ಲಿ ತೊಡಗಿ ಅವ ಆತ್ಮಸಮ್ಮುಖಿ ಆಗ್ತಾನ. ಅಂತರ್ಮುಖಿ ಆದ್ನಂದ್ರ, ಬಹಿರ್ಮುಖಿ ಆದ್ನಂದ್ರ ಆತ್ಮವಿಮುಖಿ ಆಗ್ತಾನ. ನೀವು ಅಜ್ಞಾನಿ ಹೆಂಗಿರ್ತಾನ, ಅಂತರ್ಮುಖಿ ಆದಾಗ್ನು ಅವನಿಗೆ ಆತ್ಮದ ಪರಿಚಯವಿಲ್ಲದ ಕಾರಣ ಅವನ ಆತ್ಮವಿಮುಖಿನೇ ಇರ್ತಾನ. ಬಹಿರ್ಮುಖಿ ಆದಾಗಂತೂ ಜ್ಞಾನಿ ಅಜ್ಞಾನಿ ಇಬ್ರು ಆತ್ಮವಿಮುಖಿ ಇರ್ತಾರೆ. ಆತ್ಮವಿಮುಖತ್ವ ಅಜ್ಞಾನಿಗೂ ಅದ, ಜ್ಞಾನಿಗೂ ಅದ. ಆದ್ರೆ ಅಜ್ಞಾನಿ ಅಂತರ್ಮುಖಿ ಆದ್ನಂದ್ರ ಆತ್ಮ ಸಮ್ಮುಖಿ ಆತನ. ಬಹಿರ್ಮುಖಿ ಆದ್ನಂತಂದ್ರ ವಿಷಯಾಸಕ್ತ ಆಗ್ತಾನ. ಆದ್ರ ಅಜ್ಞಾನಿ ಅಂತರ್ಮುಖಿ ಆದಾಗ್ನು ಆತ್ಮವಿಮುಖಿ ಪಶುನೇ ಇರ್ತಾನ. ಬಹಿರ್ಮುಖಿ ಆದಾಗ್ನು ಆತ್ಮವಿಮುಖಿ ಪಶುನೇ ಇರ್ತಾನ. ಆಮೇಲೆ ಬ್ರಹ್ಮಜ್ಞಾನಿ ಸ್ಥಿತಿ ಮತ್ತು ಪ್ರತೀತಿ ಅನ್ನ ಶಬ್ದ ಬಳಸ್ಯಾರ. ಜ್ಞಾನಿ ಸ್ಥಿತಿಯೊಳಗ ಬ್ರಹ್ಮಭಾವ ಇರ್ತದ, ಪ್ರತೀತಿ ಒಳಗ ಜಯ ಭಾವ. ಅಂದ್ರೆ ಒಬ್ಬ ಪ್ರತೀತಿ ನೋಡೋದಕ್ಕ ಒಬ್ಬ ಸಾಮಾನ್ಯ ಸಂಸಾರಿಕ ಕಂಡಂಗ ಕಾಣ್ತಿರ್ತಾನ. ಅವನೊಳಗೆ ಏನೇನು ತೋರಿಕೆಗಳು ಏನೇನು ಇರಂಗಿಲ್ಲ. ಬ್ರಹ್ಮಜ್ಞಾನದ ತೋರಿಕೆಗಳು ಏನೇನು ಇರಂಗಿಲ್ಲ. ವೇಷಧಾರಿ ಅಲ್ಲ ಅವನು ಬ್ರಹ್ಮಜ್ಞಾನಿ. ಎಂತೆಂಥದ ವೇಷ ಹಾಕೊಂಡು ಒಳಗ ಪಶುನೇ ಇರ್ತಾವ. ಮ್ಯಾಲ ಬೆಕ್ಕದಂತ ವೇಷ ಹಾಕೊಂಡಿರ್ತಾವ. ಒಳಗ ಬ್ರಹ್ಮದ ಆತ್ಮದ ಅನುಭೂತಿ ಇಲ್ಲದ ಪಶುಗಳೇ ಇರ್ತಾವ. ಇಲ್ಲ, ತಮಗೂ ಅನುಭವ ಇಲ್ಲ, ತಮ್ಮನ್ನ ನಂಬಿದ ಜೀವಿಗಳಿಗೂ ಆತ್ಮದ ಅನುಭೂತಿ ಮಾಡಿಕೊಡುವಂತ ಸಾಮರ್ಥ್ಯ ಇಲ್ಲ. ಮ್ಯಾಲ ವೇಷ ಹಾಕೊಂಡದ್ದು ನೋಡಿದ್ರ ಭಾರಿ ದೊಡ್ಡ ಸಾಧನೆ ಮಾಡಿದವರಂಗ ವೇಷಧಾರಿ ಪಶುಗಳಿರ್ತಾವ. ಅವ್ರ ಹತ್ರ ಹೋಗಿ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದೀರಿ, ಒಂದಿಷ್ಟು ಆತ್ಮಜ್ಞಾನದ ವಿಚಾರ ಹೇಳ್ರಿ ಅಂತಂದ್ರ ಒಂದು ಶಬ್ದ ಸಹಿತ ಅವ್ರ ಬಾಯಿ ನಿಂತು ಬರಲ್ಲ. 15-20 ನಿಮಿಷ, ಅರ್ಧ ಗಂಟೆ ಪೀಡಿಸಿದ್ರು ಒಬ್ಬರಿಗೆ. ಒಂದು 10-15 ಮಂದಿ ಗುರುಗಳೇ ದೊಡ್ಡ ಪೀಠ ಹಿಡ್ಕೊಂಡು ಕೂತೀರಿ, ಒಂದು ಸ್ವಲ್ಪ ಏನಾರ ಹೇಳ್ರಿ, ದೊಡ್ಡ ಅಧಿಕಾರದಲ್ಲಿದ್ದೀವಿ ಅಂದ್ರೆ ಏನು ಬರ್ಲಿಲ್ಲ. ಏನೋ ಬೇಕಿರ ಲೌಕಿಕ ವಿಚಾರಗಳು, ಜಗ್ಗಿ ಮಂದಿಗೆ ಜಮಾಸೋದು, ಜಗ್ಗಿ ಕಿರಾಣಿ ಮಾಲ್ ಸಂಗ್ರಹ ಮಾಡೋದು, ಅವ್ರ ಬಲ್ಲಿ ಅದು ತರೋದು, ಇವ್ರ ಬಲ್ಲಿ ಇದು ತರೋದು, ಅಡಿಗೆ ಮಾಡೋರು ಎಲ್ಲೆಲ್ಲಿ ಸಿಗ್ತಾರ, ಊಟ ಮಾಡೋದಕ್ಕ ಎಲ್ಲೆಲ್ಲಿ ಬರ್ತಾರ, ಪುರುಷೇಟ ಶಾಲೆ ಎಲ್ಲಿ ಸಿಗ್ತಾವ, ಪುರುಷೇಟ ಹಾರ ಎಲ್ಲಿ ಸಿಗ್ತಾವ, ಯಾರು ಇವುಗಳನ್ನೆಲ್ಲ ಡೊನೇಟ್ ಮಾಡ್ತಾರ. 10,000 ಕೊಟ್ಟು ಒಂದು 100 ರೂಪಾಯಿ ಶಾಲೆ ಹೊಚ್ಕೊಂಡು ಖುಷಿ ಪಡೋಂತ ಶಾಣೆರು, ಲಕ್ಷಗಟ್ಟಲೆ ರೊಕ್ಕ ಕೊಡೋದು, ಅದರೊಳಗೆ ಒಂದು ಆಶೀರ್ವಾದ ಬಂತು ಅಂತೇಳಿ ಇಟ್ಕೊಂಡು ಭಾರಿ ಖುಷಿ ಪಡೋಂತ ಶಾಣೆ ಭಕ್ತರು, ಅವ್ರಿಗೆ ಆಶೀರ್ವಾದ ಮಾಡಿ ಸಾವುಕಾರ ಮಾಡೋಂತ ಶಾಣೆ ಮತ್ತ ಅವ್ರಿಗೆ ಏನ್ ಅನ್ಬೇಕು ಅದಂತೂ ಗೊತ್ತಾಗಲ್ದು. ಅಂತದೊಂದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಏನದ ಪ್ರತೀತಿಯಲ್ಲಿ ಏನೇನು ಇರಲ್ಲ. ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿರ್ತಾನ ಪ್ರತೀತಿಯಲ್ಲಿ. ಆದ್ರ ಸ್ಥಿತಿಯಲ್ಲಿ ಬ್ರಹ್ಮಾನಂದ ಇರ್ತದೆ. ಆನಂದ ಆನಂದ ಆನಂದ.
ದುಃಖ ಸಮೀಪ ಬತ್ತಂದ್ರೆ ಹಿಡ್ಕೊಂಡು ಒದ್ರ ಅದು ಎಷ್ಟೋ ಮೈಲು ದೂರ ಹೋಗ್ಬಿಡ್ತದೆ. ಇಲ್ಲ ಸನ್ಯಕ್ಕೆ ಬರ್ಕೊಡಂಗಿಲ್ಲ ಅವ್ನು ದುಃಖಕ್ಕೆ. ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂತ ಸ್ಥಿತಿ ಒಳಗಿರ್ತಾನೆ ಜ್ಞಾನಿ. ಇವನು ಅಜ್ಞಾನಿ ಆದವನು ಹೆಂಗಿರ್ತಾನ, ಅವನು ಸ್ಥಿತಿ ಒಳಗೂ ಅದೇ ಗೋಳಾಟ, ಅದೇ ಗೋಳಾಟ. ರೂಪಾಯಿ ಹೊಲ ಮನಿ ಬಂಗಾರ ವ್ಯಾಪಾರ, ಅದರ ರೇಟ್ ಜಾಸ್ತಿ ಆಯ್ತು, ಇದರ ರೇಟ್ ಜಾಸ್ತಿ ಆಯ್ತು, ಏನ್ ಮಾಡೋದು? ಬಂಗಾರ ರೇಟ್ 75,000 ಆಗ್ಯದ, ಏನ್ ಮಾಡ್ಬೇಕು? ಈ ಮನೆಗಿದ್ದು ಬಂಗಾರದ ರೇಟ್ನು ಜಾಸ್ತಿ ಆಗ್ಯದ? ಇಲ್ಲ, ಬೇರೆ ಬಜಾರ್ದಲ್ಲಿ ಬಂಗಾರ ರೇಟೇ ಜಾಸ್ತಿ ಆಗ್ಯದೇನು? ಬಂಗಾರ ರೇಟ್ ಜಾಸ್ತಿ ಆದಾಗ ಮನೇನ ಬಂಗಾರ ನೋಡಿ ಸಂತೋಷ ಪಡ್ರಿ. ಸಂತೋಷ ಪಡೋದಕ್ಕೆ ಬೇಕಾದಲ್ಲ, ಮನೆಗೆ ಒಂದ್ ತಲೆ ಬಂಗಾರ ಅದ ಅಂದ್ಕೊಳ್ರಿ, ನಿಮ್ ಮನೇನ ಬಂಗಾರದ ರೇಟ್ ಜಾಸ್ತಿ ಆಯ್ತಾ? ಇಲ್ಲ, ನಾನು ಇಷ್ಟು ಕೊಟ್ಟು ತಗೊಂಡಿದ್ದೆ, ಇಷ್ಟು ರೇಟ್ ಆಯ್ತಾ? ಮನೇನ ಬಂಗಾರದ ಕಡೆ ಲಕ್ಷ್ಯನೇ ಇಲ್ಲ, ಬಜಾರ್ದಲ್ಲಿ ಬಂಗಾರ ರೇಟ್ ಜಾಸ್ತಿ ಆಗ್ಯದಂತೆ ದುಃಖ ಪಡೋದು. ಯಾಕಂದ್ರ ಇದು ಪಶು, ಇದು ಈ ಪಶುವಿಗೆ ದುಃಖ ಪಡೋದ್ರಾಗೆ ಬಹಳ ಇಂಟ್ರೆಸ್ಟ್ ಅದ. ಅದ್ರ ಸಲುವಾಗಿ ಎಲ್ಲರೂ ಏನಾರೇ ಆಗಿದ್ದು ತನಗೆ ಸಂಬಂಧ ಇಲ್ಲದ ವಿಷಯದೊಳಗೆ ಎಲ್ಲಿ ಕೆಡಿಸ್ಕೊಂಡು ಹೆಂಗ್ ಮಾಡೋದು? ಬಂಗಾರ ರೇಟ್ ಜಾಸ್ತಿ ಹೆಂಗ್ ಮಾಡಬೇಕು? ಏನ್ ನಿಮ್ ಕೈಯಾಗ ಏನದ, ನಮ್ ಕೈಯಾಗ ಏನದ, ಯಾರ ಕೈಯಾಗ ಏನದ? ಜಗತ್ತು ಸುಡುವ ಕೆಂಡ ಆಗ್ಯದ, ಅದನ್ನು ಮುಟ್ಲಕ್ ಹೋದ್ರೆ ಸುಡುತ್ತು. ಅದಕ್ಕೆ ನೀವೇನ್ ಮಾಡ್ಬೇಕು? ನಿಮ್ಮಲ್ಲಿ ಏನದ ಅದನ್ನ ನೋಡಿ ಸಂತೋಷ ತಣ್ಣಗಿರ್ಬೇಕು. ನಿಮ್ಮ ಆತ್ಮದ ಕಡೆ ಹೋದ್ರೆ ತಣ್ಣಗಾಯ್ತಾರೆ, ಜಗತ್ತಿನ ಕಡೆ ಹೋದ್ರೆ ತಣ್ಣಗಾಯ್ತಾರೆ. ಹೇಳ ಯಾಕಡೆ ಖುಷಿ ಕೊಡ್ತದೆ ಹೇಳ್ಬಿಡ್ರಿ. ಮಿಥ್ಯಾ ಜಗತ್ತು. ಏಟ್ ರೊಕ್ಕ ಕೊಟ್ಟು ತಗೊಂಡ್ರೇನು, ಏಟ್ ರೊಕ್ಕ ಕೊಟ್ಟು ಬಿಟ್ರೇನು? ಹೆಂಗ್ ಮಾಡ್ತೀರಿ? ಬಜಾರ್ದೇನ್ ಬಂಗಾರದ ರೇಟ್ ನೋಡಿ ದುಃಖ ಪಡ್ತಿರೋ, ಮನೆಯಾಗಿದ್ದ ಬಂಗಾರದ ರೇಟ್ ನೋಡಿ ಖುಷಿ ಪಡ್ತಿರೋ? ಹೆಂಗ್ ಮಾಡ್ತೀರಿ? ಖುಷಿ ಪಡಕ್ ನನ್ ಮನೇನ್ ಬಂಗಾರ ತಕ್ಕೋರಿ, ಒಂದ್ ಸ್ವಲ್ಪ ಮುಂದೆ ಇಟ್ಕೋರಿ. ಅವಾಗ ನಿನ್ ರೇಟ್ ಏನ್ ಜಾಸ್ತಿ ಐತಲ್ಲಪ್ಪ, ಅವಾಗ ನೋಡಿದ್ರೆ ನೀನು ಬರೀ 3,000 ಕೊಟ್ಟು ಖರೀದಿ ಮಾಡಿದ್ದೆ, ಈಗ ನಿಂದೇನ್ 75,000 ರೇಟ್ ಆಗ್ಯದ. ಗ್ರೇಟ್ ಬಿಡಪ್ಪ, ನಿನ್ನ ರೇಟೇ ಜಾಸ್ತಿ ಆಯ್ತು. ನನ್ ನೋಡಿ ಇನ್ನೇ ಕೇಳಂಗಿಲ್ಲ. ನೀನ್ ಖರೀದಿ ಮಾಡಿದವ ನಾನು, ನನಗೆ ಯಾವನು ಮಾತಾಡ್ಸಲ್ಲ. ನಿನಗೆ ನೋಡಿ ಎಷ್ಟು ಕಿಮ್ಮತ್ತದ. ಬಜಾರ್ದಾಗ ಹೋದ್ರೆ 75,000 ಬರ್ತದ ನಿನಗ ಅಂತ ಸ್ವಲ್ಪ ನೋಡಿ ಸಂತೋಷ ಪಡ್ರಿ. ಅದನ್ನ ಬಿಟ್ಟು ಈ ಒಂದು ಅಜ್ಞಾನಿ ಏನಿರ್ತಾನ, ಬಂಗಾರ ಮನೆಯಿಂದ ನೋಡಿ ಸಂತೋಷ ಪಡೋ ಗುಣನೇ ಇಲ್ಲ. ಬಜಾರದ ಬಂಗಾರದ ರೇಟ್ ಜಾಸ್ತಿ ಆಗ್ಯದ, ಏನ್ರಿ ರೇಟ್ ಬಹಳ ಆಗ್ಯದ, ಏನ್ ಖರೀದಿ ಮಾಡ್ತೀರಿ? ಉಗಾದಿ ಟೈಮ್ನಾಗ ಒಂದಿಟ್ಟು ಬಂಗಾರ ಖರೀದಿ ಮಾಡೋದು ಒಂದ್ ಚಟ ಅದ ನಮಗ್. ಒಂದ್ ಹಾಕೋಬೇಕಪ್ಪ ಟಾರ್ಗೆಟ್, ಬಂಗಾರದ ಸಲುವಾಗಿ ಒಂದು ಪ್ರಾಜೆಕ್ಟ್ ಹಾಕೋಬೇಕು. ಸಂಸಾರಕ್ಕೆ ಬಂಗಾರ ಬೇಕು. ನಾಳೆ ಮಗಳು ಏನೋ ದೇವಸ್ಥಾನ ಮಾಡೋ ಟೈಮ್ನಾಗ ಈಗರಿಗೆ ನಾವು ವಿಚಾರ ಸಾಗರ ಓದ್ಕೊಂಡಿವಿ, 7 ತರಂಗಗಳು 2 ಸಾರಿ 3 ಸಾರಿ ಓದಿ ಮುಗಿಸಿವ್ರಿ. ಏನ್ ಲೆಕ್ಕ ಕೇಳ್ರಿ, ಹೇಳ್ತೀವಿ. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅದು ಚಲೋ ಮಕ್ಕಳ. ಅದೆಲ್ಲ ಬಿಡ್ರಿ, ನಮಗ್ ಬಂಗಾರ ಕೊಡ್ರಿ ಲಗ್ನ ಕಂತಾರ ಅವ್ರು. ಅವಾಗೇನ್ ಬ್ರಹ್ಮಚಾರ ಕತಿ ನಿಮ್ಗೆ ಗೊತ್ತಿಲ್ಲ, ಯಾವನಿಗೆ ಬೇಕಾಗಿಲ್ಲ ನಿಮ್ಗೆ ಅಂತಾರ. ಅದಕ್ಕೆ ಬಂಗಾರ ಬೇಕಂದ್ರಾಗ ಅವಾಗ ಬಂಗಾರ ತಗೊಳಕ್ ಹೋದಾಗ ಏನಾಗ್ತದ? ತ್ರಾಸ. ಅದಕ್ಕೊಂದು ಹಾಕೋಬೇಕು, ಚೌಕಟ್ಟು ಹಾಕೋಬೇಕು. ಬಂಗಾರ ಸಂಸಾರಕ್ಕೆ ಬೇಕು, ಇದರ ಅವಶ್ಯಕತೆ ಆದ. ಹೆಂಡತಿನ ಮಾಡ್ಕೊಂಡಿವಿ, ಮಕ್ಕಳು ಮಾಡ್ಕೊಂಡಿವಿ ಅಂತಂದ್ರೆ ಒಂದು 5-5 ಗ್ರಾಮ್ ಬಂಗಾರದನ್ನು ಒಂದು ಪ್ರಾಜೆಕ್ಟ್. ಯಾವಾಗ ತಗೋಬೇಕು? ಬಸವ ಜಯಂತಿ, ಉಗಾದಿ 5-5 ಗ್ರಾಮ್, ಮತ್ತೆ ದಸರಾ, ದೀಪಾವಳಿ 5-5 ಗ್ರಾಮ್. ಎಷ್ಟಾಯ್ತು? 20 ಗ್ರಾಮ್ ಬಂಗಾರ. ವರ್ಷಕ್ಕೆ 20 ಗ್ರಾಮ್ ಬಂಗಾರ ಖರೀದಿ ಮಾಡಿದ್ರ ಈ ಸರ್ ಸಂಸಾರ ಮಾಡಿರ್ತೀರಿ ಎಷ್ಟಿರ್ತದ ಬಂಗಾರ ಗೊತ್ತಾ? ತಿಳುವಳಿಕೆ ಬಂದ ಮೇಲೆ ಖರೀದಿ ಮಾಡೋದು. ತಿಳುವಳಿಕೆ ಬರೋದಕ್ಕಿಂತ ಮೊದಲು ಬಿಟ್ಟು ಹೆಂಗ್ ಬೇಕು ಹಂಗೆ ಇದ್ದೆವು. ತಿಳುವಳಿಕೆ ಬಂದ ಮೇಲೆ ಬಂಗಾರ ಖರೀದಿ ಮಾಡೋದು. ಅಥವಾ ನಾವೇನ್ ಮಾಡಿದೆವು, ಬಂಗಾರ ಖರೀದಿ ಮಾಡಕ ಒಂದೇ ತರ ರೇಟ್, ಬೆಕ್ಕದವ್ರು ಬೆಕ್ಕದಷ್ಟು ರೇಟ್ ಹೆಚ್ಚಾಗಿ ಕಡಿಮೆ ಅಲ್ಲಿ. ನಾವು ಒಂದೇ ತರದ ರೇಟ್ನಾಗ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬಿಟ್ಟು 12 ಮಂದಿದು ಫ್ರೆಂಡ್ಶಿಪ್ ಮಾಡ್ಕೊಂಡು ತಿಂಗಳ 5-5 ಗ್ರಾಮ್ ಬಂಗಾರ ತಗೊಳ್ಳೋದಪ್ಪ. ತಗೊಂಡು ಒಬ್ಬೊಬ್ಬರು ತಗೊಳ್ಳೋದು. ಅದ್ ರೇಟ್ ಎಷ್ಟು ಯಾಕಾಗಲ್ಲ, ಎಲ್ಲರೂ ಕೂಡಿ ತಗೊಳ್ಳೋದು, ಎಲ್ಲರಿಗೂ ಈಕ್ವಲ್ ಬೀಳ್ತದೆ. ಹಾಂಗೊಂದು ಮಾಡ್ಬೇಕು. 12 ತಿಂಗಳಿಗೆ 5 ಗ್ರಾಮ್ ಬಂಗಾರ ಸೇಮ್ ರೇಟ್ ಬೀಳೋದು. ಅಂಥದ್ದೊಂದು
2011ನೇ ಇಸ್ವಿಲಿಂದ ಅಂಥದ್ದೊಂದು ಸ್ಕೀಮ್ ಮಾಡ್ಕೊಂಡವ್. ಏನೋ ಮಾಡ್ಕೊಂಡವ್, ಏನೋ ಮಗಳ ಮದುವೆ ಟೈಮ್ನೊಳಗೆ ಬಂಗಾರದ ತ್ರಾಸೆ ಆಗಲ್ಲ, ಬದಲಿ ಇತ್ತು ನಯ. ಈಗ ಯಾವಾಗ ಮುಂದಾಲೋಚನೆ ಸಂಸಾರ ಹಿಡಿದೀವಿ ಅಂದ್ಮೇಲೆ ಒಂದ್ ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡು ಒಂದಿಷ್ಟು ಏನಾರ ಹಂಗ 1 ಸ್ಕೀಮು 2 ಸ್ಕೀಮು 3 ಸ್ಕೀಮ್ ಒಂದೇ ಸಲಕ್ಕೆ 10 ಟೀಮ್ಗಳು ರನ್ ಮಾಡಿದೆವು. 12 ಮಂದಿ ಗುಣಿಲೆ 10 ಅಂದ್ರೆ 120 ಫ್ಯಾಮಿಲಿಗಳು ಈಕ್ವಲ್ ರೇಟ್ನಾಗ ಬಂಗಾರ ತಗೊಂಡ್ರು ನಮ್ಮ ಸ್ಕೀಮ್ಗಳನ್ನ. ಎಲ್ಲರೂ ಹಂಗೆ ನಮ್ಮ ಕಾನ್ಫಿಡೆನ್ಸ್ನಾಗ ಇದ್ದು ವರ್ತನೆ ಎಲ್ಲ ಚಂದ ಮಾಡ್ತಿದ್ರು. ಎಲ್ಲ ಆಯ್ತು. ಮುಂದೆ ಬಂಗಾರ ಖರೀದಿ ಮಾಡದೆ ಒಂದು ದೊಡ್ಡ ಸಂಸಾರ ಚಿಂತೆನು ಬೇಡ, ಸಾಕು ಅನಿಸ್ಬಿಡ್ತು. ಎಲ್ಲರಿಗೆ ಸಾಕು. ಎಲ್ಲರ ಮನೆಯಾಗ ಬಂಗಾರ ಆಯ್ತು, ಎಲ್ಲರ ಮಕ್ಕಳು ಮದುವೆ ಆದ, ಎಲ್ಲರೂ ಸುರಕ್ಷಿತ ಆಗಿ ಸಾಕ್ಬಿಟ್ರು. ಹೀಗೆ ಒಂದ್ ಸ್ವಲ್ಪ ಇರ್ಬೇಕು, ಏನಾರ ಒಂದು ಪ್ಲಾನ್ ಇರ್ಬೇಕು. ಈಗ ರೇಟ್ ಜಾಸ್ತಿ ಆಗ್ಯದನ್ನ. ಆಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಏನದ, ರೊಕ್ಕ ತಗೊಂಡು ನೀವೇನ್ ರೊಕ್ಕ ಕೊಡ್ತೀರಿ, ರೊಕ್ಕ ತಗೊಂಡು ಅದು ಬಂಗಾರ ಎಲ್ಲಿ ಸಿಗ್ತದ ಅಲ್ಲಿ ತರ್ಲಕ್ ಹೋದ್ರ ರೊಕ್ಕ ಟ್ರಾನ್ಸ್ಪೋರ್ಟ್ ಮಾಡೋದು ಭಯಂಕರ ತ್ರಾಸ ಆಗಿಬಿಟ್ಟದ. ಯಾಕಂದ್ರ ವೈಟ್ನಾಗ ಮಾಡಿದ್ರ ಟ್ಯಾಕ್ಸ್ ಸರ್ಕಾರ ಕಟ್ಟಬೇಕು, ಬ್ಲ್ಯಾಕ್ನಾಗ ಮಾಡಿದ್ರ ಟ್ಯಾಕ್ಸ್ ಮನಿಗಳಿಗೆ ಹೋಗ್ತದೆ. ಅದಕ್ಕೆ ಏನ್ ಮಾಡ್ತಾರ, ಬ್ಲ್ಯಾಕ್ನಾಗ ಹೋಗಿ ಖರೀದಿ ಮಾಡ್ಕೊಂಡು ಬರೋದಕ್ಕೆ ರೊಕ್ಕ ಕ್ಯಾರಿ ಮಾಡ್ಬೇಕಾಗ್ತದೆ. ಅದು ರೊಕ್ಕ ಕ್ಯಾರಿ ಮಾಡ್ಬೇಕಾದ್ರೆ ಏನಾಗ್ತದ, ಈಗ ಒಂದೊಂದು ರೋಡಿಗೆ ಹೋದ್ರೆ 2-3 ಚೆಕ್ ಪೋಸ್ಟ್ ಅದಾವ. ಜೇಬ್ನಾಗ ಒಂದು 50,000ಕ್ಕಿಂತ ಜಾಸ್ತಿ ಯಾವ ಬೆಲೆ ಇತ್ತಂದ್ರೆ ನಡಿ ಒಳಗೆ ಅಂತ ಕಳಿಸ್ತಾರೆ, ಇಲ್ಲ ರೊಕ್ಕ ಒಳಗೆ ಹಾಕ್ಕೊಂಡು ಕಳಿಸ್ಬಿಡ್ತಾರೆ ಗೌರ್ಮೆಂಟ್. ಈಗ ಬಂಗಾರ ತರೋದು ಬಹಳ ಕಷ್ಟ. ಆಯ್ತು ಬಿಡಪ್ಪ, ನನ್ನ ರೊಕ್ಕ ನಿನ್ ಬಲ್ಲೆ ಇಟ್ಕೋ, ಮನ್ಯಾಗ ಇಟ್ಕೋ, ಏನ್ ತೊಂದರೆ ಇಲ್ಲ. ಉಗಾದಿ ಟೈಮಿಗೆ ಇನ್ನೊಂದಿಟ್ಟು ಜಮಾ ಮಾಡ್ತೀವಿ. 10 ಎಲೆಕ್ಷನ್ ಮುಗಿದಿರ್ತದ. ಎಲೆಕ್ಷನ್ ಟೈಮ್ನಾಗ ಹಿಡಿಲಿಕ್ಕತ್ತಾರ. ಈಗ ರೊಕ್ಕ ನೀವು ಯಾರ ಜಾಸ್ತಿ, ನಿಮ್ಗೆ ಏನ್ ಹೇಳಕತ್ತೀನಿ ಅಂದ್ರ ರೊಕ್ಕ ಪಕ್ಕ ಜಾಸ್ತಿ ಇಟ್ಕೊಂಡು ಮೊಳಗೊಳಗಟ್ಟೆ ಎಲ್ಲರೂ ಹೋದ್ರಿ, ಊರ್ ಬಿಟ್ಟು ಊರ, ರಾಜ್ಯ ಬಿಟ್ಟು ರಾಜ್ಯ, ನಿಮ್ ಜೋಬ್ ಚೆಕ್ ಮಾಡಿದ್ರು 50,000ಕ್ಕಿಂತ ಜಾಸ್ತಿ ಇತ್ತಂದ್ರ ನಿಮ್ ರೊಕ್ಕ ಸರ್ಕಾರಕ್ಕೆ ಹೋಗ್ತದ, ಚುನಾವಣಾ ಆಯೋಗಕ್ಕೆ ಹೋಗ್ತದ. ಅದು ಹೇಳ್ಬೇಕಾಗ್ಯದ ನಾನ್ ನಿಮಗ. ಅದಕ್ಕ ನಿಮ್ ರೊಕ್ಕ ಜಾಸ್ತಿ ಜಾಸ್ತಿ ಇಟ್ಕೊಂಡು ಎಲ್ಲಿ ಅಡ್ಡಾಡ್ಲಕ್ ಹೋಗ್ಬೇಡ್ರಿ. ನೀವೇನ್ ಹೇಳಿದ್ರು ಕೇಳಂಗಿಲ್ಲ. ಅದೆಲ್ಲ ಇಲ್ಲಿ ಒಳಗೆ ಆಮೇಲೆ ಬಂದು ವಿಚಾರ ಮಾಡು, ಈಗ ಮೊದಲು ಈ ರೊಕ್ಕ ಇಲ್ಲಿ ಬಿಟ್ಟು ನಡಿ ಅಂತಾರ ಅವ್ರು. ಬಸ್ ಖರ್ಚಿಗೆ ರೊಕ್ಕ ಇಟ್ಟು ಉಳಿದೆಲ್ಲ ರೊಕ್ಕ ಕಸ್ಕೊಂಡ್ಬಿಡ್ತಾರೆ ಪೊಲೀಸರು. ಹಿಂಗಾಗಿ ಅದು ಏನೇನದ ಏನೋ ಪ್ರೊಸೀಜರು ಅವ್ರಿಗೆ ಇವ್ರು ಹೇಳಿದ ಕೇಳಕ್ಕೆ ಮಾತಾಡ್ತೀವಿ. ಖರೆ ಅದು ಸುಳ್ಳು ಅದು ಏನದು ಗೊತ್ತಿಲ್ಲ. ನಮ್ಮಲ್ಲಿ ರೊಕ್ಕನೇ ಇರಂಗಿಲ್ಲ. ಎಲ್ಲಿವರ ಜೋಬ್ನಾಗ ಬಸ್ ಸ್ಟ್ಯಾಂಡ್ ಸಿಕ್ಕ ಬಸ್ಸಿಗೆ ಖರ್ಚಿಗಿದ್ದ ಹೆಚ್ಚಿಗೆ ರೊಕ್ಕ ಇಟ್ಕೊಂಡಿರಲ್ಲ. ನಾವು ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಬರಂಗಿಲ್ಲ. ನಾವು ಈ ವ್ಯವಹಾರ ಮಾಡೋರಿಗೆ ತ್ರಾಸ ಅದ ಅಂದ್ರೆ ಆಯ್ತು. ಉಗಾದಿಗೆ 5 ಗ್ರಾಮ್ ಕೊಡೋದ್ರ ಬದಲು ಇದಕ್ಕೆ ಯಾವುದು ಬಸು ಜಯಂತಿಗೆ 10 ಗ್ರಾಮ್ ಕೊಡಕತ್ರಿ, ಅಷ್ಟ ತನಕ ಒಂದು ಥಿಯೇಟರ್ ರೊಕ್ಕ ಜಮಾ ಮಾಡ್ತೀವಿ, ಕೊಟ್ಬಿಟ್ಟು ಉಳಿದಂಗೆ ದುಡ್ದು ಮುಟ್ಟಿಸ್ತಿರ್ತೀವಿ. ತಿಂಗಳ 10,000 15,000 ಅವ್ರಿಗೆ ತಳ್ಕೋತಿದ್ರಿ ಅಂದ್ರೆ ನಿಮ್ ಸಂಸಾರಕ್ಕೆ ಏಟ್ಬೇಕು ಅಷ್ಟು ಸುರಕ್ಷಿತವಾಗಿ ದಾಡ್ತೀರಿ. ಬರೀ ಬ್ರಹ್ಮಜ್ಞಾನದ ಚಿಂತನೆ ಒಂದೇ ಮಾಡಿ ಈ ಸಂಸಾರ ಚಿಂತನಕ್ಕೂ ಮುಖ್ಯ ಅದ. ಇದ್ರಾಗೂ ಒಂದು ಇಟ್ಟು ಇನ್ನು ಮುಂದಾದ್ರೂ ಒಂದ್ ಸ್ವಲ್ಪ ವರ್ಷ ಬಂಗಾರ ಖರೀದಿ ಮಾಡೋದು. ಮುಂದೆ ಮಕ್ಕಳು ಸಣ್ಣ ಇದ್ದು ಅಂತಂದ್ರೆ ಅವು ಭವಿಷ್ಯಕ್ಕೆ ಬೇಕಂದಾಗ ಈಗ್ಲಿಂತ ಶಾಣ್ಯರಾದ್ರಿ ಮುಂದೆ ಅವು ಅಜ್ಜಾಗಂಗಿಲ್ಲ ಕೆಲಸಗಳು. ಯಾಕೆಲ್ಲ ಕ್ರೇಟ್ ಇನ್ನ ಎತ್ತಲ್ಲಿ ಏನ್ ಚಿಂತೆ ಮಾಡೋದು ಬೇಡ. ಅದ್ರ ಬಗ್ಗೆ ಚಿಂತೆ ಮಾಡಿ ನಮ್ಮ ಕೈಗೇನು ಸುಮ್ನೆ ಕೆಲ್ಸಕ್ಕೆ ಬರ್ಲಕ್ ಚಿಂತೆ. ಏನ್ ಮಾಡ್ಬೇಕ್ರಿ, ರೇಟ್ ಭಾಳ ಹೆಂಗ್ ಮಾಡೋದು, ಎಲ್ಲರೂ ಊರ್ಲಕ್ಕಂಡು ಸಾಯೋದು. ರೇಟ್ ಜಾಸ್ತಿ ಆಗಿದ್ರೆ ನಾವೇನ್ ಮಾಡೋ ಮತ್ತೆ ಕೇಳ್ತೀವಿ ಯಾರಕ್ಕೆ. ಆಗಿದ್ದಾಗಿರ್ತಾವ, ಏಟ್ ಆದತ್ತಾಯ್ತು, ಮಾಡೋದು ಆಗ್ಯದಪ್ಪ. ಈಗೇನಾಯ್ತು, ಜ್ಞಾನಿ ಮತ್ತು ಅಜ್ಞಾನಿಯ 2 ಶಬ್ದಗಳು ಉಳಿದು. ಯಾವ ಉಳಿದು ಅಂತಂದ್ರ ಸಾಮಾನ್ಯ ವೃತ್ತಿ ಮತ್ತು ವಿಶೇಷ ವೃತ್ತಿ ಅನ್ನೋ 2 ಶಬ್ದಗಳ ಬಗ್ಗೆ ಹೇಳಿಲ್ಲ ನಾವಿನ್ನ. ನಡವರ್ಕಿದು ಬಂಗಾರ ಬಂದ್ಬಿಡ್ತು. ಸಾಮಾನ್ಯ ವೃತ್ತಿ ವಿಶೇಷ ವೃತ್ತಿ ಯಾವುದನ್ನ ನೀವು ಹೆಚ್ಚು ಸೀರಿಯಸ್ ಆಗಿ ತಗೋತೀರಿ ಅದು ಸಾಮಾನ್ಯ ವೃತ್ತಿಯಿಂದ ಗ್ರಹಣ ಆಗ್ತದ. ಅದಕ್ಕೆ ಮೇನ್ ಕಾನ್ಸಿಯಸ್ ಅಂತಾರ. ವಿಶೇಷ ವೃತ್ತಿ ಅಂದ್ರೆ ಸಬ್ ಕಾನ್ಸಿಯಸ್. ಯಾವುದನ್ನ ನೀವು ಲೈಟ್ ಆಗಿ ತಗೋತೀರಿ ಅದು ಏನದ ಸಬ್ ಕಾನ್ಸಿಯಸ್, ವಿಶೇಷ ವೃತ್ತಿ ಅಂತಾರೆ. ಅದಕ್ಕೆ ಜ್ಞಾನಿಗೂ ಸಾಮಾನ್ಯ ವೃತ್ತಿ ವಿಶೇಷ ವೃತ್ತಿ ಅದ, ಅಜ್ಞಾನಿಗೂ ಆದ ಇಲ್ಲ ಸಾಮಾನ್ಯ ವೃತ್ತಿ ವಿಶೇಷ ವೃತ್ತಿ. ಅವನಿಗೆ ಒಂದೇ ಅದ, ಇವ್ರಿಗೆ 2 ಅದಾವ.
ಜ್ಞಾನಿಗೆ ಅಜ್ಞಾನಿಗೆ ಇಬ್ಬರಿಗೆ ಅದಾವಲ್ರಿ ಸಾಮಾನ್ಯ ವೃತ್ತಿ ವಿಶೇಷ ವೃತ್ತಿ. ಜ್ಞಾನಿ ಆದವನು ಏನ್ ಮಾಡ್ತಾನ, ತನ್ನ ಅಂತರ್ಮುಖಿಯಾಗಿ ಸ್ವರೂಪಾನಂದ ಕಾಲ ಏನ್ ಸ್ವರೂಪಾನಂದ ಅನುಭವಿಸಿರ್ತಾನ ಅದು ಸಾಮಾನ್ಯ ವೃತ್ತಿಯಿಂದ ಅನುಭವಿಸಿರ್ತಾನ. ಜ್ಞಾನಿ ಬಹಿರ್ಮುಖಿಯಾದಾಗ ವಿಷಯ ಭೋಗ ಮಾಡುವಾಗ ಅದೇ ಸಾಮಾನ್ಯ ವೃತ್ತಿಯಿಂದ ಲೌಕಿಕ ವ್ಯವಹಾರ ಮಾಡ್ತಿರ್ತಾನೆ. ಸಾಮಾನ್ಯ ವೃತ್ತಿಯಿಂದ ಅಂತರ್ಮುಖಿಯಾದಾಗ ನಿಮ್ಮ ಸಾಮಾನ್ಯ ವೃತ್ತಿ ನೀವು ಜ್ಞಾನಿ ಅಂತ ತಿಳ್ಕೊಳ್ರಿ. ಅಂತರ್ಮುಖಿಯಾದಾಗ ಬ್ರಹ್ಮಾನಂದ ಅನುಭವಿಸ್ತಿರ್ತೀರಿ. ಎದರಿಂದ ಅನುಭವಿಸ್ತಿರ್ತೀರಿ? ಸಾಮಾನ್ಯ ವೃತ್ತಿಯಿಂದ. ಬ್ರಹ್ಮಾನಂದ ಸಾಮಾನ್ಯ ವೃತ್ತಿಯಿಂದ ಅನುಭವಿಸುವಾಗ ಲೌಕಿಕ ವ್ಯವಹಾರಗಳು ಮಾಡ್ತಿರ್ತೀರಿ. ಅದು ಎದರಿಂದ ಮಾಡ್ತಿರ್ತೀರಿ? ವಿಶೇಷ ವೃತ್ತಿಯಲ್ಲಿ ಅಂತ ಮಾಡ್ತಿರ್ತೀರಿ. ಮತ್ತೆ ನೀವೇ ಜ್ಞಾನಿಗಳು ವಿಷಯ ಭೋಗ ಅನುಭವಿಸುವಾಗ ಸಾಮಾನ್ಯ ವೃತ್ತಿಯಿಂದ ವಿಷಯ ಭೋಗ ಅನುಭವಿಸಿ ನಿಮ್ಮ ವಿಶೇಷ ವೃತ್ತಿ ಎದುರಾಗಿರ್ತದೆ, ಬ್ರಹ್ಮಾನಂದದಾಗಿರ್ತದೆ. ಒಪ್ಕೊಂಡ್ರೆ ಇಲ್ಲ, ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡಿರಿ. ವಿಷಯ ಭೋಗ ಮಾಡಾಗ ವಿಷಯ ಭೋಗದಲ್ಲಿ ಸೀರಿಯಸ್ ಆಗಿರ್ತೀರ ಇಲ್ಲ, ಬ್ರಹ್ಮಾನಂದ ಅನುಭವಿಸುವಾಗ ಬ್ರಹ್ಮಾನಂದದ ಅನುಭವದಲ್ಲಿ ಸೀರಿಯಸ್ ಆಗಿರ್ತೀರ ಇಲ್ಲ. ಬ್ರಹ್ಮಾನಂದ ಅನುಭವಿಸುವಾಗ ನಿಮ್ಮ ಸಾಮಾನ್ಯ ವೃತ್ತಿ ಏನಿರ್ತದ? ಆತ್ಮಸುಖ, ಬ್ರಹ್ಮದ ಆನಂದ ಅನುಭವಿಸ್ತಿರ್ತೀರಿ. ಅದರಾಗ ಸಾಮಾನ್ಯ ವೃತ್ತಿ. ಸಾಮಾನ್ಯ ವೃತ್ತಿ ಬ್ರಹ್ಮಾನಂದದಲ್ಲಿ ತೊಡಗಿದಾಗ ನಿಮ್ಗೇನ್ ಸಂಸಾರ ಇಲ್ಲೇನು? ಸಂಸಾರ ಅದ, ಅದರ ಕಡೆ ಲಕ್ಷ್ಯ ಎದರ್ ಕೊಟ್ಟಿರ್ತೀರಿ? ವಿಶೇಷ ವೃತ್ತಿಯಲ್ಲಿ ಅಂತ ಕೊಟ್ಟಿರ್ತೀರಿ. ಲೌಕಿಕ ವ್ಯವಹಾರದ ಕಡೆ ಲಕ್ಷ್ಯ ವಿಶೇಷ ವೃತ್ತಿ ಎಂದಿರ್ತದ. ಪರಮಾರ್ಥ ಸಾಧನೆಯ ಲಕ್ಷ್ಯ ಸಾಮಾನ್ಯ ವೃತ್ತಿಯಲ್ಲಿರ್ತದ. ಅದೇ ಬ್ರಹ್ಮಜ್ಞಾನಿ ವಿಷಯ ಭೋಗ ಮಾಡುವಾಗ ಹೆಂಗಿರ್ತದ? ಅವನು ಸಾಮಾನ್ಯ ವೃತ್ತಿ ಎದುರಾಗಿರ್ತದ. ವಿಷಯ ಭೋಗ ಮಾಡುವಾಗ ಲೌಕಿಕದಾಗಿರ್ತದ, ಪರಮಾರ್ಥದಾಗಿರ್ತದ. ಸಾಮಾನ್ಯ ವೃತ್ತಿ ಲೌಕಿಕದಾಗಿರ್ತದ. ಲೌಕಿಕದಾಗ ಅವ ವ್ಯವಹಾರ ಮಾಡ್ಲಕತ್ತಾನ ಪಶುವಿನ ಹಾಗೆ ಅಂತಂದ್ರೆ ಹೆಂಗ್ ಬೇಕಂಗ್ ಒದರ್ತಿರ್ತಾನ, ಏನ್ ಬೇಕಾದ್ರೆ ಮಾಡ್ತಿರ್ತಾನ, ಹೊಡೆದಾಡ್ತಿರ್ತಾನ, ಬಡದಾಡ್ತಿರ್ತಾನ. ಹಂಗ್ ಮಾಡ್ತಾನಂದ್ರೆ ಅವನೊಳಗೆ ಬ್ರಹ್ಮಜ್ಞಾನ ಇಲ್ಲೇನು? ಅದ. ಆದ್ರೆ ಬ್ರಹ್ಮಜ್ಞಾನ ಎಲ್ಲದ? ವಿಶೇಷ ವೃತ್ತಿಯಾಗ. ಚಂದ ತಿಳ್ಕೋಬೇಕಿದು. ಬಹಿರ್ಮುಖಿಯಾದಾಗ ಅವನು ಪಶುವಿನಾಗೆ ವರ್ತಿಸ್ತಾನೆ. ಪಶುವಿನಾಗೆ ವರ್ತಿಸುವಾಗ ಅವನೊಳಗೆ ಬ್ರಹ್ಮಜ್ಞಾನ ಇಲ್ಲೇನು? ಆದ. ಸಾಮಾನ್ಯ ವೃತ್ತಿಯಿಂದ ಪಶುವಿನಾಗೆ ವರ್ತಿಸ್ತಾ ಇದ್ರು ಸಹಿತ ಅವನು ವಿಶೇಷ ವೃತ್ತಿಯಲ್ಲಿ ಬ್ರಹ್ಮಜ್ಞಾನದ ಒಂದು ಬಾಣ ಇದ್ದೇ ಇರ್ತದ. ಇಷ್ಟೆಲ್ಲ ನಾನು ಮಾಡ್ತಾ ಇರೋದು ಕ್ವಾಲಿಟಿ ಕಂಟ್ರೋಲ್ ಸಲುವಾಗಿ ಮಾಡ್ಲಕತ್ತೀನಿ. ಮನೆ ಒಳಗೆ ಒಂದು ಕ್ವಾಲಿಟಿ, ಒಂದು ನಾವು ಕೆಲಸ ಮಾಡುವಂತ ಸ್ಥಳದೊಳಗೆ ಒಂದು ಕ್ವಾಲಿಟಿ ಸಲುವಾಗಿ ಅವನು ಏನ್ ಮಾಡ್ತಾನ? ಚಲೋ ಮಾತನಾಗ ಹೇಳ್ತಾನ, ಕೇಳಂಗಿಲ್ಲ. ಬೈದ್ ಹೇಳ್ತಾನ, ಕೇಳಂಗಿಲ್ಲ. ಪನಿಷ್ಮೆಂಟ್ ಕೊಡ್ತಾನ, ಕೇಳಂಗಿಲ್ಲ. ಏನೆಲ್ಲ ಮಾಡಿದ್ರು ಕೇಳಿಲ್ಲ ಅಂತಂದ್ರ ಅವ ಕೆಟ್ಟ ಶಬ್ದಗಳು ಬಳಸಬೇಕಾಗ್ತದ. ಬ್ರಹ್ಮಜ್ಞಾನಿ ಕೆಟ್ಟ ಶಬ್ದ ಬಳಸ್ತಾನ ಅಂತಂದ್ರ ಎದ್ರ ಸಲ ಬಳಸ್ಲಕತ್ತಾನ? ಬ್ರಹ್ಮಜ್ಞಾನಿ ಒಂದು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕ, ಒಂದು ಗುಣಧರ್ಮ ಕಾಯ್ಕೊಂಡು ಹೋಗೋದಕ್ಕ, ಒಂದು ಒಳ್ಳೆ ಸದ್ಧರ್ಮ ಸ್ಥಾಪನೆ ಮಾಡುವುದಕ್ಕ ಅವನು ಹೋರಾಟ ಮಾಡ್ತಿರ್ತಾನೆ. ಕೆಲವು ಮಾತನಾಗ ಹೇಳಿದ್ರೆ ಒಂದೇ ಮಾತಿಗೆ ಅರ್ಥ ಮಾಡ್ಕೊಳ್ಳುವಂತವ್ರು ಸಿಕ್ಕಿದ್ರು ಅಂದ್ರೆ ದೊಡ್ಡ ಪುಣ್ಯವಂತರವ್ರು. ಒಂದು ಮಾತಿಗೆ ಹೇಳಿದ್ರು ಕೇಳಲ್ಲ, ಎರಡು ಮಾತಿಗೆ ಹೇಳಿದ್ರು ಕೇಳಲ್ಲ, 35 ವರ್ಷ ಕೂಡಿ ಸಂಸಾರ ಮಾಡಿದ್ರು ಕೇಳದಂತ ಪಶುಗಳು ಇರ್ತಾವ. ಅವ್ರು ಏನ್ ಮಾಡ್ಬೇಕು?
ಮೆಟ್ ತಗೊಂಡೇ ನಿಂದಿರ್ಬೇಕು ಅಷ್ಟೇ. ಮೆಟ್ ಹಾಕೊಂಡು ಏನು ಹಾಲ್ನಾಗ ಮತ್ತೆ ಡೈನಿಂಗ್ ಟೇಬಲ್ನಾಗ ಅಡಿಗೆ ಮನ್ಯಾಗ ಎಲ್ಲ ಕಡೆ ಮೆಟ್ ಹಾಕೊಂಡು ತಿರುಗಾಡ್ಬೇಕು. ಯಾವ ಟೈಮ್ನಾಗ ಕಾಲನ್ನು ತೆಗೆದು ಹಾಕ್ತಾನ ಗೊತ್ತಿಲ್ಲ, ಒಂದು ಅಂಜಿಕೆ ಇಟ್ಟಿರ್ಬೇಕು. ಅವು ಅಂಜಿಕೆಗೆ ಗೊತ್ತಿದ್ದಾಗ ಹೊರತು ಅವು ಎಂದೂ ಚಲೋ ಮಾತಿ ಗೊತ್ತಾಗ ಅಂತವ್ರ ಸಲ ಹಂಗೆ ಇರ್ಬೇಕ, ಏನು ಮಾಡಕ್ಕಾಗ. ಅವಾಗ ನಾವು ಪಶು ಆಗ್ಬೇಕಾಗ್ತದ. ಮೆಟ್ಟ ಹಾಕೊಂಡು ಅಡಿಗೆ ಮನೆಯಾಗ ಬಂದಾನ ಅಂದ್ರ ಇದು ಚಿತ್ತಿನಾಗದ ನಾವು ಹೇಳಿದ್ದು ನಾ ಕೇಳಿಲ್ಲ, ತಪ್ಪಾಗ್ಯದ, ಇನ್ನು ಏಟು ಬೀಳ್ತವ ಅಂತ ಏನ್ ಹೇಳ್ತಾನ ಕೇಳ್ಬೇಕು ಅಂತ ಚಿದಾಭಾಸ ಏನಾಗ್ಬಿಡ್ತಾನ, ಮ್ಯಾಚ್ ಆಗ್ಬಿಡ್ತಾನ. ಆ ಟೈಮ್ ಏನ್ ಮಾಡ್ಲಕ್ಕಾಗಲ್ಲ. ಅರಿವಿನಿಂದ ಈ ಗುರುವಿನ ನಾಲಿಗೆಯಿಂದ ಒಂದು ಮಾತು ಏನ್ ಬರ್ತದ ಅದನ್ನ ಶಿರಸಹ ವಹಿಸಿ ಮಾಡಬೇಕು ಅಂತಂದ್ರೆ ಅದು ಸಾಧಕರ ಲಕ್ಷಣ. ಮನೆಯವ್ರು ಇರ್ಬೋದು, ಹೊರಗಿನವ್ರು ಇರ್ಬೋದು, ಅದು ಆ ರೀತಿ ಇದ್ರೆ ಏನಾಗ್ತದ, ಮನೆಯೊಳಗ ಹೊರಗ ಎಲ್ಲ ಕಡೆ ಆನಂದವೇ ಆನಂದ, ಆನಂದ ಹಗೂರ ಹಗೂರ ಹಗುರ ಆಗ್ತದ. ಒಳ್ಳೇದಕ್ಕ ಹೇಳಕತ್ತಾರ, ತನಗಾಗಿ, ತನ್ನಿಂದ, ತನ್ನ ಮೂಲಕ, ತನ್ನ ಉದ್ಧಾರ, ತನ್ನ ಸ್ವರೂಪ ಆನಂದಕ್ಕಾಗಿ ಇಷ್ಟು ಶ್ರಮ ವಹಿಸ್ಲಕತ್ತಾರ ಅಂದ್ರೆ ಅವ್ರು ಹೇಳಿದ ಕೇಳಕ್ ನಮ್ಗೆ ಏನು ಗಾಡಿ ಆಗ್ಯದ ಬೇಕಲ್ಲ. ಅದು ಯಾವುದು ಇಲ್ಲ ಅಂತಂದಾಗ ಪಶುವಿನ ಹಾಗೆ ವರ್ತನೆ ಮಾಡಿದ್ರ ಏನಾಗ್ತದ, ಪಶುಗಳಿಗಾಗಿ ಪಶುವಿನ ಹಾಗೆ ಆಗ್ಬೇಕಾಗ್ತದ. ಪಶುಗಳಿಗಾಗಿ ಆಕಳ ಏನ್ ಮಾಡ್ಬೇಕು, ಆಕಳ ಅದಕ್ಕೆ ನಮಸ್ಕಾರ ಮಾಡ್ತೀರ, ಪೂಜೆ ಮಾಡ್ತೀರ, ಏನೇನೋ ಪುರಾಣದ ಕತ್ತಿ ಬರ್ದಾರ, ಬಾಲಕ್ ಒಂದಿವ್ಸ ಮಂದಿ ಪೂಜೆ ಮಾಡ್ತಾರ, ಅದ್ರ ಮೋತಿಗೆ ಒಂದಿವ್ಸ ಮಂದಿ ಪೂಜೆ ಮಾಡ್ತಾರ, ಏನಾರ ಅಡಿಗೆ ಮಾಡಿದ ಬಿಸಿದ ಅದಕ್ಕೆ ತಿನ್ನಿಸ್ತಾರ, ಏನೆಲ್ಲ ಮಾಡ್ತಾರ. ಈಗ ಹೋಗಾಗ ಬಾಗಿಲ್ದಾಗ ರಾಜದಾರ ಮಕ್ಕೊಂಡ್ಬಿಟ್ಟಾರ, ನಿಮ್ ಸಲಿಗಿಲಿಂದ ರಾಜದಾರ ಮಕ್ಕೊಂಡ. ಹೇಳಂದ್ರೆ ಹೇಳಲ್ದು, ಸರಿ ಅಂದ್ರೆ ಸರಿ ಅಲ್ದು. ಯಾಕಂದ್ರೆ ನೀವೇ ಆ ದನ ಬೆಳೆಸ್ತೀರಿ, ಆ ದನಕ್ಕಂಗೆ ಮಾಡಿರ್ತೀರಿ ನೀವೇ. ಅದು ಪ್ರೀತಿ ಮಾಡಿ ಪ್ರೀತಿ ಮಾಡಿ ಪ್ರೀತಿ ಮಾಡಿ ತಲೆ ಮೇಲೆ ಹೊರಸ್ಕೊಂಡು ಎಳ್ದು ಕೇಳರ್ದಂಗೆ ಮಾಡಿ ಇಟ್ಕೊಂಡಿರಿ. ಸಣ್ಣ ವಯಸ್ಸಿನಾಗ ಏನ್ ತಿಳಿದ್ರೆ ತಿಳ್ಕೊಳ್ಳಾರ್ದು ಮುಂದೆ ಮುದುಕರಾದ್ಮೇಲೆ ತಿಳ್ಕೊತಾವ ಇಲ್ಲ. ಏನ್ ನೋಡ್ಬೇಕಾಗ್ತದ, ಸರಿ ಹೇಳು, ಒಂದ್ ಬಡಿಗೆ ತಗೊಂಡು ಹಾಕ್ಬೇಕು. ಅಯ್ಯೋ ಆಕಳ ಮೈಯೊಳಗೆ 33 ಕೋಟಿ ದೇವತೆಗಳದವ, ಬಡಿಗಿಲಿಂದ ಆಕಳಿಗೆ ಹೊಡೆದ್ರ ಏನಾಯ್ತು, ನಾವು ಆಕಳಿಗೆ ಹೊಡಿಲಕತ್ತಿಲ್ಲಪ್ಪ, ಪಶುವಿಗೆ ಹೊಡಿಲಕತ್ತೀವಿ. ಬೇಕಲ್ಲ, ಪಶುವಿಗಾಗಿ ಪಶು ಆಗ್ಬೇಕಾಗ್ತದ. ಲೌಕಿಕ ವ್ಯವಹಾರಗಳಲ್ಲಿ ನಮ್ಮದು ಒಂದು ವ್ಯವಸ್ಥೆ ಸರಿಯಾಗಿ ನಡಿಬೇಕಾದ್ರೆ ಪಶುಗಳಿಗಾಗಿ ಪಶು ಆಗ್ಬೇಕಾಗ್ತದೆ. ಆ ಪಶುವಾಗಿ ನಾವು ಪಶುಗಳ ಜೊತೆಗೆ ಪಶುವಾಗಿ ವರ್ತನೆ ಮಾಡುವಾಗ ಅಲ್ಲಿ ಅವನೇನಿರ್ತದ, ಸಾಮಾನ್ಯ ವೃತ್ತಿ ಕೆಲಸ ಮಾಡ್ತಿರ್ತದ. ಆದ್ರೆ ಅವನು ಬ್ರಹ್ಮಜ್ಞಾನದ ದಾನ ಇರಂಗಿಲ್ಲೇನೋ ಇರ್ತದ. ಇದ್ದು ಏನ್ ಮಾಡ್ತಿರ್ತದ, ಈಗ ಅವ ಪಶುವಿಗೆ ಪನಿಷ್ಮೆಂಟ್ ಕೊಡ್ಲಕ್ಕತ್ತಾನಂತಂದ್ರೆ ಅದು ಹಾಳಾಗಿ ಹೋಗ್ಲಿ ಕೆಟ್ಟ ಹೋಗ್ಲಿ ಅಂತೇಳಿ ಅದ್ರ ಮೇಲೆ ಏನಾರ ಶಾಪ ಕೊಡ್ತಿರ್ತಾನೇನೋ. ಅವನು ಪ್ರೀತಿನೇ ಇರ್ತದ, ಪ್ರೀತಿ ಇರ್ತದ, ಸರಿಯಾಗಿ ತರ್ಬೇಕಂತಿರ್ತಾನ ಅಷ್ಟೇ. ಪ್ರೀತಿನೇ ಇರ್ತದೆ, ದ್ವೇಷ ಇರ್ತದೆ. ಏನು ಆಕೆ ಡ್ರೇಟ್ ಹೊಡೆದ್ರೆ ಓಡಿ ಹೋಗ್ಲ ಕಡೆ ಎಲ್ಲಾರ ಸತ್ತಲ್ಲಿ ಮತ್ತೊಂದು ಮಾಡ್ಕೊಳ್ಳೋಮನ್ನಂಗಿರ್ತದೇನೋ, ಮತ್ತೊಂದು ತರ ಮಾಡೋದು ಏನಿಲ್ಲ. ಒಂದು ಚಲೋ ದಾರ್ಯಾಗ ಇರಮ್ ಅಂತ ಒಂದು ಹೋರಾಟ. ಅದಕ್ಕೇನದ ವಿಶೇಷ ವೃತ್ತಿ. ಲೌಕಿಕ ವ್ಯವಹಾರದಲ್ಲಿ ಜ್ಞಾನಿಯ ವಿಶೇಷ ವೃತ್ತಿ ಎಲ್ಲಿರುತ್ತದೆ, ಪ್ರಶ್ನೆಗಳು ಹಾಕೋಬೇಕು. ಲೌಕಿಕ ವ್ಯವಹಾರ ಕಾಲದಲ್ಲಿ ಜ್ಞಾನಿಯ ವಿಶೇಷ ವೃತ್ತಿ ಎಲ್ಲಿ ಇರುತ್ತದೆ? ಲೌಕಿಕ ವ್ಯವಹಾರ ಕಾಲದಲ್ಲಿ ಏನ್ ಮಾಡ್ಬೇಕು, 4 ಪ್ರಶ್ನೆ ಹಾಕೊಂಡ್ಬಿಟ್ರಿ. ಈಜಿ ಮ್ಯಾಲ ಜ್ಞಾನಿ ಅಂತ ಬರ್ಕೊಳ್ರಿ.
ಏನದ ಲೌಕಿಕ ವ್ಯವಹಾರ ಕಾಲದಲ್ಲಿ ಜ್ಞಾನಿದೇನಿರ್ತದ ಅಲ್ಲಿ ಮುಂದೆ ಎರಡು ಪ್ರಶ್ನೆ. ಅವನೊಳಗೆ ವಿಶೇಷ ವೃತ್ತಿ ಮತ್ತ ಸಾಮಾನ್ಯ ವೃತ್ತಿ ಎರಡದಾವ. ಲೌಕಿಕ ವ್ಯವಹಾರ ಕಾಲದಲ್ಲಿ ಜ್ಞಾನಿಯ ಸಾಮಾನ್ಯ ವೃತ್ತಿ ಎದರಲ್ಲಿರ್ತದ? ಲೌಕಿಕನಾಗೆ ಇರ್ತದ. ವಿಶೇಷ ವೃತ್ತಿ ಪರಮಾರ್ಥದಾಗಿರ್ತದೆ. ಇದು ಹೇಳಕ್ ಬರ್ಬೇಕು, ಬರ್ಕೋರಿ ಬೇಕಿದ್ರೆ. ಲೌಕಿಕ ವ್ಯವಹಾರ ಕಾಲದಲ್ಲಿ ಜ್ಞಾನಿಯ ಸಾಮಾನ್ಯ ವೃತ್ತಿಯು ಲೌಕಿಕದಲ್ಲಿದ್ದರೆ ವಿಶೇಷ ವೃತ್ತಿ ಎದುರಾಗಿರ್ತದ? ಪರಮಾರ್ಥದಾಗಿರ್ತದ. ಮತ್ತು ಜ್ಞಾನಿಯ ಪರಮಾರ್ಥ ಸಾಧನ ಕಾಲದಲ್ಲಿ ಅಂದ್ರೆ ಬಹಿರ್ಮುಖಿ ಅಂತರ್ಮುಖಿ ಅಂದಿರಲ್ಲ. ವ್ಯವಹಾರ ಕಾಲ ಅಂದ್ರೆ ನಾನು ಬಹಿರ್ಮುಖಿ ಆತ್ಮವಿಮುಖಿ. ಜ್ಞಾನಿಯ ಬಹಿರ್ಮುಖಿ ಕಾಲದಲ್ಲಿ ಅಂದ್ರೆ ಲೌಕಿಕ ವ್ಯವಹಾರದ ಕಾಲದಲ್ಲಿ ಅವನು ವಿಶೇಷ ವೃತ್ತಿ ಎದುರಾಗಿರ್ತದ? ಇದು ಹೇಳ್ತಾರ ಬಿಡಂಗೇ ಇಲ್ಲ ನಮಗೆ. ನಾನು ಜ್ಞಾನಿಯ ಬಹಿರ್ಮುಖಿ ಕಾಲ, ಆತ್ಮವಿಮುಖಿ ಕಾಲ, ಲೌಕಿಕ ವ್ಯವಹಾರ ಕಾಲದಲ್ಲಿ ಅವನ ವಿಶೇಷ ವೃತ್ತಿ ಎದುರಾಗಿರ್ತದ, ಸಾಮಾನ್ಯ ವೃತ್ತಿ ಎದುರಾಗಿರ್ತದೆ ಹೇಳ್ಬಿಟ್ಟು. ಸುಮ್ಮನೆ ಹೇಳಿದ್ದೆ ಕೇಳೇನು ಹಂಗೆ ಹೋದ್ರೆ ಜ್ಞಾನಿಯ ಬಹಿರ್ಮುಖಿಯ ಕಾಲ, ಜ್ಞಾನಿ ಬಹಿರ್ಮುಖಿ ವೃತ್ತಿಯ ಕಾಲದಲ್ಲಿ ಅವನ ಸಾಮಾನ್ಯ ವೃತ್ತಿ ಯಾವುದನ್ನ ಆವರಣ ಭಂಗ ಮಾಡ್ತಿರ್ತದ? ವ್ಯವಹಾರವನ್ನ ಏನು ಪರಮಾರ್ಥವನ್ನ? ವ್ಯವಹಾರ ಬರ್ಕೊಳ್ರಿ. ಜ್ಞಾನಿಯ ಬಹಿರ್ಮುಖಿ ಅಥವಾ ಆತ್ಮವಿಮುಖಿ ಅಥವಾ ಲೌಕಿಕ ವ್ಯವಹಾರ ಕಾಲದಲ್ಲಿ ಆತನ ಸಾಮಾನ್ಯ ವೃತ್ತಿ ಏನ್ ಮಾಡ್ತಿರ್ತದ? ಲೌಕಿಕ ವ್ಯವಹಾರವನ್ನೇ ಆವರಣಭಂಗ ಮಾಡ್ತಿರ್ತದ. ಮತ್ತ ವಿಶೇಷ ವೃತ್ತಿ ಎದುರಾಗಿರ್ತದ? ಪರಮಾರ್ಥದಲ್ಲಿರ್ತದ. ಅವ ಏನು ಕಲ್ತುಕೊಂಡನ, ಏನು ತಿಳ್ಕೊಂಡನ ಅದು ವಿಶೇಷ ವೃತ್ತಿ ಒಳಗೆ ಇದ್ದೇ ಇರ್ತದ, ಅದು ಎಲ್ಲಿ ಹೋಗಲ್ಲ. ಮತ್ತು ಜ್ಞಾನಿ ಅಂತರ್ಮುಖಿಯಾದ ಕಾಲದಲ್ಲಿ, ಆತ್ಮ ಸಮ್ಮುಖಿಯಾದ ಕಾಲದಲ್ಲಿ, ಆತ್ಮ ಸಮ್ಮುಖಿಯಾದ ಕಾಲದಲ್ಲಿ ಅವನ ಸಾಮಾನ್ಯ ವೃತ್ತಿ ಎದುರಾಗಿರ್ತದ? ಪರಮಾರ್ಥದಾಗಿರ್ತದ. ವಿಶೇಷ ವೃತ್ತಿ ಲೌಕಿಕದಾಗಿರ್ತದೆ. ಹೌದಿಲ್ರಿ? ಒಂದಾರಿ ಸತ್ಯ ಹೇಳ್ರಿ. ಜ್ಞಾನಿಯ ಬಹಿರ್ಮುಖಿ ಅಥವಾ ಆತ್ಮವಿಮುಖಿ ಅಥವಾ ಅಜ್ಞಾನ ಕಾಲದಲ್ಲಿ, ಅಜ್ಞಾನ ಕಾಲನೂ ಅಂತಾರ ಅದಕ್ಕೆ, ಕಾಲದಲ್ಲಿ ಹೇಳ್ರಿ, ಬಾಯಿ ತೆಗಿಲಿ ಒಂದಿತ್ತು. ಏನ್ ರೊಕ್ಕ ರೂಪಾಯಿ ಬೇಕಾಗಿಲ್ಲ, ಸುಮ್ಮನೆ ಏನ್ ಹೈರಾಣ ಆಗಿರ್ತ. ಜ್ಞಾನಿಯು ಬಹಿರ್ಮುಖಿಯಾದಾಗ ಅಜ್ಞಾನ ಕಾಲದಲ್ಲಿದ್ದಾಗ ಸಾಮಾನ್ಯ ವೃತ್ತಿ, ಜ್ಞಾನಿ ಬಹಿರ್ಮುಖಿ ಆದಾಗ, ಜ್ಞಾನಿ ಸಾಮಾನ್ಯ ವೃತ್ತಿ ಅದು ಜ್ಞಾನ ಅಜ್ಞಾನ ಏನೋ ಹೇಳಿದ್ರಲ್ಲ ಅದು ಕೇಳಕತ್ತೀನಿ. ಜ್ಞಾನಿ ಬಹಿರ್ಮುಖಿ ಆದಾಗ ಇನ್ನೂ ಒಂದೇನೋ ಶಬ್ದ ಬಳಸಿದ್ರಿ, ಅಜ್ಞಾನ, ಅದು ಬೇಕಾಗ್ಯದು. ಅಜ್ಞಾನ ಕಾಲದಲ್ಲಿ ಬಹಿರ್ಮುಖಿಯಾದಾಗ ಅಥವಾ ಅಜ್ಞಾನ ಕಾಲದಲ್ಲಿದ್ದಾಗ ಸಾಮಾನ್ಯ ವೃತ್ತಿಯಿಂದ ಬಳಸ್ತಾನ. ಎದಕ್ಕ ಸಾಮಾನ್ಯ ವೃತ್ತಿ ಎದಕ್ಕೆ ಬಳಸ್ತಾನ? ಲೌಕಿಕ ವ್ಯವಹಾರಕ್ಕೆ ಬಳಸ್ತಾನ. ಮತ್ತ ವಿಶೇಷ ವೃತ್ತಿ ಪರಮಾರ್ಥ ಸಾಧನೆಗೆ ಬಳಸ್ತಾನ. ಇದು ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು ನೀವು. ನೆಕ್ಸ್ಟ್, ಜ್ಞಾನಿಯು ಅಂತರ್ಮುಖಿಯಾದಾಗ, ಆತ್ಮ ಸಮ್ಮುಖಿಯಾದಾಗ, ಮುಖಿಯಾದಾಗ ಪಾರಮಾರ್ಥಿಕ ವ್ಯವಹಾರಕ್ಕಾಗಿ ಸಾಮಾನ್ಯ ವೃತ್ತಿಯನ್ನು ಬಳಸ್ತಾನ.
ವಿಶೇಷ ಅಂತರ್ಮುಖಿಯಾಗಿ ಈ ಸತ್ಸಂಗ ಮಾಡ್ಲಕತ್ತೀರಿ, ಈಗೆಲ್ಲ ಅಂತರ್ಮುಖಿಯಾಗಿ ಮಾಡ್ಲಕತ್ತೀರಿ. ನಿಮ್ಮ ಸಾಮಾನ್ಯ ವೃತ್ತಿ ಏನದ ಈಗ ಸತ್ಸಂಗದ ಕಡೆ ಅದ, ಆಧ್ಯಾತ್ಮ ಸಾಧನೆ ಕಡೆ ಅದ. ಆದ್ರೆ ಸಂಸಾರದ ಬಗ್ಗೆನೂ ನಿಮಗೊಂದು ಅರಿವದ. ಆ ಸಂಸಾರಕ್ಕೆ ಏನ್ ಮಾಡೋಣ, ತನ್ನ ವಿಶೇಷ ವೃತ್ತಿಯನ್ನ ಅದ್ರ ಕಡೆನೂ ಲಕ್ಷ್ಯ ಅದ. ಅವನಿಗೆ ವಿಶೇಷ ವೃತ್ತಿ ಅಂತ ಅದನ್ನ, ಅದು ಸಬ್ ಕಾನ್ಸಿಯಸ್ ಅಂತಾರೆ. ವಿಶೇಷ ವೃತ್ತಿ ಅಂದ್ರೆ ಸಬ್ ಕಾನ್ಸಿಯಸ್, ಮೇನ್ ಕಾನ್ಸಿಯಸ್ ಇಲ್ಲದ ಸತ್ಸಂಗದಾಗದ ಜ್ಞಾನಿ. ಮತ್ತ ಅಜ್ಞಾನಿ ಸತ್ಸಂಗದಾಗ ಇದ್ದನು ಅಂತಂದ್ರ ಅವನ್ ಏನ್ ಮಾಡ್ತಾನ, ಇದನ್ನು ಸಬ್ ಕಾನ್ಸಿಯಸ್ನಾಗೆ ಮಾಡ್ತಾನ, ಸಂಸಾರ ಮೇಲ್ ಕಾನ್ಸಿಯಸ್ನಾಗ ಮಾಡ್ತಾನ. ಅದಕ್ಕ ಈ ಅಜ್ಞಾನಿ ಏನಾಗ್ಯಾನ, ಯಾವ ಕಾಲ ಎಂದು ಲೌಕಿಕ ವ್ಯವಹಾರ ಕಾಲ, ಬಹಿರ್ಮುಖಿ ಮತ್ತೆ ಆತ್ಮವಿಮುಖಿ, ಇಂಥದೊಂದು ಅಜ್ಞಾನಿಯ ಕಾಲ ಅದ. ಇವಂದೇನದ ವಿಶೇಷ ಮತ್ತು ಸಾಮಾನ್ಯ. ಅಜ್ಞಾನಿ ಬಹಿರ್ಮುಖಿಯಾಗ್ಯಾನ, ಆತ್ಮವಿಮುಖಿಯಾಗ್ಯಾನ. ಇವನೇನ್ ಮಾಡ್ಲಕತ್ತಾನ, ವಿಶೇಷ ಮತ್ತು ಸಾಮಾನ್ಯ ವೃತ್ತಿ ಎದಕ್ ಬಳಸ್ಲಕತ್ತಾನ ಇವನು? ಸಾಮಾನ್ಯ ವೃತ್ತಿ ಎದಕ್ ಬಳಸ್ಲಕತ್ತಾನ? ಎರಡು ಲೌಕಿಕಕ್ಕಾಗಿ ಬಳಸ್ತಾನ ಅವನು. ಅವನಿಗೆ ಲೌಕಿಕ ಬಿಟ್ರೆ ಮತ್ತೊಂದು ಚಾನ್ಸ ಇಲ್ಲ ಅವನಿಗೆ. ಮತ್ತ ಅವ ಅಂತರ್ಮುಖಿ ಆಗಿದ್ನಪ್ಪ. ಅವ ಅಂತರ್ಮುಖಿ ಆದ್ನಂತಂದ್ರೆ ಆತ್ಮಸಂಮುಖಿ ಆದ್ನಂತಂದ್ರ ಅಲ್ಲಿನೂ ವಿಶೇಷ ಮತ್ತ ಸಾಮಾನ್ಯ ಎರಡೂ ಒಂದು ಲೌಕಿಕಕ್ಕೆ ಮೀಸಲೆಲ್ಲ. ಜ್ಞಾನದ ಕಾಲ, ಅಜ್ಞಾನದ ಕಾಲ, ಒಳಗ ಹೊರಗ ಎಲ್ಲಾ ಕಾಲದಲ್ಲಿ ಅವನಿಗೆ ಒಂದೇ ಮಾತರಂ ಲೌಕಿಕನೇ ಅವನು. ಅದಕ್ಕೆ ಅವನಿಗೆ ಮುಟ್ಟಬಾರ್ದು, ಅಂತವನ ಮಾತು ಕೇಳಬಾರ್ದು, ಅಂತವನ ಸಮೀಪ ಹೋಗಬಾರ್ದು. ಅವನು ಒಬ್ಬ ಹೊಲಸು ಜೀವಿ, ಮನುಷ್ಯನಾಗಿ ಹುಟ್ಟಿ ಒಂದು ಪಶುವಿನ ಹಾಗೆ ಬದುಕುವಂತ ಒಂದು ಹೊಲಸು ಜೀವಿ ಅಂತ. ಅಂತವರಿಗೆ ಮುಟ್ಟಬಾರ್ದಂತ, ಅವರೇ ಮುಟ್ಟಿಸ್ಕೋಬಾರ್ದನಂತವ್ರು ಅಸ್ಪೃಶ್ಯರು. ಎಲ್ಲಾ ಕಾಲದಲ್ಲಿ ವಿಷಯ ಭೋಗದ ವಿಚಾರನೇ. ಅಂತರ್ಮುಖಿ ಆದರೂ ಅದೇ ವಿಚಾರ, ಬಹಿರ್ಮುಖಿ ಆದರೂ ಅದೇ ವಿಚಾರ. ಅದಕ್ಕೆ ನಂತರ ಸದಾಶಿವನಿಗೆ ಯಾವಾಗ್ಲೂ ಅದರದೇ ಧ್ಯಾನ ಅಂತಿರ್ತಾರೆ. ಶಿವ ಅಲ್ಲದು ಭವ, ಭವ ಸದಾಶಿವ ಅಲ್ಲದು, ಸದಾ ಭವನಿಗೆ ಸದಾ ಕಾಲ ಅದರದೇ ಧ್ಯಾನ. ಹಂಗರ್ಥ. ಅದಕ್ಕೇನ್ ಮಾಡ್ಬೇಕು, ಅವನ ಜೀವನದಾಗ ಸಾಯ ತನಕ ನೆಮ್ಮದಿ ಇಲ್ಲ. ಅದಕ್ಕೆ ಏನಾಗ್ಬಿಡ್ತದ, ಅವನಿಗೆ ಏನೇನ್ ಬರ್ತಾವ ಬ್ಯಾನಿಗಳು ಅಂದ್ರೆ BP ಬರ್ತಾವ, ಶುಗರ್ ಬರ್ತಾವ, ಮತ್ತಿನ್ನೇನೇನೋ ಬರಬಾರ್ದು ಬ್ಯಾನಿಗಳೆಲ್ಲ ಬರ್ತಾವ. ಯಾಕಂದ್ರ ಸುಖಕ್ಕೆ ನಾವು ದಾರಿನೇ ಮಾಡ್ಕೊಂಡಿಲ್ಲ, ಜನ್ಮಕ್ಕೆ ಮಾಡ್ಕೊಳ್ಳೋದಕ್ಕಿಂತವೆಲ್ಲ ಬರ್ತಿರ್ತಾವ. ಮತ್ತ ಮಾಡ್ಕೊಂಡಾರ ಅಂತಂದ್ರ ಅಲ್ಲಿ ಇಲ್ಲಿ ಸತ್ಸಂಗಕ್ಕೆ ಹೋಗಿ ಕುಂತಾರ, ಕೇಳ್ಯಾರ, ಮನೆ ತುಂಬ ಬಿಟ್ಕೊಂಡಾರ ಅಂದ್ರೂ ಅವ್ರಿಗಿಂತ ಜಡ್ ಬರ್ಲಕತ್ತಾವ ಅಂದ್ರೆ ಅವರು ಪಕ್ಕ ನಾಟಕ ಮಾಡ್ಲಕತ್ತಾವ, ದೊಡ್ಡ ನಾಟಕ ಮಾಡ್ಲಕತ್ತಾರ. ಯಾರು ಸತ್ಸಂಗಕ್ಕೆ ಬರ್ತಾರೋ ಅವ್ರ BP ಶುಗರ್ ಕಂಟ್ರೋಲ್ ಆಗ್ಲೇಬೇಕು. ಪ್ರಾಮಾಣಿಕವಾದ ಸಾಧಕರಿಗೆ BP ಶುಗರಿನ ಬಾಧೆ ಇರಬಾರ್ದು. ಅದೇ ಪ್ರಾಕ್ಟಿಕಲ್. ಬಹಳ ತ್ರಾಸಾಗಿ, ಬಹಳ ಟೆನ್ಷನ್ ಆಗಿಬಿಡ್ತು. ಒಂದ್ಸಲ ಏನೋ ಸಮಸ್ಯೆ ಆಗಿಬಿಡ್ತು. ಏನೋ ಶರಣಪ್ಪ, ನಿನ್ನ ಸಣ್ಣ ವಯಸ್ಸಿನೊಳಗ BP ಅದು ಅಡ್ಡ ಬಾಡಿ ಮೇಲೆ ಕುತ್ತು ಬಿಟ್ಟದ ಬೆಕ್ಕು. ಆ ಕಡೆ ಹಾರ್ತದ ಗೊತ್ತಿಲ್ಲ, ಈ ಕಡೆ ಹಾರ್ತದ ಗೊತ್ತಿಲ್ಲ, ಲೋ BP ಆಗ್ತದ ಗೊತ್ತಿಲ್ಲ, ಹೈ BP ಆಗ್ತದ ಗೊತ್ತಿಲ್ಲ ಅಂತಂದು ಆ ಬೆಕ್ಕನ್ನ ಶೂಟ್ ಔಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಬೆಕ್ಕನ್ನ ಓಡಿಸಿ ಈ ಕಡೆ ನಾವು ಪರಮಾರ್ಥ ಕಡೆ ಬಂದ್ಬಿಟ್ಟೆವು. ಈಗ BP ಇಲ್ಲ, ಶುಗರ್ ನಮ್ಮ ಮನೆ ಗೇಟ್ ಕನೆಕ್ಟ್ ಸಹಿತ ಬರಲ್ಲ. ಹಂಗ ಸುಮ್ಮನೆ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಅದರದ್ದು ಪ್ರಾಮಾಣಿಕವಾದ ಫಲಗಳು ಸಿಗ್ತಾವ. ನಾಟಕ ಮಾಡಿದ್ರೆ ಅದು ತೆಲಿವೈವ ಅಲ್ಲಿಗೆ ಹೋಯ್ತು. ಹೀಗಾಗಿ ನಮಗ ಆಧ್ಯಾತ್ಮ ಸಾಧಕರಿಗೆ BP ಶುಗರ್ ಅದಾವ ಅಂತಂದ್ರ ಅವರು ಕೇಳಿದ್ದು ಏನು ಶ್ರವಣ ಅಲ್ಲ, ಅವ್ರು ಮಾಡಿದ್ದು ಮನನ ಅಲ್ಲ, ಅವ್ರು ಮಾಡೋದ ನಿಧಿತ್ಯಾಸನ ಅಲ್ಲ.
ಅಯ್ಯೋ ದೊಡ್ಡ ದೊಡ್ಡ ಪೀಠ ಮಠ ಏನೇನದಾವಲ್ಲ ಆಶ್ರಮ ಅಂತವ್ರಿಗೆ ಸಹಿತ BP ಶುಗರ್ ಅದಾವ ಗೊತ್ತಾ? ಯಾಕಿರ್ಬೇಕಪ್ಪ ಅವು? ಶರಣರದ ಅದೇ ಅದ ಹೋರಾಟ. ಔಷಧಿ ತಗೋತೀರಿ, ಎದಕ್ ಬರ್ತಾವ ಇವೆಲ್ಲ ನಿಮಗ? ಇವೆಲ್ಲ ನಿಮ್ಗೆ ಬರ್ತಾವ ಅಂತಂದ್ರೆ ನೀವು ಮಾಡ್ತಾ ಇರೋದು ಸತ್ಯ ಅಲ್ಲ, ಇದು ಮಿಥ್ಯ. BP ಮತ್ತು ಶುಗರ್ ಇವೆರಡು ಜಡ್ಡುಗಳು, ಇವು ಜಡ್ಡುಗಳೇ ಅಲ್ಲ, ನೀವು ಮಾಡಿದ ನಾಟಕದ ಪರಿಣಾಮಗಳು. ವಲ್ಲದ ಗಂಡನ ಸಂಗಡ ಸಂಸಾರ ಮಾಡೋದು, ವಲ್ಲದ ಹೆಂಡತಿ ಸಂಗಡ ಸಂಸಾರ ಮಾಡೋದು, ಬೇಡಾದ ಮಕ್ಕಳಿಗೆ ನಾವು ಸಾಕಿ ಸಲ್ಲುವುದು, ಬೇಕಂತೇಳಿ ಸಾಕಿ ಸಲ್ಲುವಿದ ಮೇಲೆ ಅವು ನಮಗೆ ಉಲ್ಟಾ ಮಾಡಿದ್ದಕ್ಕೆ ಸಂಕಟ ಪಡೋದು, ಇವೆಲ್ಲ ಯಾಕಂದ್ರೆ ಸಂಬಂಧ ಮತ್ತು ಸಂಪತ್ತುಗಳಲ್ಲಿ ನಾನು ನನ್ನದು ಅನ್ನೋಂಥದ್ದು ತಲೆಯಾಗಿ ಇಟ್ಕೊಂಡು ಹಿಂಗೇ ಇರಬೇಕು, ಹಂಗೆ ಇರಬೇಕು, ಹಿಂಗೆ ನಡಿಬೇಕು, ಹಂಗೆ ನಡಿಬೇಕಂತ ಹೇಳಕ್ಕೆ ಮೂರ್ಖತನದ ವಿಚಾರಗಳನ್ನು ತಲೆಯಾಗಿ ತುಂಬಿಕೊಂಡು ನನ್ನ ವಿಚಾರದಂಗಿದ ನಡೆಯಂಗಿಲ್ಲ ಅಂದ್ರೆ ಸಂಸಾರ ಎಲ್ಲಿ ಹೋಗ್ತದೆ? ಎಲ್ಲಾ ಸಂಸಾರಗಳು ಹೋಗಿ ಹಾಳಬಾವಿಗೆ ಬೀಳವೇ. ಅವ್ರದ್ದು ಕೊನೆಯ ಗುರಿ ಹಾಳಬಾವಿನೇ. ಹೀಗಾಗಿ ಅದು ಯಾಕೆ ನಡೆಯಲ್ಲ? ನನ್ನೊಳಗೆ ನಾನು ಆನಂದವಾಗಿರ್ಬೇಕು ಅನ್ನಂಗೆ ಯಾರು ಹೇಳ್ತಾರೆ ಅವರು ನಿಜವಾದ ಪರಮಾರ್ಥ ಸಾಧಕರು. ಏನ್ ಮಾಡ್ಬೇಕು? ಹೀಗಾಗಿ ಏನಾಯ್ತು, ಇಲ್ಲಿ ಜನ ಹೇಳಿದ್ದೇನಪ್ಪ ಅಂದ್ರೆ ಜ್ಞಾನಿ ಮತ್ತು ಅಜ್ಞಾನಿಯ ವೃತ್ತಿ, ವಿಶೇಷ ವೃತ್ತಿ ಮತ್ತು ಸಾಮಾನ್ಯ ವೃತ್ತಿಗಳು ಎದಕ್ಕೆ ಬಳಕೆ ಆಗ್ತವ, ಹೆಂಗ್ ಬಳಕೆ ಆಗ್ತವ ಅನ್ನೋದು ಹೇಳಿ ನಿನ್ನೆ ಇತಿ ಮತ್ತು ಪ್ರತೀತಿ ಏನದು ವಿಚಾರ ಸಾಗರ 4ನೇ ತರಂಗ ಸುಮ್ಮನೆ ಉದ್ದ ಕೇಳ್ಕೊತಾದ್ರೆ ಇದು 119ನೇ ವಿಷಯಾಂಕ. ಆತ್ಮವಿವೇಕತೆಯಲ್ಲಿ 2 ಪ್ರಕಾರ, ಜ್ಞಾನಿ ಮತ್ತು ಅಜ್ಞಾನಿ ಅನ್ನೋದು ಇದು ಬೇರೆ ಯಾರ್ದು ಅಲ್ಲ, ಕತಿ ನಮ್ಮದೇ ಕತಿ ಅದ. ವಿಶೇಷವಾಗಿ ತಿಳ್ಕೊಂಡು ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ನಾವು ಇದ್ರೊಳಗ ಪರಿವರ್ತನೆ ಆಗಬೇಕು. ನನ್ನ ವಿಶೇಷ ವೃತ್ತಿ ಎದಕ್ಕೆ ಬಳಕೆ ಆಗಬೇಕು, ನನ್ನ ಸಾಮಾನ್ಯ ವೃತ್ತಿ ಎದಕ್ಕೆ ಬಳಕೆ ಆಗಬೇಕು, ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು. ನಿನ್ನೆಯಿಂದ ವಿವೇಕ ಅಲ್ಲ, ಯಾವುದು ವಿವೇಕ ಚೂಡಾಮಣಿ ನಮ್ಮ ಕಲ್ಯಾಣಪ್ಪವರು ಸ್ವಲ್ಪ ಬಿಸಿ ಇದ್ದದಕ್ಕೆ ಸ್ಥಗಿತಗೊಳಿಸ್ಯಾರ. ಅದಕ್ಕೆ ಅವ್ರು ಮತ್ತೆ ಇವತ್ತು ಬಂದಾರ, ಚಾಲು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾವಾಗ ಚಾಲು ಮಾಡ್ತಾರೋ ಕೇಳ್ರಿ, ಚಾಲು ಮಾಡ್ರಿ ಅಂತೇಳಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ರಿ, ರಿಕ್ವೆಸ್ಟ್ ಮಾಡ್ಕೊಳ್ರಿ, ಆ ಪಾಠ ಕೇಳ್ರಿ. ನಿನ್ನೆನಿಂದ ಏನ್ ಮಾಡಿವಪ್ಪ ಅಂತಂದ್ರೆ ಭಜಗೋವಿಂದಮ್ಮ 31 ಮಂತ್ರಗಳದವ. ಅದರೊಳಗ ಪರಿಚಯ, ಭಜಗೋವಿಂದಮ್ ಎಂದು ಪರಿಚಯ ಒಬ್ಬ ದೊಡ್ಡ ಸ್ವಾಮಿಗಳದು ಪ್ರವಚನ ಹಾಕಿವಿ. ಅದನ್ನ ತಗೊಂಡು ಕುಂತು ಬರ್ಕೊಳ್ರಿ. ಆ 31 ಮಂತ್ರಗಳು ಕೇಳೋದು ಒಂದೇ, ಈ ವಿಚಾರ ಸಾಗರದ ಪಾಠ ಕೇಳೋದು ಒಂದೇ. ಏನ್ ಮಾಡ್ತೀರಿ, ನಾವು ವಿನಾಯಕ್ ಬಿದ್ರಿ ಅವರಿಗೆ ಅದು ಒಪ್ಸಿವಿ. ನೀವು ಎಲ್ಲರಿಗೆ ಹೇಳೋಣ, ಯಾರು ಮಾಡ್ತಿರೋ ಯಾರು ಬಿಡ್ತಿರೋ. ಹಿಂಗಾಗಿ ವಿನಾಯಕ್ ಬಿದ್ರಿಗೆ ಒಂದು ವಿಶೇಷ ಜವಾಬ್ದಾರಿ ಒಪ್ಸಿವಿ. ಭಜ ಗೋವಿಂದ ಮಂತ್ರದ ಪರಿಚಯದ ಬಗ್ಗೆ ಒಂದು ಪ್ರವಚನದ, ಅದನ್ನ ಏನ್ ಮಾಡ್ರಿ ಬರ್ಕೊಳ್ರಿ. 10 ನಿಮಿಷ 15 ನಿಮಿಷದ ಪ್ರವಚನ ಅಷ್ಟೇ, ಅದು ಬಹಳ ಇಲ್ಲ. ನೀವು ಅದು ಬರ್ಕೊಂಡ್ರಿ ಅಂತಂದ್ರ ಅರ್ಧ ತಾಸು ಕೆಲಸ. ಅರ್ಧ ತಾಸಿನಾಗ ಏನಾಗ್ತದ, ಒಂದು ಅರ್ಧ ಪ್ರವಚನ ಇವತ್ತು ಬರ್ಕೊಂಡು ಹೇಳ್ರಿ, ಇನ್ನು ಅರ್ಧ ಪ್ರವಚನ ನಾಳೆ ಬರ್ಕೊಂಡು ಹೇಳ್ರಿ, ಏನು ತ್ರಾಸಿಲ್ಲ. ಸಂಜೆ ರೂಢಿ ಪಾಠದೊಳಗ ಈ ಭಜಗೋವಿಂದಮ್ಮಂದು ಪರಿಚಯ ಮಾಡ್ಕೊಂಡ್ರಿ. ಎಲ್ಲರೂ ಕೇಳಿ ವಿನಾಯಕ್ ಬಿದಿರಿ ಅವ್ರಿಗೆ ಒಪ್ಸಿವಿ. ಅವ್ರು ಬರೀತಾರೆ, ಅವ್ರು ಬರೀ ಅಂದ್ರೆ ವಿನಾಯಕ್ ಬಿದ್ರಿ ಒಬ್ಬರಿಗೆ ಬರೀಬೇಕಂತ ಎಲ್ಲರೂ ಬರೀಬೇಕು, ಎಲ್ಲರೂ ಕೇಳ್ಬೇಕು, ಎಲ್ಲರೂ ಹೇಳ್ಬೇಕು. ಅಷ್ಟು ಮಂದಿಗೆ ಹೇಳಿದ್ರೆ ಪಶುಗಳ ಸಂಖ್ಯೆ ಬಹಳ, ಪಶುಪತಿಗಳ ಸಂಖ್ಯೆ ಕಡಿಮೆ. ಹೀಗಾಗಿ ಯಾರಿಗೋ ಒಬ್ಬರಿಗೆ ಪಶುಪತಿ ಅಂತ ನಂಬಿ ಕೆಲಸ ಕೊಟ್ಟಿರ್ತೀವಿ, ಅವರು ಸಕ್ಸಸ್ ಮಾಡಬೇಕು. ಅವರು ಮಾಡಲಿಲ್ಲ ಅಂತಂದ್ರೆ ಮತ್ತೆ ಯಾವ ಕರೆಕ್ಟ್ ಪಶುಪತಿಗಳು ಯಾರ ನೋಡಿ ಆ ಪಶುಪತಿಗಳಿಗೆ ಒಪ್ಪಿಸ್ಬಿಡ್ತೀವಿ ನಾವು. ಅದಕ್ಕೆ ಭಜಗೋವಿಂದ ನೋಟ್ಸ್ ಬರ್ಕೊಳ್ರಿ. ನಾ ಬೈಯೋದು ಎದ್ರ ಸಲುವಾಗಿ ಅಂದ್ರೆ ನಿಮ್ ಚಿರಾಭಾಸ ಇದ್ರಾಗ ತೊಡಗಿಲ್ಲ ಅಂತ. ನಿಮಗೆ ವೈಯಕ್ತಿಕವಾಗಿ ಯಾರಿಗೆ ಬೈಯೋದಿಲ್ಲ. ಏನ್ ಮಾಡಬೇಕ ಅಂತಂದ್ರೆ ಈ ಒಂದು 4ನೇ ತರಂಗ ವಿಚಾರ ಸಾಗರ ಸಾಧು ನಿಶ್ಚಲ್ದಾಸಿ ಅವರ ಕೃತಿ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ನಡೆದ
ಉಪದೇಶ 119ನೇ ವಿಷಯಾಂಕ. ಆತ್ಮವಿಮುಖತೆಯಲ್ಲಿ 2 ಪ್ರಕಾರ, ಒಂದು ಜ್ಞಾನಿಯ ಆತ್ಮವಿಮುಖತೆ, ಒಂದು ಅಜ್ಞಾನಿಯ ಆತ್ಮವಿಮುಖತೆ. ಅದನ್ನ ಬ್ಯಾಲೆನ್ಸ್ ಹಿಡ್ಕೊಂಡು ಎಲ್ಲ ಹೇಳ್ಕೊತ ಬಂದೀವಿ. ಅಷ್ಟು ಹೇಳಿದ ಮೇಲೆ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಆದ ಅನ್ನೋದಕ್ಕೆ ಇವತ್ತು ಪೂರ್ತಿ ಪರ್ಫೆಕ್ಟ್ ಆಗಿ ಬಿಡಿಸಿ ಹೇಳಿವಿ. ಇಷ್ಟು ಹೇಳಿದ ಮೇಲೆ ಇನ್ನೂ ಚೆನ್ನಾಗಿ ತಿಳ್ಕೋಬೇಕು ಅಂದ್ರೆ ಅದನ್ನ ಪಾಠವನ್ನು ಮತ್ತೆ ಕೇಳಬೇಕು. ಯಾವ ಕೃತ್ಯದೊಳಿದ್ದರೂ ಭಾವದಳು ಬ್ರಹ್ಮವನ್ನು ಬಿಡದಿಗನು ಶಿವಯೋಗಿ ಅನ್ನಂತ ಸರ್ಪಭೂಷಣ ಶಿವಯೋಗಿ ಹಿಡ್ಕೊಂಡು 42ನೇ ದೋಹ. ಅದರ ಪ್ರಕಾರ ಇವರು 5 ಮಂದಿ, ರಾಮ, ಕೃಷ್ಣ, ಶುಕ, ವಸಿಷ್ಠ, ಜನಕ, ಇವರೆಲ್ಲರ ವ್ಯವಹಾರಗಳು ಬೇರೆ ಬೇರೆ ವ್ಯವಹಾರಗಳು ಇದ್ದಾಗೂ ಕೂಡ ಏನಾಗ್ಯದ, ಅವರೆಲ್ಲರೂ ಆತ್ಮದ ಸ್ಥಿತಿಯಲ್ಲಿ ತಮ್ಮ ವಿಶೇಷ ವೃತ್ತಿಯನ್ನ ಏನ್ ಮಾಡ್ಯಾರ, ಆತ್ಮದ ಸ್ಥಿತಿಗೆ ಮೀಸಲಿಟ್ಟಾರ. ಬ್ರಹ್ಮಜ್ಞಾನದ ಆನಂದಕ್ಕ ಮೀಸಲಿಟ್ಟಾರ. ಹೊರಗೆ ಬೇಕಾದಷ್ಟು ಯುದ್ಧ ಮಾಡ್ಯಾರ, ಜಗತ್ತಿನಾಗ ಧರ್ಮ ಸ್ಥಾಪನೆ ಮಾಡ್ಯಾರ. ಅವೆಲ್ಲ ಓಟು ಎದರ್ಲಿಂತ ಮಾಡ್ಯಾರಪ್ಪ ಅಂತಂದ್ರೆ ವಿಶೇಷ ವೃತ್ತಿಯಿಂದ ಮಾಡ್ಯಾರ. ಅವರ ಸಾಮಾನ್ಯ ವೃತ್ತಿಯನ್ನ ಆತ್ಮ ಸಾಧನೆಗಾಗಿ ಅವರು ಮೀಸಲಿಟ್ಟು ಅದನ್ನೇ ಅವರು ಮಾಡಿ ಹೋಗ್ಯಾರ. ಅದಕ್ಕ ಅವರೆಲ್ಲರೂ ವ್ಯವಹಾರಗಳು, ವಿಶೇಷ ವೃತ್ತಿಗಳು ಹೊರಗೆ ಎದರಾಗೇ ನಿರತರಾಗಿದ್ರು ಸಹಿತ ಅವರ ಸಾಮಾನ್ಯ ವೃತ್ತಿ ಎದರಾಗದ, ಆತ್ಮ ಸುಖದೊಳಗಾದ. ಹೀಗಾಗಿ ಅವರು ಸ್ಥಿತಿಯಲ್ಲಿ ಆತ್ಮಸುಖಿಗಳು. ಮತ್ತೆ ವ್ಯವಹಾರದಲ್ಲಿ ಅಂದ್ರೆ ಸ್ಥಿತಿ ಮತ್ತು ಪ್ರತೀತಿ, ಹೊರಗ ತೋರಿಕೆಯಲ್ಲಿ ಬೇರೆ ಬೇರೆಯಾಗಿ ಕಂಡರೂ ಸಹಿತ ಪ್ರತೀತಿಯಲ್ಲಿ, ಪ್ರತೀತಿ ಅಂದ್ರೆ ತೋರಿಕೆ, ಸ್ಥಿತಿಯಲ್ಲಿ ಆತ್ಮಸುಖಿಗಳು, ಬ್ರಹ್ಮಾನಂದ ಸ್ವರೂಪರು. ಅದಕ್ಕೆ ನಿನ್ನೆ ಇದನ್ನ ಹೇಳಿ ಮುಂದೇನು ಮಾಡಿದ್ರು, ಜನಕ ಮಹಾರಾಜ ಬೇಕಾದಷ್ಟು ಲೌಕಿಕ ಭೋಗದೊಳಗ ಕಾಣಿಸ್ತಿದ್ದ ತೋರಿಕೆಯಲ್ಲಿ, ಪ್ರತೀತಿಯಲ್ಲಿ. ಆದರೆ ಅವನು ಆತ್ಮದಲ್ಲಿ, ಸ್ವರೂಪದಲ್ಲಿ ಏನಿದ್ದ, ಆತ್ಮಸುಖಿಯಾಗಿದ್ದ. ಪ್ರತೀತಿಯಲ್ಲಿ ಭೋಗಿ, ಸ್ಥಿತಿಯಲ್ಲಿ ಆತ್ಮಸುಖಿ. ಜನಕ ಮಹಾರಾಜ್ 5 ಮಂದಿ ಹೆಂಗೆ ಅಂದರು, ಭೋಗ ಇರ್ಬೋದು, ಭೋಗದಾಗ ನಿರತರಾಗಿರ್ಬೋದು, ತ್ಯಾಗದಾಗ ನಿರತರಾಗಿರ್ಬೋದು, ರಾಜಕಾರಣದಾಗ ನಿರತರಾಗಿರ್ಬೋದು, ಧ್ಯಾನದಾಗ ಉಪಾಸನೆಯಲ್ಲಿ ನಿರತರಾಗಿರ್ಬೋದು, ಕರ್ಮದಾಗ ನಿರತರಾಗಿರ್ಬೋದು. ಹೊರಗೆ ನೀವು ಏನ್ ಮಾಡ್ಲಕತ್ತೀರಿ ಅದು ನಮ್ಗೆ ಸಂಬಂಧ ಇಲ್ಲ. ಹೊರಗೆ ನೀವು ಆತ್ಮಸುಖಿಗಳಾಗಿರಬೇಕಾಗಿರುವುದು ಕಡ್ಡಾಯ. ಆ ಸ್ಥಿತಿ ಮಾಡ್ಕೋಬೇಕಾಗ್ಯದ. ಸ್ಥಿತಿ ಮುಖ್ಯ ಅದ, ಪ್ರತೀತಿ ಮುಖ್ಯ ಇಲ್ಲ. ತಿಳಿಯಲಕತ್ತದ. ನೀವ್ ಯಾರ್ಯಾರು ಏನೇನ್ ಮಾಡ್ತೀರಿ, ಏನೇನ್ ಬಿಡ್ತೀರಿ ಸಂಬಂಧ ಇಲ್ಲ. ವಿಚಾರ ಸಾಗರ ಓದ್ತಿರೋ ಬಿಡ್ತಿರೋ ಸಂಬಂಧ ಇಲ್ಲ. ಇನಾಮದಾರ್ ಪ್ರವಚನ ಕೇಳ್ತಿರೋ ಬಿಡ್ತಿರೋ ಸಂಬಂಧ ಇಲ್ಲ. ಇನಾಮದಾರ್ ಕೊಟ್ಟ ಸೂಚನೆಗಳನ್ನ ನೀವು ಪಾಲಿಸ್ತಿರೋ ಬಿಡ್ತಿರೋ ಸಂಬಂಧ ಇಲ್ಲ. ನಾ ಹೇಳಿದ್ದೆಲ್ಲ ಕೇಳಿದ್ರೆ ನೀವು ಆತ್ಮಸುಖಿಗಳ ಆಚರತ್ ಏನು ಗ್ಯಾರಂಟಿ ಇಲ್ಲ. ಬುಕ್ ಓದಿದ್ರೆ ನೀವು ಆತ್ಮಸುಖಿಗಳ ಆಚರತ್ ಏನೂ ಗ್ಯಾರಂಟಿ ಇಲ್ಲ. ಆತ್ಮಸುಖಿ ತನ್ನಿಂದ, ತನ್ನ ಮೂಲಕ, ತನಗಾಗಿ ತಾನೇ ಮಾಡಿಕೊಳ್ಳುವಂತ ಸಾಧನೆ ಅದು. ಇದರಿಂದ ಮಾರ್ಗದರ್ಶನ ಪಡ್ಕೊಂಡು ನಿಮ್ಮ ಉದ್ಧಾರದಲ್ಲಿ ನೀವು ತೊಡಗಬೇಕು ಆಸಕ್ತಿಲಿಂತ. ಇದು ಯಾರು ಹೊರಗಿನಿಂದ, ಯಾರ ಗುರುವಿನಿಂದ, ಯಾವುದೋ ಶಾಸ್ತ್ರಲಿಂದ ಆಗಂತ ಕೆಲಸ ಅಲ್ಲಿದೆ. ಯಾವನೋ ಬಂದು ಯಾವನೋ ತಲೆ ಮೇಲೆ ಕೈ ಇಟ್ಟು ಹಣಿಗೆ ಇವತ್ತಿ ಹೆಚ್ಚಿಕೊಳ್ಳ ಲಿಂಗ ಕಟ್ಟಿದ್ರೆ ಎಂದೂ ನಿಮಗೆ ಆತ್ಮಸುಖ ಆಗಲ್ಲ. ನೀವೇ ಮಾಡ್ಕೋಬೇಕು. ಅವೆಲ್ಲ ಧರ್ಮ ಮಾರ್ಗ. ಒಂದು ಧರ್ಮ ಕಾಯ್ಕೊಂಡು ಹೋಗೋದಕ್ಕ ನಮ್ಮ ಅಂತಃಕರಣ ಸುಮ್ನೆ ಎಲೆದರಾಗೋ ಹೋಗಿ ಏನೇನಾರು ಹೊಲಸು ಹೇಳಬಾರ್ದು. ಅದು ಒಂದು ಪದ್ಧತಿ ಮೇಲೆ ಇರ್ಬೇಕಂತ ಹೇಳಿ ಒಂದು ಧರ್ಮ ಪದ್ಧತಿ ಹಾಕಿರ್ತಾರೆ, ಆ ಪದ್ಧತಿ. ಆದ್ರೆ ಆತ್ಮಸುಖ ಆಗ್ಬೇಕಾದ್ರೆ ಆಧ್ಯಾತ್ಮಿಕತೆ ನಿಮ್ಮಿಂದ ನಿಮಗಾಗಿ ನೀವೇ ನಿಮ್ಮ ಮೂಲಕನೇ ಮಾಡ್ಕೋಬೇಕಾದ ಕೆಲಸ. ಒಪ್ಕೋತೀರ ಈ ಮಾತು? ಸ್ಥಿತಿ ಮತ್ತು ಪ್ರತೀತಿ, ಸ್ಥಿತಿ ಮತ್ತು ಪ್ರತೀತಿ
ಅನ್ನೋ 2 ಶಬ್ದಗಳನ್ನ ಬಳಸ್ಕೊಂಡು ನೀವು ಏನ್ ಮಾಡ್ಬೇಕಾಗ್ಯದ? ಸಾಮಾನ್ಯ ವೃತ್ತಿ, ವಿಶೇಷ ವೃತ್ತಿ. ಸಾಮಾನ್ಯ ವೃತ್ತಿ ಯಾರು ಆತ್ಮಸುಖಕ್ಕಾಗಿ ಮೀಸಲಿಟ್ಟು ಅತ್ಯಂತ ಆಸಕ್ತಿಯಿಂದ ಗುರು ಮತ್ತು ಶಾಸ್ತ್ರಗಳು ಹೇಳಿದ ವಾಕ್ಯಗಳನ್ನ ಪರಿಪಾಲಿಸ್ತಾರ, ಅವರು ಸಾಮಾನ್ಯ ವೃತ್ತಿ ಒಳಗಿರ್ತಾರೆ. ಹೋಗ್ಬಿಡು, ಏನೋ ಹೇಳ್ತಿರ್ತಾನೆ, ಹೇಳ್ಬಿಡು, ಏನೋ ಎಲ್ಲರೂ ಹೋಗಿ ಕೂತ್ ಕೇಳಿದ್ರೆ ಏನು, ಇಲ್ಲೇ ಮನ್ಯಾಗ ಕೂತಲ್ಲೇ ಆರಾಮ್ ನಡೆದದ, ಕೇಳಿದ್ರಾಯ್ತು, ನಮ್ಮದ್ ನಾವು ಏನ್ ಮಾಡೋದು ಮಾಡ್ಕೊತಿದ್ರಾಯ್ತು ಅಂತೇಳಿ ಯಾರು ವಿಶೇಷ ವೃತ್ತಿಲಿದ್ದು ನಮ್ಮ ಪ್ರವಚನ ಕೇಳ್ತಾರ ಅವ್ರಿಗೆ ಯಾರಿಗೆ ಏನಾಗ್ತದ, ನಮ್ಮ ಮಾತು ಕೇಳ್ಬೇಕಂತ ಮನಸ್ಸು ಬರಲ್ಲ, ನಾವು ಹೇಳಿದ ಕೆಲಸ ಮಾಡ್ಬೇಕಂತ ಮನಸ್ಸಿಲ್ಲ. ಯಾಕಂದ್ರೆ ವಿಶೇಷ ವೃತ್ತಿಯಿಂದ ಅವರು ನಮ್ಮ ಪಾಠದೊಳಗೆ ಅದರ. ಇರೋರೇ 2 ಪ್ರಕಾರ ನಮ್ಮ ಪಾಠದೊಳಗೆ. ಒಂದಿಷ್ಟು ಮಂದಿ ಹೇಳಿದ್ ಕೇಳಬೇಕು, ಶರಣಾಗತರಾಗಬೇಕು, ನಮ್ಮ ಆತ್ಮದ ಒಂದು ಉದ್ಧಾರ ಮಾಡ್ಕೋಬೇಕು ಅನ್ನೋರು ತಮ್ಮ ವಿಶೇಷ ವೃತ್ತಿಯನ್ನ ಇದ್ರೊಳಗ ಶರಣಾಗತಿ ಮಾಡಿರ್ತಾರ. ಇನ್ನ ಮಾತು ಕೇಳಾರ್ದವರು ಏನಾರ ಅವರು ಇಲ್ಲ ಸಾಮಾನ್ಯ ವೃತ್ತಿಯಿಂದ ಶರಣಾಗತರಾಗಿರ್ತಾರ. ಈ ಮಾತು ಕೇಳಾರ್ದವರು, ಹೇಳಿದ್ ಕೇಳಾರ್ದವರು, ಬರೇ ತಮ್ಮದೇ ನಡೆಸೋರು ಇವ್ರೇನದಾರ, ನಾವ್ ಹಿಂಗೆ ಅದೀವಿ ನೋಡಿ ಸ್ವಾಮಿ, ನಾವಿರೋದು ಹೀಗೆ, ಬೇಕಿದ್ರೆ ಇಟ್ಕೋರಿ, ಬ್ಯಾಡಾದ್ರು ತೆಗೆದ್ರು ನಾವು ನಿಮ್ಗೆ ಬಿಡಂಗಿಲ್ಲ, ನಾವು ಹಂಗೇ ನಿಮ್ ಬೆನ್ನತ್ತಿರ್ತೀವಿ, ನಾವು ನಿಮ್ಮನ್ನು ಬಿಡಂಗಿಲ್ಲ. ನಕ್ಷತ್ರಿಕ ಬೆನ್ನತ್ತಿದಂಗೆ ವಿಶ್ವಾಮಿತ್ರ ಬೆನ್ನತ್ತಿರ್ತೀವಿ, ಆದ್ರೆ ನಿಮ್ಮನ್ನು ಬಿಡಂಗಿಲ್ಲ, ನೀವು ಹೇಳಿದ್ದು ಕೇಳಂಗಿಲ್ಲ. ಇಷ್ಟೇ. ಹೀಗಿದ್ದವ್ರು ಏನದಾರ ಇವರು ವಿಶೇಷ ವೃತ್ತಿಯನ್ನು ನಮ್ಮ ಪಾಠ ಕೇಳ್ತಿರ್ತಾರೆ ಅಷ್ಟೇ. ಸಾಮಾನ್ಯ ವೃತ್ತಿ ಅವರು ಬೇರೆ ಎದಕ್ಕೋ ಉಪಯೋಗ ಮಾಡ್ತಿರ್ತಾರ, ತಮ್ಮ ವಿಶೇಷ ವೃತ್ತಿಯಿಂದ ಇಲ್ಲಿ ಕೇಳ್ತಿರ್ತಾರ. ಆದಕ್ಕಾಯ್ತು ವಾದಕ್ಕಾಯ್ತು, ನಿಮ್ದು ಯಾಕೆ ಕಿರಿಕಿರಿ, ನಡೆ ಆ ಕಡೆ ಅಂತಿರ್ತಾರೆ. ಅದಕ್ಕ ನಾವೇನ್ ಮಾಡ್ಬೇಕು? ನಮ್ಮ ಸಾಮಾನ್ಯ ವೃತ್ತಿಯನ್ನ ಅಂತ ಪಶುಗಳಿಗಾಗಿ ತಲೆ ಕೆಡಿಸಿಕೊಂಡು ಬಳಸ್ಕೊಳ್ಳೋದಿಲ್ಲ. ನಮ್ಮ ಸಾಮಾನ್ಯ ವೃತ್ತಿ ಬ್ರಹ್ಮಜ್ಞಾನಕ್ಕೆ ಮೀಸಲಿಟ್ಟು ವಿಶೇಷ ವೃತ್ತಿಲಿಂತ ಒಂದ್ ಸ್ವಲ್ಪ ಅಲ್ಲಾಡಿಸಿ ನೋಡ್ಬೇಕು. ಆದ್ರ ಆಗಲ್ಲ, ಬಿಟ್ಟರೆ ಬಿಡಲ್ಲ. ನೀವು ಉದ್ಧಾರ ಆಗಿದ್ದರಿಂದ ನನಗೇನು ಬರೋದಲ್ಲ, ನಿಮಗೆ ಸುಖ ಆಗೋದ್ರಿಂದ ನನಗೇನು ಬರೋದಲ್ಲ, ಹೋಗಲು ಬಿಟ್ಬಿಡೋದು ನಮ್ಮ ಕೆಲಸ. ನಾವು ವಿಶೇಷ ವೃತ್ತಿಯನ್ನ ಏನ್ ಮಾಡ್ಬೇಕು? ನಮ್ಮ ಬ್ರಹ್ಮಜ್ಞಾನ ಸಾಧನೆಯಲ್ಲಿ ತೊಡಗಿಸಿ ನಮ್ಮ ದಾರ್ಯಾಗ ನಾವಿರ್ಬೇಕು. ಅದಕ್ಕ ಒಂದ್ ಕಡೆ ಪ್ರತೀತಿ ಮತ್ತು ಸ್ಥಿತಿ ಅನ್ನೋದು ನಿನ್ನೆ ಜನಕ ಮಹಾರಾಜನ್ ಹೆಂಗಿತ್ತು ಅದೇ ರೀತಿ ಈ ಹರಿಶ್ಚಂದ್ರ ನಾಟಕದ ಒಂದು ದೃಷ್ಟಾಂತ ಇವತ್ತ ಏನ್ ಕೊಡ್ಲಕತ್ತಾರ. ವಿಶ್ವಾಮಿತ್ರ ಹರಿಶ್ಚಂದ್ರ ರಾಜನಿಂದ ರಾಜ್ಯವನ್ನ ದಾನ ಪಡೆದ. ವಿಶ್ವಾಮಿತ್ರ ಗುರುಗಳು ಏನ್ ಮಾಡಿದ್ರು? ದಾನ ಇಟ್ಕೊಂಡ್ಬಿಟ್ರು, ಎಲ್ಲ ರಾಜ್ಯ ನನ್ನ ಕೊಡುವಂತ ಮೇಲೆ ದಕ್ಷಿಣೆ ಕೊಡು ಅಂತ ಕೇಳಿದ್ರು. ಬರೇ ನೀ ರಾಜ್ಯ ದಾನ ಕೊಟ್ಟಿ ಅದೇನ ನಿಂದ ಪ್ರಜೆಗಳೆಲ್ಲ ದುಡಿದು ಕಟ್ಟಿರ್ತದ, ನೀ ಸ್ವಂತ ದುಡಿದದ್ದು ಏನದ ಅದು ಕೊಡು ನನಗೆ ದಕ್ಷಿಣೆ ಅಂತಂದ್ರು. ದಕ್ಷಿಣೆ ಕೊಡು ಅಂದ್ರು. ಹೆಂಡಿರು ಆ ದಕ್ಷಿಣೆ ಕೊಡ್ಬೇಕಾದ್ರ ವಿಶ್ವಾಮಿತ್ರನಲ್ಲಿ ಏನೇನು ಉಳಿದಿರ್ಲಿಲ್ಲ. ಅವನೇನ್ ಮಾಡದ? ಹೆಂಡ್ರಿ ಮಾರ್ಕೊಂಡ, ಮಕ್ಕಳು ಮಾರ್ಕೊಂಡ, ತಾನು ಸುಡುಗಾಡು ಕಾಯಲು ಮಾರಾಟ ಆಗಿ ಹೋದ. ಎದ್ರ ಸಲುವಾಗಿ? ಗುರು ದಕ್ಷಿಣೆಗಾಗಿ. ಗುರುಗಳಿಗೆ ದಕ್ಷಿಣೆ ಕೊಡ್ಬೇಕಂತ ಹೋದ. ಮುಂದ ಎಲ್ಲೋ ಒಂದ್ ಕಡೆ ಹೆಂಡ್ರು ಮಾರಿದ್ದ. ಮಗ ಲೋಹಿತಾಶ್ವಗ ಎಲ್ಲೋ ಒಂದು ಹಾವು ಕಚ್ಚಿತ್ತು. ಆ ಲೋಹಿತಾಶ್ವನ ಹೆಣ ಸುಡುಗಾಡದಾಗ ಸುಡ್ಲಾಕತ್ತ ಹೇಳಕಿ ಚಂದ್ರಮತಿ ಬರ್ತವ. ಬಂದತ್ನಾಗ ಏನಾಗ್ತದ? ಅದಕ್ಕೆ ತೆರಿಗೆ ಕಟ್ಟಬೇಕಂತ ಹರಿಶ್ಚಂದ್ರ ಕಾಡ್ತಾನ. ಅವಾಗ ಹರಿಶ್ಚಂದ್ರ ಇಂಥ ರಾಜಕುಮಾರನಾಗಿ, ಒಬ್ಬ ರಾಜಕುಮಾರನಾಗಿ ಇನ್ನ ಶವ ಸುಡಲು ಕೂಡ ಹಣವಿಲ್ಲದಂತೆ ಆದೆಯಲ್ಲೋ ಮಗನೇ ಅಂತೇಳಿ ಆಕಿ ತಾಯಿಯ ಆ ಕೂಸಿನ ಮೇಲೆ ಬಿದ್ದು ಅಳತಿರ್ತಾಳ. ಏನ್ ನಡೆದದ? ವಿಶ್ವಾಮಿತ್ರನ ನಾಟಕ ನಡೆದದ. ಈ ದೃಶ್ಯದೊಳಗ ಏನಾಗ್ಯದಪ್ಪ ಅಂತಂದ್ರೆ, ಆ ಪಾತ್ರಧಾರಿನೂ ಅಳ್ಳಕತನ. ತಾರಾಮತಿಯ ಚಂದ್ರಮತಿ ಏನದಲ್ಲ, ಲೋಹಿತಾಶ್ವನ ತಾಯಿ ಹರಿಶ್ಚಂದ್ರನ ಹೇಳ್ತಿ, ಆಕಿನೂ ಅಳ್ಳಕತ್ತಾಳ. ಮುಂದೆ ಕೂತವರು ಅಳ್ಳಕತ್ತಾರ. ಅಯ್ಯೋ ಪಾಪ ಅಂತೇಳಿ. ಈಗೇನದ? ಆ ಚಂದ್ರಮತಿ ಪಾತ್ರಧಾರಿ ನಿಜವಾಗಿ ಅಳ್ಳಕತನೋ ಏನು ಸುಳ್ಳು ಅಳ್ಳಕತನೋ? ಅವ ಖರೆ ಅಳ್ಳಕತನ ಸುಮ್ಮ ಅಳ್ಳಕತ್ತನ್ರಿ? ಅವ ಖರೆ ಹತ್ತನಂತಂದ್ರ ನಾಟಕನೇ ಮಾಡ್ಲಕ್ ಬರಂಗಿಲ್ಲ. ಒಳಗ್ ದುಃಖ ಅದ ಏನ ಅವನಿಗೆ?
ಸುಳ್ಳು ಅಲ್ಲಕತ್ತಾನ. ಅದು ಸ್ಥಿತಿನ ಪ್ರತೀತಿನ? ಅದು ಪ್ರತೀತಿ, ಅಳುವ ಪ್ರತೀತಿ. ಅದ್ರ ಮುಂದೆ ಕೂತು ಪ್ರೇಕ್ಷಕರು ಖರೇ ಅಳ್ಳಕತ್ತಾರ. ಈ ಅಳುವ ಸ್ಥಿತಿ ಯಾರದು? ಪ್ರೇಕ್ಷಕರದು ಸ್ಥಿತಿ, ಅಳುವ ಸ್ಥಿತಿ. ಸರಿಗದ ಇದು? ಕರೆ ಕರೆ ಅಳುವವರು ಯಾರು? ಚಂದ್ರಮತಿ ನಾಟಕವಾಗಿ ಅಳುತ್ತಿದ್ದಾಳೆ. ಸುಳ್ಳು ಸುಳ್ಳು ಅಳುವವರು ಯಾರು? ಅದಕ್ಕೆ ಚಂದ್ರಮತಿ ಪಾತ್ರಧಾರರಿಗೆ ನನ್ನ ಪಾತ್ರದಿಂದ ಇಷ್ಟೊಂದು ಜನ ಅಳುತ್ತಿದ್ದಾರೆ ಎಂದು ಒಳಗೆ ಒಳಗೆ ಏನ್ ಅಲಕತ್ತದ ಆ ಪಾತ್ರಧಾರಿಗೆ. ಮುಂದೆ ಕೂತವರೆಲ್ಲ ಖರೆ ಅಳ್ಳಕತ್ತಿದ್ರಂದ್ರ ಆ ಪಾತ್ರಧಾರಿಗೆ ಏನ್ ಅಲಕತ್ತದ? ಆನಂದ ಅಲಕತ್ತದ. ಅಂತರಂಗದಲ್ಲಿ ಶಿವಲಿಂಗ, ಬಹಿರಂಗದಲ್ಲಿ ರಣರಂಗ. ಈ ಚಂದ್ರಮತಿ ಪಾತ್ರಧಾರಿಯಂಗ ಯಾರು ಪ್ರತೀತಿಯಲ್ಲಿ ದುಃಖಿಗಳಾಗಿ ಸ್ಥಿತಿಯಲ್ಲಿ ಪರಮಾನಂದ ಉಳ್ಳವರಾಗಿರ್ತಾರ, ಅದು ಬರಬೇಕಾಗ್ಯದ. ಅದು ಸಾಧನೆ ಆಗ್ಬೇಕಾಗ್ಯದ. ಅದು ಸಾಧನೆ ಆಗ್ಬೇಕು. ಮುಂದೆ ಕೂತವ್ರು ಸಾವಿರಾರು ಮಂದಿ ಅಳ್ಳಕತ್ತಾರ, ಅಳುವ ಸ್ಥಿತಿ ಒಳಗದಾರ ಅವರು. ಈ ಪಾತ್ರಧಾರಿ ಆಗ್ಬೇಕಾಗ್ಯದ. ಕರ್ನಾಟಕ ಅತ್ತಂಗ ನಾಟಕ ಮಾಡು, ಒಳಗೆ ದುಃಖ ಪಡಬೇಡ, ಒಳಗೆ ಆನಂದವಾಗಿಯೇ ಇರು. ಅದಕ್ಕೆ ಇಲ್ಲಿ ಪ್ರತೀತಿ ಏನದ? ಕಣ್ಣೀರೆಂದು ಒಂದು ಪ್ರತೀತಿಯ ಒಂದು. ಯಾರ್ದು? ಹರಿಶ್ಚಂದ್ರ ನಾಟಕ ಮಾಡುವ ವ್ಯಕ್ತಿ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಆದ್ರ ಪ್ರತೀತಿಯಲ್ಲಿ ಕಣ್ಣೀರಿನ ದುಃಖ. ಸ್ಥಿತಿಯಲ್ಲಿ ಏನದ? ಒಂದು ಹರಿಶ್ಚಂದ್ರ ಇದ್ರದು ತಾರಾಮತಿ ಪಾತ್ರಧಾರಿದು ಇದೇನಪ್ಪ? ಸ್ಥಿತಿಯೊಳಗೆ ಏನದ? ಪರಮಾನಂದ. ಅದಕ್ಕೆ ಬಹಿರಂಗದಲ್ಲಿ ರಣರಂಗ, ಅಂತರಂಗದಲ್ಲಿ ಶಿವಲಿಂಗ. ಇದಿರ್ಬೇಕು. ಇಲ್ಲಿ ಜೀವನ್ಮುಕ್ತರ ಪ್ರತೀತಿಯೇ ಬೇರೆ, ಸ್ಥಿತಿಯೇ ಬೇರೆ. ಜೀವನ್ಮುಕ್ತರದು ಪ್ರತೀತಿನೇ ಬೇರೆ, ಸ್ಥಿತಿನೇ ಬೇರೆ. ಅವರ ಸ್ಥಿತಿಯಲ್ಲಿ ಪರಮಾನಂದ ಸ್ವರೂಪರಿರ್ತಾರ, ಪ್ರತೀತಿಯಲ್ಲಿ ಲೌಕಿಕ ಜೀವಿಗಳು, ಸಾಮಾನ್ಯ ಜೀವಿಗಳು ಹೆಂಗಿರ್ತಾರ ಹಂಗೆ ಪಶುಗಳ ಹಾಗೆ ಪ್ರತೀತಿ ಆದರೂ ಸಹಿತ ಆ ಜೀವನ್ಮುಕ್ತರದ ಬದುಕು ಹೆಂಗಿರ್ತದೆ? ಪರಮಾನಂದ ಸ್ವರೂಪರಿರ್ತಾರ. ಅಂತಲ್ಲಿ ಈಶ್ವರ ಸೇವಕನಾಗಿ ನಿಂತಿರ್ತಾನ. ಅಂತ ಒಂದು ಶ್ರೇಷ್ಠ ಜೀವಿಗೆ ಅವನು ಏನ್ ಬಯಸ್ತಾನ ಅದು ಸಿಗ್ತಿರ್ತದ. ಅವನ ಅವಶ್ಯಕತೆ ಏನದ ಅವನು ಇಚ್ಛೆ ಪಡೋದಕ್ಕಿಂತ ಮೊದಲೇ ಈಶ್ವರ ತಂದು ಎಟ್ಟು ಬಿಡ್ತಾನೆ ಅವನ ಮುಂದೆ. ನೀನೇನಾರ ಬ್ಯಾಲೆನ್ಸ್ ಔಟ್ ಮಾಡ್ಕೊಂಡು ಯಾವ್ದ್ರ ಬಗ್ಗೆ, ಈ ಲೌಕಿಕದ ಬಗ್ಗೆ ಚಿಂತೆ ಮಾಡಿದೆ ಅಂದ್ರ ನಿನ್ನ ಆಧ್ಯಾತ್ಮ ಸಾಧನೆಗೆ ಏನಾಗ್ತದ? ಪೆಟ್ಟು ಬೀಳ್ತದ. ಅದ್ರ ಸಲುವಾಗಿ ಈ ಕಡೆ ಚಿಂತೆ ಮಾಡಬೇಡ. ಈ ಕಡೆದೆಲ್ಲ ನಾನ್ ನೋಡ್ಕೋತೀನಿ, ಈ ಕಡೆದೆಲ್ಲ ನಾನ್ ನೋಡ್ಕೋತೀನಿ, ನಿನ್ನ ಕೆಲಸ ನೀ ಮಾಡು. ಹಂಗ ಈಶ್ವರ ಬಂದ್ಬಿಡ್ತಾನೆ. ಈಶ್ವರನೇ ಬಂದ್ಬಿಡ್ತಾನೆ. ಬಂದು ಏನ್ ಮಾಡ್ತಾನ? ನಮ್ಮ ಮಗಳ ಮದುವೆ ಸಮಯದಲ್ಲಿ ಈಶ್ವರ ಸಂಗಯ್ಯನ ರೂಪದಾಗ ಬಂದ. ಬೈಲವಂಗಲ ಸಂಗಯ್ಯನ ರೂಪದಾಗ ಬಂದ. ಅಪ್ಪಾಜಿ ಮಸ್ಟ್ ಬಿ ಫ್ರೀ ಫ್ರಮ್ ಆಲ್ ಪ್ರಾಬ್ಲಮ್. ಅಪ್ಪಾಜಿ ಫ್ರೀ ಇರಬೇಕು. ಅವನ್ ಏನ್ ಸಮಸ್ಯೆ ಅದೆಲ್ಲ ನಾನು ನಿಂತು ಬಗೆಹರಿಸ್ತೀನಿ. ಎಲ್ಲಾನು ನಾನು ಅವರಿಗೆ ತಲೆ ಕೆಡ್ಲಾರ್ದಂಗ, ಅವ್ರಿಗೆ ಟೆನ್ಷನ್ ಆಗ್ಲಾರ್ದಂಗ ನಿಂತು ಮದುವೆ ಮಾಡ್ತೀನಿ. ಈಶ್ವರನೇ ಹೌದಾ ಇಲ್ಲ? ಬಂದು ಅಂದ ಹೂವಿನ ಎಳೆಯಟ್ಟು ನಮಗೆ ಟೆನ್ಷನ್ ಆಗ್ಲಾರ್ದಂಗ ನಿಂತು ಮದುವೆ ಮಾಡ. ನೆನಸ್ಬೇಕ ಬೇಡ? ಈಶ್ವರ ಮಾಡಿದ ಕೆಲಸ ಧನ್ಯವಾದ ಅನ್ಬೇಕಿಲ್ಲ. ನಮ್ಮ ಮಗಳ ಮದುವೆಯಾಗಿ ನಮಗ ಅವನು ಮಾಡಿದ ಸಹಾಯ ನೆನೆಸ್ಬೇಕ, ನೆನೆಸಬಾರ್ದ್ರಿ? ಧನ್ಯತಾ ಭಾವ ಇರ್ಬೇಕಾ ಇರಬಾರ್ದ? ಇರ್ಲೇಬೇಕು. ಅವನ ಪಾದಕ್ಕೆ ಎಷ್ಟು ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರೆ ಕಡಿಮೆನೇ ಇರು. ಆದ್ರೂ ಮುಂದ ಹಂಗೆ ಚಂದ ಚಂದ ಇರುವ ಕಾಲದಲ್ಲಿ ಏನಾಗ್ಬಿಡ್ತು? ಶನಿ ದೃಷ್ಟಿ ಬಂದ್ಬಿಡ್ತು. ಏನು? ಅವ್ರಿಗೊಬ್ಬ ಗುರು ಅಂತ, ಅವ್ರಿಗೊಂದು ಶಾಸ್ತ್ರ ಅಥವಾ ಒಂದು ನಂಬಿಕೆ ಅದಲ್ಲ. ಆ ನಂಬಿಕೆ ಎಲ್ಲಿ ತನ ಇರ್ತದ ಅಲ್ಲಿ ತನ ನೀವು ಉದ್ಧಾರ ಆಗಲ್ಲ. ನಿನ್ನ ಆತ್ಮದ ಕಡೆ ನೀ ಒಳ್ಳು ಅಂತೇಳಿ ಒಂದು ಸಣ್ಣ ವಿಚಾರ ಹೇಳುವಾಗ
ಅದು ಅವ್ರಿಗೆ ಏನಾಯ್ತು, ನಾವು ಅಲ್ಲಿಂದ ಇಲ್ಲಿ ತನ ನಂಬ್ಕೊಂಡು ಬಂದ ಗುರುಗಳಿಗೆ ಹಿಂಗ್ ಬಿಟ್ರೆ ಹಂಗ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರು, ಡೈಜೆಸ್ಟ್ ಮಾಡ್ಕೊಳ್ಳೋರು, ಇದು ಬರೇ ಆತ್ಮಜ್ಞಾನ ಒಂದೇ ಹೇಳ್ತಾರ, ನಮ್ಮ ಗುರು ಮನಿ ದೇವರು ನಮ್ಮ ಶಾಸ್ತ್ರ ಇವೆಲ್ಲವನ್ನ ಇವರು ಏನ್ ಮಾಡ್ಲಕತ್ತಾರ, ಕಡೆಗಣಿಸ್ಲಕತ್ತಾರ. ನಾವು ಎಷ್ಟು ದಿವಸಲಿಂತ ಏನ್ ಇಟ್ಕೊಂಡು ಬಂದೀವಿ, ಇದನ್ನೆಲ್ಲ ನಮಗ್ ಬಿಟ್ರೆ ಹೆಂಗ ಅಂತ ಹೇಳಿ ಅವರು ಒಂದೇ ಸಲಕೇನೋ ತಪ್ಪು ತಿಳ್ಕೊಂಡು ಹಿಂದಕ್ಕೆ ತರ್ಕೊಂಡು. ಅದೇನದ ಅವ್ರ ಪುಣ್ಯ ಇಲ್ಲ. ಪುಣ್ಯ ಇದ್ದವ್ರಿಗೆ ಆತ್ಮ ಸಾಧನೆ ಮಾಡೋದಕ್ಕೆ ಒಂದು ಪುಣ್ಯ ಬೇಕು. ಆ ಪುಣ್ಯ ಇದ್ದವ್ರಿಗೆ ಅದು ಮುಂದುವರಿಲಕ್ ಬಿಡ್ತದ. ಪುಣ್ಯ ಇರ್ಲಾರ್ದವ್ರಿಗೆ ಏನ್ ಮಾಡ್ತದ, ಏಟ್ ಉಪಯೋಗ ಆಗಬೇಕು ಅಷ್ಟು ಉಪಯೋಗ ಮಾಡ್ಕೊಂಡು ಹಿಂದಕ್ಕೆ ಕಳಿಸ್ಬಿಡ್ತು. ಆಯ್ತು, ನಿಮ್ ಪುಣ್ಯ ಮುಗೀತು, ಎಣ್ಣೆ ಕೆಲಸ ಆಯ್ತು, ಅಷ್ಟೇ. ಪುಣ್ಯವಂತರಿಗೆ ಮಾತ್ರ ಅಂಥದೊಂದು ಸಾಧನೆ ಮಾಡಿ ಬಂದಿರ್ಬೇಕು ಅವ್ರ ಹಿಂದ, ಅಂಥದೊಂದು ಸ್ವರೂಪ ಸಿದ್ಧಿ ಮಾಡ್ಕೊಂಡು ಅಂಥದೊಂದು ಇದ್ರಾಗ ಇದ್ದವ್ರಿಗೆ ಮಾತ್ರ ಇದ್ರೊಳಗೆ ನಿಲ್ಲಕ್ಕೆ ಸಾಧ್ಯ. ಹಂಗಂತ ಹೇಳಿಕೆ ಆ ಸ್ವರೂಪ ಸಾಧನೆಯಿಂದ ಹಿಂದಕ್ಕೆ ತರ್ಕೊಂಡನ ಸಂಘ ಎಚ್ಚರಿಕೆ ಅವ್ರ ಮೇಲೆ ದ್ವೇಷ ಮಾಡಿರ್ತದ. ಅವ್ರ ಯಾವತ್ತಿಗೂ ನಮಗೆ ಈಶ್ವರ ಸ್ವರೂಪರೇ. ಆದ್ರ ಈಶ್ವರ ಸ್ವರೂಪರಾಗಿ ಜಗತ್ತಿಗೆ ದುಡಿದು ಸಾಯೋದಕ್ಕಿಂತ ನಿಮ್ಮ ಸ್ವಸ್ವರೂಪದ ಆನಂದ ಮಾಡ್ಕೊಳ್ಳೋದು ಶ್ರೇಷ್ಠದಪ್ಪ ಅಂತೇಳಿ ಒಂಚೂರು ಪರ್ಸನಲ್ ಆಗಿ ವಿಷಯ ಹೇಳಕ್ಕಾದ್ರೆ ಅವ್ರಿಗೆ ಅದು ಡೈಜೆಸ್ಟ್ ಆಗಲಿಲ್ಲ. ನಿಮ್ ಮನೆಗೆ ಬಂದಾಗ ನಮಗೆ ಜೀರ್ಣ ಆಗಂತ ಪದಾರ್ಥ ಕೊಟ್ರ ತಿಂದ್ರೆ ಜೀರ್ಣ ಆಗ್ಲಾರ್ದಂತದ್ ಏನಾರ ಕೊಟ್ಟು ಹೊಟ್ಟೆ ಕೆಡಿಸಿದ್ರೆ ಮತ್ತೊಮ್ಮೆ ಹೆಂಗ್ ಬರ್ತಾರ ಅವ್ರು. ಹಂಗ ನಾವೇನ್ ಮಾಡ್ಬಿಟ್ಟೇವ, ಅವ್ರಿಗೆ ಜೀರ್ಣ ಆಗ್ಲಾರ್ದಂತ ಏನೋ ಕೊಟ್ಟು ಬಿಟ್ಟೇವ. ಆತ್ಮಜ್ಞಾನದ ವಿಷಯ ಅವ್ರಿಗೆ ಅದು ಜೀರ್ಣ ಮಾಡ್ಕೊಳಕ್ ಆಗಲಾರ್ದ ಅವ್ರ ಹಿಂದೆ ಗಾಡ ಸರಿ ಹಿಂಗಾದ್ರೆ ಹೆಂಗಾದ್ರೆ. ಒಬ್ಬೊಬ್ಬರ ನಂಬಿಕೆ ಶ್ರದ್ಧೆಗಳು ಏನಿರ್ತಾವ ಅವು ತಮ್ಮ ಪ್ರಾಣದಂಗ ಕಾಪಾಡ್ಕೊಂಡು ಬಂದಿರ್ತಾರ. ಅವಕ್ಕೊಂತಾವು ಕೊಳೆಯಾಡಿಸ್ಲಕತ್ತೇವು, ಅವ್ರು ನಮ್ ದಾರಿನೇ ಬಿಟ್ಬಿಡ್ತಾರ. ಇರಲಿ, ಏನಕ್ಕಿರಲಿ ಬಿಡ್ರಿ, ಅದು ವೈಯಕ್ತಿಕ ಏನೇ ಇರಲಿ. ಇದು ಒಂದು ಉದಾಹರಣೆ ಕೊಡ್ಲಕತ್ತೀನಿ ಅಷ್ಟೇ. ಪ್ರತೀತಿಯಲ್ಲಿ ಲೆಕ್ಕದಿರ್ಲಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ ಏನೆಲ್ಲ ಇರ್ಬೋದು ಪ್ರತೀತಿಯಲ್ಲಿ, ಸ್ಥಿತಿಯಲ್ಲಿ ಆತ್ಮಸುಖಿಗಳಾಗಿರಬೇಕು. ಇದೇ ಅವ್ರು ಹೇಳಕತ್ತ. ಬಹಿರಂಗದಲ್ಲಿ ರಣರಂಗ, ಅಂತರಂಗದಲ್ಲಿ ಶಿವಲಿಂಗ. ಇಲ್ಲಿ ಜೀವನ್ಮುಕ್ತರ ಪ್ರತೀತಿಯೇ ಬೇರೆ, ಸ್ಥಿತಿಯೇ ಬೇರೆ. ಪ್ರತೀತಿ ಸ್ಥಿತಿ ಸಚ್ಚಾಗ್ಯದ ಅನ್ಕೋತೀನಿ ನಾನು, ಸತ್ಯ ತಿಳಿದದ. ವ್ಯವಹಾರದಲ್ಲಿ ಸ್ವಲ್ಪವೂ ತಪ್ಪದಂತೆ ಪರ್ಫೆಕ್ಟ್ ಆಗಿ ವ್ಯವಹಾರ ಮಾಡುತ್ತಾರೆ. ಪ್ರತೀತಿಯು ಪರ್ಫೆಕ್ಟು ಪಕ್ಕ, ಮತ್ತು ಸ್ಥಿತಿ ಅಂದರೆ ಬ್ರಹ್ಮದ ಸ್ವರೂಪದಲ್ಲಿಯೂ ಪರ್ಫೆಕ್ಟು. ಎರಡನ್ನ ಪರ್ಫೆಕ್ಟ್ ಮಾಡಬೇಕು. ಇದು ಶುದ್ಧ ಬ್ರಹ್ಮ ಜ್ಞಾನ ಪೀಠದ ಆದೇಶ. ಯಾವಾಗರೆ ಮನೆಗಿನ ಸಂಸಾರ ಜವಾಬ್ದಾರಿ ಬೇಕು, ಇಲ್ಲಿ ಬಂದು ಕಾರ್ಬಾರ್ ಮಾಡ್ತಿದ್ರೆ ಮೊದಲು ಹೋಗಿ ಅದು ಮುಗಿಸ್ರಿ ಅಂತೀವಿ ನಾವು. ಮತ್ತ ಅದೇ ಮಾಡ್ಬೇಕು ಕುಂತ್ರಿ, ಇಲ್ಲಿಗೆ ಬರೋದು ಬೇಕ್ರಿ, ಬಸ್ ಕೇಳ್ಕೊಂಡ್ ಬರ್ತೀವಿ. ಅವು ಎಮ್ಮಿಗಳು ಕೂತ್ಬಿಟ್ಟಿರ್ತಾವಮ್ಮ, ಏನೋ ಲೌಕಿಕ ಸಮಸ್ಯೆ ಆಗಿ ಅದನ್ನ ಶರೀರಕ್ಕಿಂತ ಮನಸ್ಸಿಗೆ ಬಳಸಿಕೊಂಡಿರ್ತಾರೆ. ಅಯ್ಯೋ ಹಿಂಗಾಯ್ತಲ್ಲ, ಹಿಂಗ ಆಲಕತ್ತದ ಅಂತ ನೆಲಕ್ಕೆ ಕೂತ್ಬಿಟ್ಟಿರ್ತಾರ. ನೆಲಕ್ಕೆ ಕೂತು ಎಮ್ಮಿಗೆ ಏನ್ ಮಾಡ್ಬೇಕಾಗ್ತದ, ಒಂದು ಉದ್ದೊಂದೊಂದು ತಪ್ಪೊಂದು ಬಡಗಿ ತರ್ತಾರ. ಒಂದೊಂದು ಹೊಡೆಯಂಗಿಲ್ಲ, ಅದ್ರ ಹೊಟ್ಟೆ ಬುಡಕ್ ಸೇರಿಸ್ತಾರೆ ಹೆಂಗಾರ ಮಾಡಿ. 4 ಮಂದಿ ಕೂಡಿ ಆ ಕಡೆ ಇಬ್ರು ಈ ಕಡೆ ಇಬ್ರು ಕೂಡಿ ಅದಕ್ಕೆ ಎತ್ತಾರ. ಎತ್ತಿದ ಮೇಲೆ ಏನಾಗ್ತದ, ಅವ್ರಿಗೆ ಎದ್ದು ನಿಂತ್ಬಿಡ್ತದೆ. ಎದ್ದು ನಿಂತ ಮೇಲೆ ನಡಿಲಕ್ಕ, ಎದ್ದು ನಿಂದಿರ್ಲಕ್ಕ ಐತ. ಅದಕ್ಕೆ ಶಕ್ತಿ ಬರ್ಲಾರ್ದಷ್ಟು ಅದಕ್ಕೆ ತನ್ನೊಳಗಿನ ಶಕ್ತಿ ಮರೆತು ಅಂಥದೊಂದು ಲೌಕಿಕ ಚಿಂತೆ ಒಳಗೆ ಕೂತ್ಬಿಟ್ಟಿರ್ತಾರೆ. ಪಾಮ್ ಅದನ್ನ ಹಿಡಿದು ಎತ್ತಿ ಬಿಟ್ರಿ, ಮತ್ 4 ಹೆಜ್ಜೆ ಹಾಕೋದ್ ತಂದ ಮೇಯ್ಕೋತ್ ಹೋಗ್ಬಿಡ್ತದೆ. ಅದು ನೆಲಕ್ಕೆ ಕೂತಂದ್ರೆ ಅದು ಕೂತಲ್ಲೇ ಕೂಳಾಕ್ಬೇಕಲ್ಲ. ಅದಕ್ಕೆ ಲೌಕಿಕ ಚಿಂತೆಗಳು ಹಚ್ಕೊಂಡದ್ದು ಏನ್ ಮಾಡ್ತದಂದ್ರ ಮನಸ್ಸು ಶರೀರ ಎರಡನ್ನ ವೀಕ್ ಮಾಡಿ ಹಿಂಗಾಯ್ತಲ್ಲ ಹಿಂಗಾಯ್ತ, ಏನ್ ಆಗ್ಬಾರ್ದಂತದ್ ಆಗಿರಲ್ಲ. ಜೀವ ಹೋಗ್ತದೆ ಬಹಳ. ಅದ್ರ ಏನಾಗ್ತದೆ, ಹೋಗಲ್ಲಕ್ಕೆ ಜೀವ. ನಮ್ಮದೇ ಜೀವ ಹೋಗ್ಲಿ ಅಂತಂದ್ರೆ ಇನ್ನೊಬ್ಬರ ಜೀವ ಆದ್ರೆ ಏನ್ ಆಗದೇನದ, ಅಡಿಗೆ ಎಲ್ಲ ಒಟ್ಟು ಇದು ಬಿಟ್ಟು ಹೋಗೋದೇ ಅದ. ಅದ್ರ ಸಲುವಾಗಿ ನಾವು ಮನಸ್ಸು ಟೆನ್ಷನ್ ಮಾಡ್ಕೊಂಡು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಹೆಂಗ್ ಮಾಡ್ಬೇಕು ಅಂತೇಳಿ ಚಿಂತೆ ಮಾಡಿ ಮನಸ್ಸಿಗೆ ಹಚ್ಕೊಂಡು ನೆಲಕ್ಕೆ ಬೀಳೋದೇನದು. ಮತ್ತೆ 4 ಮಂದಿ ಕೂಡಿ ಹೇಳ್ಬೇಕು, ಎಲ್ಲಿದಿರಿ ಬರ್ರಿ, ಏನ್ ಮಾಡ್ತೀರಿ ಬರ್ರಿ, ಎದ್ದಿರಿ ನಿಂದಿರ್ರಿ ಕೆಲಸ್ರಿ. ಎಲ್ಲ ಒಟ್ಟು ಹಾಳು ಮಾಡ್ಕೊಂಡು ಪಾಠ ಕೇಳೋದು ಬಿಟ್ಟು ಯಾವುದೋ ಒಂದು ಲೌಕಿಕ ಚಿಂತೆ ಒಳಗೆ 1 ದಿನ 2 ದಿನ ಆಯ್ತು. ಅದ್ರಾಗೆ ಕುಂದ್ರದ ಹೋಗಿ ಗುಯ್ ಅಂತ ಹೇಳಿ ತುಂಬುಳದ ನೋಡಕ್ ಕೂತಾನೆ.
ನಿಮ್ ಜವಾಬ್ದಾರಿ, ನಿಮ್ ಕೆಲಸ ಏನದ ಅದನ್ನ ಮಾಡ್ಕೊಂಡು ಲವಲವಿಕೆಯಿಂದ ಇರಬೇಕು. ನಿಮ್ಗೆ ಎಲ್ಲಿ ತನಕ ಲವಲವಿಕೆಯಿಂದ ಇರಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ, ಅಲ್ಲಿ ತನಕ ಇಂಥ ದುಃಖನೇ ಸುಖ ಅನಿಸ್ತಿರ್ತದೆ. ದುಃಖನೇ ಸುಖವೆಂಬರು ಅವಿವೇಕಿಗಳು ಅಂತ. ಅದಕ್ಕೆ ಅವಿವೇಕತನದಿಂದ ವಿವೇಕಕ್ಕೆ ಬರಬೇಕು. ಏನಾಯ್ತೀಗ? ಎರಡು ಪರ್ಫೆಕ್ಟ್ ಮಾಡಬೇಕು. ಓಕೆನಾ? ಈಗ ಹೇಳ್ತಾ ಇರೋದು ಒಪ್ಕೊಂಡ್ರೆ, ಒಪ್ಪಿಗೆ ಆಗಿಲ್ಲ ಅಂತಂದ್ರೆ ಯಾವಾಗ ಬೇಕಾದಾಗ ನಿಂದಿರ್ಸ್ಬಿಡುದು ನಮ್ ಗಾಡಿ. ಏನ್ರಿ ಹಿಂಗ ಹೇಳ್ತಿರಲ್ಲ, ಹೆಂಗ ಹೇಳಕತ್ತಿರಲ್ಲ ನೀವು? ಒಪ್ಪಿಗೆ ಐತ್ರಿ. ಸ್ಥಿತಿಯನ್ನ ಮತ್ತ ಸ್ಥಿತಿಯನ್ನ ಎರಡು ಪರ್ಫೆಕ್ಟ್ ಆಗ್ಬೇಕು. ಸಂಸಾರ ಪರಮಾತ್ಮ ಎರಡು ಪರ್ಫೆಕ್ಟ್ ಆಗ್ಬೇಕು. ಬ್ರಹ್ಮವಿತ್ ಬ್ರಹ್ಮವತಿ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ. ಅದು ಏನದ? ಪ್ರತಿಯೊಬ್ರು ಬ್ರಹ್ಮ ಸ್ವರೂಪರೇ ಇದಾರೆ, ಪರಮಾನಂದ ಸ್ವರೂಪರೇ ಇದಾರೆ. ಈ ಸತ್ಸಂಗದೊಳಗೆ ಏನಾಗ್ತದಪ್ಪ, ಈ ಸತ್ಸಂಗದಾಗ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಬ್ರಹ್ಮದ ಆವರಣ ಭಂಗ ಆಗ್ತದೆ. ಅದು ಬ್ರಹ್ಮದ ಸ್ವರೂಪ ನಿಮಗೆ ತಿಳಿಲಾರ್ದಂಗ ವಿಸ್ಮೃತಿ ಆಗ್ಯದ, ಅದಕ್ಕೆ ಆವರಣ ಆಗ್ಯದ. ಇದ್ದ ನಿಮ್ಮ ಬ್ರಹ್ಮ ಸ್ವರೂಪ ಮುಚ್ಕೊಂಡು ಕೂತದ. ಅದು ಮುಚ್ಕೊಂಡಂತ ಬ್ರಹ್ಮ ಸ್ವರೂಪ ಆವರಣ ಭಂಗ ಆಗಿ ಸತ್ಸಂಗದೊಳಗೆ ನಾ ಶುದ್ಧ ಬ್ರಹ್ಮ ಅದೀನಿ, ನಾ ಸದ್ರೂಪ ಬ್ರಹ್ಮ ಅದೀನಿ, ಸಿದ್ರೂಪ ಬ್ರಹ್ಮ ಅದೀನಿ, ಆನಂದ ರೂಪ ಬ್ರಹ್ಮ ಅದೀನಿ, ಪರಮಾನಂದ ಸ್ವರೂಪ ಅದೀನಿ ಅನ್ನೋದು ನಿಮ್ಮ ಅರಿವಿಗೆ ಬರ್ತದೆ. ಆದ್ದರಿಂದ ಜ್ಞಾನಿಗೆ ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿಯೇ ಇರುತ್ತದೆ. ಅವನು ವಿಷಯ ಭೋಗದಲ್ಲಿ ಇದ್ರೂ ಸಹಿತ ಅವನ ಸಮಾಧಿ ಒಳಗೆ ಹೆಂಗಿರ್ತಾನಪ್ಪ ಅಂತಂದ್ರೆ, ಅವನ ಸಾಮಾನ್ಯ ವೃತ್ತಿ ವಿಷಯ ಭೋಗದಲ್ಲಿ ತೊಡಗಿದಾಗ್ಯೂ ಕೂಡ ಅವನ ವಿಶೇಷ ವೃತ್ತಿ ಪರಮಾರ್ಥ ಸಾಧನೆಯಲ್ಲಿ ತೊಡಗಿರ್ತದ. ಅವನು ಬ್ರಹ್ಮದ ಒಂದು ಸ್ವರೂಪ ಸಾಧನೆ ಮಾಡುವಾಗ ಸಾಮಾನ್ಯ ವೃತ್ತಿ ಬ್ರಹ್ಮದ ಸ್ವರೂಪದಲ್ಲಿ ಅದು ನಿರತರಾದಾಗ ಅವ್ರದ್ದು ವಿಶೇಷ ವೃತ್ತಿ ಈ ಲೌಕಿಕ ಭೋಗದಾಗಿರ್ತದ. ಯಾವಾಗ ಅವನ ಲೌಕಿಕ ಭೋಗದಲ್ಲಿದ್ದಾಗ ಅವನ ಸಾಮಾನ್ಯ ವೃತ್ತಿ ಲೌಕಿಕ ಭೋಗದಲ್ಲಿ ತೊಡಗಿದಾಗೂ ಕೂಡ ಅವನ ವಿಶೇಷ ವೃತ್ತಿ ಏನ್ ಮಾಡ್ತಿರ್ತಪ್ಪ ಅಂತಂದ್ರೆ, ಏನ್ ಮಾಡ್ತಿರ್ತದ ವಿಶೇಷ ವೃತ್ತಿ? ಪರಮಾರ್ಥದಲ್ಲಿ ಇರ್ತಾನೆ. ಒಟ್ಟು ಅವನ ಸಮಾಧಿ ಒಳಗೆ ಇರ್ತಾನೆ. ಅವನು ಯಾವುದೋ ಒಂದು ರೀತಿ ವಿಶೇಷ ವೃತ್ತಿಯಿಂದಲಾದರೂ ಅಥವಾ ಸಾಮಾನ್ಯ ವೃತ್ತಿಯಿಂದಲಾದರೂ ಅವನು ಒಂದು ವೃತ್ತಿ, ಎರಡು ವೃತ್ತಿಗಳ ಪೈಕಿ ಒಂದು ವೃತ್ತಿ ಪರಮಾರ್ಥ ಸಾಧನೆಯಲ್ಲಿರುವ ಕಾರಣ ಅವನು ಜ್ಞಾನಿ ಸದಾ ಸಮಾಧಿ ಕಾಲದಲ್ಲಿರ್ತಾನ. ಉಪಾಸಕ ಹಾಗಿರಲ್ಲ. ಉಪಾಸಕ ಧ್ಯಾನ ಮಾಡುವಾಗ ಸಮಾಧಿ ಕಾಲದಾಗಿರ್ತಾನ. ಅವನು ಧ್ಯಾನ ಮಾಡಲು ಹೊರಗೆ ಬಂದ ಮೇಲೆ ಪಕ್ಕ ಪಶು ಆತನ. ಉಪಾಸಕನಾದ್ರೂ ಅಷ್ಟೇ ಮತ್ತು ಕರ್ಮಿ ಆದ್ರೂ ಅಷ್ಟೇ. ಪೂಜೆ ಮಾಡುವಾಗ ಶಿವ, ಪೂಜೆ ಮಾಡಿದ ಮೇಲೆ ಪಶು. ಉಪಾಸಕ ಧ್ಯಾನ ಮಾಡುವಾಗ ಬ್ರಹ್ಮ, ಧ್ಯಾನ ಮುಗಿದ ಮೇಲೆ ಪಶು. ಆದ್ರೆ ಜ್ಞಾನಿಯ ಎರಡು ಏನದವ ವೃತ್ತಿಗಳು. ಒಂದು ವೃತ್ತಿ ಲೌಕಿಕದಲ್ಲಿದ್ರೆ ಇನ್ನೊಂದು ವೃತ್ತಿ ಪರಮಾರ್ಥದಲ್ಲಿರ್ತದ. ಕರ್ಮಿ ಪೂಜೆ ಮಾಡೋದು ಬಿಟ್ನು ಅಂತಂದ್ರೆ ಅವನದೇನಾರ ವೃತ್ತಿ ಅಲ್ಲಿ ಪೂಜೆ ಮಾಡ್ತಿರ್ತದೇನು? ಇಲ್ಲ. ಧ್ಯಾನಿ ಅವನು ಧ್ಯಾನ ಮಾಡೋದು ಬಿಟ್ಟು ಲೌಕಿಕ ಭೋಗದಲ್ಲಿ ತೊಡಗಿದಾಗ ಅವನ್ ಯಾವುದಾರ ಒಂದು ವೃತ್ತಿ ಧ್ಯಾನ ಮಾಡ್ತಿರ್ತದೇನಲ್ಲಿ? ಇಲ್ಲ. ಕರ್ಮಿಗೆ ಮತ್ತು ಧ್ಯಾನ ಉಪಾಸಕನಿಗೆ ಮತ್ತು ಜ್ಞಾನಿಗಿರೋ ವ್ಯತ್ಯಾಸ ಇದೆ. ಅದಕ್ಕೇನದ? ಆದ್ದರಿಂದ ಜ್ಞಾನಿಗೆ ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿಯೇ ಇರುತ್ತದೆ. 152ನೇ ಟಿಪ್ಪಣಿ. ಸಾಮಾನ್ಯವಾಗಿ ನಾವು ಎಲ್ಲಾ ತ್ಯಾಗ ಮಾಡಿದ ನಂತರ ಸಮಾಧಿ ಅಂತ ತಿಳಿದುಕೊಂಡಿದ್ದೇವೆ. ಆದರೆ ಜ್ಞಾನಿಯದು ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿ ಇದೆ. ಎಲ್ಲ ತ್ಯಾಗ ಮಾಡಿದ್ರೆ ಸಮಾಧಿ ಹತ್ತದಂತ ಏನಿಲ್ಲ. ನೀವು ಎಲ್ಲ ರೊಕ್ಕ ರೂಪಾಯಿ ಬಂಗಾರ ಹೆಂಡತಿ ಮಕ್ಕಳು ಸಂಸಾರದ ಮಧ್ಯ ಇದ್ದು ನೀವು ಸಮಾಧಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಅದ. ಉಪಾಸಕರು ಎಲ್ಲ ಬಿಟ್ಟು ಅರಣ್ಯಕ್ಕೆ ಹೋಗಿ ಕುಂದಿರ್ತಾರೆ ತಪಸ್ಸು ಮಾಡ್ಲಕ್ಕೆ. ಕರ್ಮಿಗಳು ದೇಶಾವರಿ 12 ಜ್ಯೋತಿರ್ಲಿಂಗ 18 ಚಕ್ಕಿ ಕಟ್ಟಕ್ಕೆ ತಿರುಗ್ತಿರ್ತಾರ. ಆದ್ರ ಜ್ಞಾನಿ ಕುಂತಲ್ಲೇ ಸಮಾಧಿಗೆ ಹೋಗ್ತಾನವನು. ಇದೇ ಇರೋದ ಮಜಾ.
ಜ್ಞಾನಿಗೆ ಮತ್ತು ಇತರರಿಗಿರುವಂತ ವ್ಯತ್ಯಾಸ. ಇಲ್ಲಿ ಹೇಳುವ ಸಮಾಧಿಯನ್ನ ಹೇಳಿರುವುದು ತಿಳಿದು ಕಳ್ಳನ ಸಂಘವನ್ನು ಮಾಡಿದಂತೆ. ಕಳ್ಳರ ಸಹವಾಸನೇ ಬೇಡ ಅಂತೇಳಿ ಬಿಟ್ಟು ಎಲ್ಲರೂ ಹೋಗೋದ್ರ ಬದಲಿ ಕಳ್ಳ ಅದನ್ನಂತ ಗೊತ್ತಿದ್ದು ಕಳ್ಳನ ಸಹವಾಸದಾಗಿದ್ದು ನಾವು ಸುರಕ್ಷಿತವಾಗಿರೋದು. ಕಳ್ಳರ ಸಹವಾಸದಾಗ ಇದ್ದು ತಾವು ಸುರಕ್ಷಿತ ಇರಬೇಕು, ಕಳ್ಳನ್ನು ಚಲೋ ಬುದ್ಧಿ ಕಲಿಸ್ತಿರ್ಬೇಕು. ಉಪಾಸಕರದು ಮತ್ತು ಕರ್ಮಿಗಳದ್ದು ಹೆಂಗದ? ಕಳ್ಳನ ಸಹವಾಸ ಬೇಡ, ದುಷ್ಟರಿಂದ ದೂರ ಇರು. ಇಲ್ಲ, ಇಲ್ಲಿ ನಾವು ದುಷ್ಟರ ಸಮೀಪನೇ ಇರೋಣ, ಜ್ಞಾನಿಯಾಗಿರ್ಬೇಕು. ದುಷ್ಟರ ಸಂಗಡ ಸೇರಿ ನಾವು ದುಷ್ಟರಾಗಬಾರ್ದು. ನಾವು ಶಿಷ್ಟರಾಗೇ ಇದ್ದು ದುಷ್ಟರನ್ನು ನಾವೇನ್ ಮಾಡಬೇಕು? ಪರಿವರ್ತನೆ ಮಾಡಬೇಕು. ಬಸವಾದಿ ಶರಣರ ಮಾರ್ಗ ಇದೆ. ಅದ್ರ ಸಲುವಾಗಿ ನಾವೇನ್ ಮಾಡೀವಿ? ವಚನ ಸಾಹಿತ್ಯದಿಂದಲೇ ಇದನ್ನ ಮಾಡೀವಿ. ನಾವು ದುಷ್ಟರಿಂದ ದೂರ ಇರುವ ಕೇಳಿಗೆ ಯಾರಿಗೆ ದೂರ ಮಾಡ್ಕೊಂಡಿಲ್ಲ. ಅವರು ಎಲ್ಲ ಕಳ್ಳರು, ಸುಳ್ರು, ಆದ್ರ ಮಾಡೋರು, ಎಲ್ಲ ಸಮಾಜದಾಗ ಏನೇನು ಕೆಟ್ಟ ಪ್ರವೃತ್ತಿ ಅದ ಎಲ್ಲ ಜನರಿಗೆ ಸಮೀಪಕ್ಕೆ ಕರ್ಕೊಂಡು ನಾವೇನ್ ಮಾಡಿದ್ರು? ಅವ್ರಿಗೆ ಪರಿವರ್ತನೆ ಮಾಡಿದ್ರು, ತಾವು ಪರಿವರ್ತನೆ ಆದ್ರು. ಅದಕ್ಕೆ ಶರಣರು ಅಂತಾರೆ. ವಿಷಯದಲ್ಲಿ ದೋಷ ದೃಷ್ಟಿ ರೂಪ ವಿವೇಕದ ಜಾಗೃತೆಯಿಂದ ಮತ್ತು ಮಿಥ್ಯತ್ವ ಬುದ್ಧಿ ರೂಪ ದೃಢ ವೈರಾಗ್ಯ ಇರುವುದರಿಂದ ಬದ್ಧ ಮುಕ್ತ ಮಹಿಪಾಲನಂತೆ. ಮತ್ತಿದು ಮುಂದೆ ಹೋಗೋಣ. ಬದ್ಧ ಮುಕ್ತ ಮಹಿಪಾಲ, ಇದು ಮತ್ತೆ ವಿಷಯ ಮತ್ತೆ ಚೇಂಜ್ ಆಗ್ತದ. ಇಲ್ಲಿಂದ ಮುಂದಿನ ಪಾಠಕ್ಕೆ ನಾಳೆ ಹೋಗೋಣ. ಇವತ್ತು ಹೇಳಿದ ಪಾಠ ಏನಾರ ಪರಿವರ್ತನೆ ತರುವಂತದ್ದಾದ, ಟ್ರಾನ್ಸ್ಫಾರ್ಮೇಶನ್ ಆಗ್ತದ, ದಾರಿ ಸಿಗ್ತದ ಆಧ್ಯಾತ್ಮ ಸಾಧನೆಗೆ, ಸ್ವರೂಪ ಸಾಧನೆಗೆ, ಸ್ವರೂಪ ಆನಂದ ಹೊಂದುವುದಕ್ಕೆ ಏನಾರ ಉಪಯೋಗ ಆದ. ನೋಡ್ಕೊಳ್ಳಂತ ಕೌಶಲ್ಯ ಬರ್ತದ. ಯಾವ ಸ್ಥಿತಿಯೊಳಗೆ ಅದೀವಿ ಅನ್ನೋದು ತಿಳ್ಕೊಳ್ಳೋ ಕೌಶಲ್ಯ ಉಂಟು ಮಾಡಿಕೊಂಡು ನಾವು ಯಾವ ಸ್ಥಿತಿಯಲ್ಲಿ ಇರಬೇಕು, ಯಾವ ಸ್ಥಿತಿಯಲ್ಲಿ ಇರಬಾರ್ದು ಅನ್ನೋದು ತಿಳ್ಕೊಂಡು, ಯಾವುದು ಇರಬೇಕು ಇರಬಾರ್ದು ಅಂತ ತಿಳ್ಕೊಳ್ಳೋದು ವಿವೇಕ. ಇರಬಾರ್ದು ಅಂತ ತಿಳ್ಕೊಂಡು ಅದರಾಗೆ ಇದ್ರೆ ಅವಿವೇಕ. ಇರಬಾರ್ದು ಅನ್ನೋದನ್ನ ತ್ಯಾಗ ಮಾಡಿ ನಾವು ಯಾವ ಸ್ಥಿತಿಯಲ್ಲಿ ಇರಬೇಕು ಅನ್ನೋದನ್ನ ಗ್ರಹಣ ಮಾಡಿ ಆ ಸ್ಥಿತಿ ಒಳಗೆ ಉಳಿದ್ರಿ ಅಂದ್ರೆ ದಟ್ ಇಸ್ ವೈರಾಗ್ಯ. ಯಾವ ಸ್ಥಿತಿ ಒಳಗೆ ಅದೀವಿ ಅನ್ನೋದು ತಿಳ್ಕೊಳ್ಳೋದು ಒಂದನೇ. ನಾನು ಈ ಸ್ಥಿತಿ ಒಳಗೆ ಅದೀನಲ್ಲ ಈ ಕ್ಷಣ, ಇದು ನಾನು ಇರಬೇಕಾದ ಸ್ಥಿತಿನೋ ಇರಬಾರ್ದಾದ ಸ್ಥಿತಿನೋ, ಮತ್ತೆ ಯಾವ ಸ್ಥಿತಿ ಒಳಗೆ ಇರಬೇಕು ಅನ್ನೋದು ನನಗ ಗುರು ಹೇಳಿದ್ದಾನೆ. ಇದನ್ನು ತಿಳ್ಕೊಂಡು ಇರಬಾರ್ದು ಅನ್ನೋ ಸ್ಥಿತಿಗಳನ್ನ ನಿರ್ಣಯ ಮಾಡಿ, ಅಕ್ಕಿ ಒಳಗಿನ ಕಲ್ಲು ಹೆಂಗ ಒಯ್ದು ತಿಪ್ಪಿ ಚೆಲ್ತೀರಿ ಹಂಗ ಅವುಗಳನ್ನ ಚೆಲ್ಲಿ ಅಕ್ಕಿಯನ್ನು ಮಾತ್ರ ಗ್ರಹಣ ಮಾಡಿ ಅನ್ನ ಮಾಡ್ಕೊಂಡು ಹೆಂಗ ಉಣ್ತೀರಿ ಹಂಗ ಅನ್ನ ಮಾಡ್ಕೊಂಡು ಉಣ್ಣವರಾದ್ರಿ ಅಂತಂದ್ರೆ ವಿರಾಗಿಗಳು. ಎಲ್ಲ ಬಿಟ್ಟು ಹೋಗೋರಲ್ಲ, ಎಲ್ಲವನ್ನ ಇಟ್ಟುಕೊಂಡು ಎಲ್ಲವನ್ನ ಅನುಭವಿಸುತ್ತಾ ಆನಂದವಾಗಿರೋದು. ಹಿಂಗ ಅದು ನೋಡ್ರಿ ಇದು ಕತೆ. ಪಾಠ ಮುಂದಕ್ಕೆ ಹೋಗ್ತಾ ಇಲ್ಲ, ಇಲ್ಲಿಯೇ ನಿಂತದ. ಇನ್ನ ಮುಂದೋಗ್ಲಕ್ ಯಾಕೋ ಇದ್ದುದ್ರಾಗೆ ಜಗ್ಲಕತ್ತದ. ನಾಳೆಗೆ ಮುಂದಕ್ಕೆ ಹೋಗ್ಬೋದು. 3 ದಿವಸ ಆಯ್ತು ಅದ್ರಾಗೆ ಕುಂತದ. ವಿಷಯ ಬಹಳ ಇದಕ್ರಿ ಗಂಭೀರ ಅದ, ಪರಿಣಾಮಕಾರಿ ಅದ, ಗ್ರಹಣ ಯೋಗ್ಯ ಅದ. ಅದನ್ನು ಗ್ರಹಿಸಲೇಬೇಕು, ಸಾಧಿಸಲೇಬೇಕು ಅನ್ನಂತ ಛಲ ಉಂಟು ಮಾಡಂತದ. ಸುಮ್ನೆ ಉದ್ದಕ್ಕೆ ಗಟ್ಟಿದನಿಲ್ಲಿ ಅಂತ ವಿಚಾರ ಸಾಗರ ಓದಿ ಆಯ್ತು ಮುಗಿತಪ್ಪ ಅಂತಂದ್ರೆ ಮುಗಿತದೇನೋ? ವಿಚಾರ ಸಾಗರ ಮುಗಿತದ, ನಮ್ಮದು ಮುಗಿಬೇಕಲ್ಲ. ಅದು 1.5 ಫೂಟ್ ಬಿಡ್ತಿರೋದು ಒಂದ್ ದೊಡ್ಡ ಪೈಪ್ ತಗೊಂಬರ್ರಿ ಅಂತಂದ್ರು. ನಾವೇನು ಸಣ್ಣ ಪೈಪ್ ಇರ್ತದತ್ತ ಒಂದು 4,000-5,000 ರೂಪಾಯಿ ತಗೊಂಡು ಹೋಗಿದ್ದೇವೆ. ಅದು ಜಗ್ಗಿ ರೊಕ್ಕ, ಜಗ್ಗಿ ವಜ್ಜಿ ಸಿಮೆಂಟ್ ಪೈಪು 10 ಕ್ವಿಂಟಲ್ ಮಗಂದು ಅಂತ ಪೈಪ್ ಅಲ್ಲಿ ಲಾರ್ಯಾಗ ಏರ್ತದೊಂದು ತ್ರಾಸು, ಇಲ್ಲಿ ತಂದು ಇಳಿಸೋದೊಂದು ತ್ರಾಸು. ಅದು ನೋಡಿದೆವು
ಅದಕ್ಕೆ ಹಾರಿ ಹಾಕಿ ಸರ್ದೇ ತರುತ್ತಾರೆ. 4 ಮಂದಿ ಕೂಡಿ ಜಗ್ತಾರ, ಅದು ಒಂದ್ ಚೂರು ಅಳ್ಳಾಡಂಗಿಲ್ಲ. ನಮ್ಮೊಳಗಿರೋದು ಅಜ್ಞಾನ ಎಷ್ಟಿರ್ಬೇಕಪ್ಪ. ಇಷ್ಟು ಮಂದಿ ಗುರುಗಳೆಲ್ಲ ಸಾಕ್ತಾವಿ ಸಮಾಧಿ ಕಟ್ಕೊಂಡ್ರು, ಆದ್ರೆ ಇದು ಹಿಂಗೆ ಉಳಿದದಲ್ಲ, ಹೆಂಗದು ಅದು ಪೈಪ್ ನೋಡಿದಂಗೆಲ್ಲ ನಮಗೆ ನಮ್ಮೊಳಗಿನ ಅಜ್ಞಾನ ನೆನಪಾಗ್ತೈತಿ. ಓಸು ಮಂದಿ ಕೂಡು ಉಸಿರು ಹಾಕಿ ಅದನ್ನ ತಗೋಬೇಕಂದ್ರೂ ಅದು ಸರಿವಲ್ದು. ಹೆಂಗದಲ್ಲ ಇದರ ಶಕ್ತಿ ಅಭಾವ. ಹಂಗ ವಿಚಾರ ಸಾಗರ ಮುಗಿಸೋದೇನು ಸರಳ ಅದ. ಬಡ ಬಡ ಓದಿ ಮುಗಿಸಿದ್ರೆ ಮುಗದೆ ಹೋಗ್ಬಿಡ್ತದ. ವಿಚಾರ ಸಾಗರ ಮುಗಿಸೋದು ನಮ್ಮ ಗುರಿ ಅಲ್ಲ. ನಮ್ಮೊಳಗಿನ ಅಜ್ಞಾನ ನಷ್ಟ ಮಾಡ್ಕೊಳ್ಳೋದು ನಮ್ಮ ಗುರಿ. ನಮ್ಮ ಕಾರಣ ಶರೀರದೊಳಗಿನ ಅಜ್ಞಾನ ಬಂಗಾರ ಇದ್ದಂಗ. ನಮ್ಮ ಸೂಕ್ಷ್ಮ ಶರೀರ ಸ್ಥೂಲ ಶರೀರಗಳು ಹೆಂಗದವ ಅಂತಂದ್ರೆ ಆ ಬಂಗಾರದ ಆಭರಣಗಳಿದ್ದಂಗ. ನಮ್ಮ ಮೂಲ ಬಂಗಾರನೇ ನಷ್ಟ ಮಾಡಿಬಿಟ್ಟವಂದ್ರೆ ಅಲ್ಲಿ ಆಭರಣಗಳು ತಾವೇ ನಷ್ಟ ಆಗ್ಬಿಡ್ತಾವ, ಅದರ ಕರ್ಮಗಳು ತಾವೇ ನಷ್ಟ ಆಗ್ತಾವ. ಹೀಗಾಗಿ ಅವು ನಷ್ಟ ಮಾಡ್ಕೋಬೇಕಾದ್ರೆ ನಾವು ಅಜ್ಞಾನ ನಷ್ಟ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದ. ಅಜ್ಞಾನ ನಷ್ಟಕ್ಕಾಗಿ ಈ ಒಂದು ವಿಷಯಾಂಕ ಬಹಳ ಮುಖ್ಯವಾದ ವಿಷಯಾಂಕ ಇದ್ದದಕ್ಕೆ ಆಳವಾಗಿ ಇದು ಅಧ್ಯಯನ ನಡೆದದ. ಇದ್ರೊಳಗೆ ಯಾರು ಭಾಗಿಯಾಗ್ಲಕತ್ತೀರಿ, ಇಡೀ ವಿಶ್ವದೊಳಗ ನಿಮ್ಮಂತ ಪುಣ್ಯವಂತರು ಯಾರೂ ಇಲ್ಲ. ಅಂತ ಒಂದು ಶ್ರೇಷ್ಠವಾದ ವಿಚಾರ ಇಲ್ಲಿ ನಡೆದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣ ಮಹಾಸ್ವಾಮಿಗಳು ಈ ಸಾಮಾನ್ಯ ವೃತ್ತಿ, ವಿಶೇಷ ವೃತ್ತಿ ಮತ್ತು ಸ್ಥಿತಿ ಪ್ರತೀತಿ ಇವುಗಳ ಬಗ್ಗೆ ನಮಗೆ ತಿಳಿಯುವಂತೆ ಪುನಃ ಪುನಃ ಹೇಳ್ಯಾರ. ತಿಳ್ಕೊಳ್ಳೋದು ನಮ್ ಕಡೆಗೆ ಐತಿ. ಲೌಕಿಕ ವ್ಯವಹಾರ ಕಾಲದೊಳಗ ಜ್ಞಾನಿ ಸಾಮಾನ್ಯ ವೃತ್ತಿ ಎಲ್ಲಿರುವಾಗ ಲೌಕಿಕದಲ್ಲಿ ಇರ್ತಾನ, ಮತ್ತೆ ವಿಶೇಷ ವೃತ್ತಿ ಇರುವಾಗ ಪಾರಮಾರ್ಥದಲ್ಲಿರ್ತಾನ. ಅಜ್ಞಾನಿ ಆದವ ಸಾಮಾನ್ಯ ವೃತ್ತಿಯಲ್ಲಾಗ್ಲಿ ವಿಶೇಷ ವೃತ್ತಿಯಾಗ್ಲಿ ಲೌಕಿಕದೊಳಗೆ ಇರ್ತಾನ. ಒಂದು ಪಾರಮಾರ್ಥದ ಗಂಧನ ಇರುವುದಿಲ್ಲ. ಇನ್ನ ಸ್ಥಿತಿ ಮತ್ತು ಪ್ರತೀತಿ ಬಗ್ಗೆ ಹೇಳ್ಬೇಕಂದ್ರ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡುವುದು ಸ್ಥಿತಿ ಒಳಗಿರ್ತಾನ ಜ್ಞಾನಿ ಆದವ. ಮತ್ತ ಪ್ರಾಮುಖ್ಯತೆ ಇಲ್ಲದ ವಿಷಯಕ್ಕ ಪ್ರತೀತಿಯಲ್ಲಿರ್ತಾನ. ಈಗ ತಿಳಿಸಿಕೊಟ್ಟ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳು. ಇದನ್ನ ನಾವು ಪುನಃ ಪುನಃ ಕೇಳಿ ಇನ್ನೂ ಗಟ್ಟಿ ಮಾಡ್ಕೋಬೇಕು. ಅದನ್ನ ನಾವೆಲ್ಲರೂ ಪ್ರಯತ್ನ ಪೂರ್ವಕವಾಗಿ ಮಾಡೋಣ ಅಂತ ಹೇಳ್ತಾ ಇನ್ನ ಸದ್ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನ ಮೆಲುಕು ಕಾರ್ಯಕ್ರಮವನ್ನ ಯಾರಾದರೂ ನಡೆಸಿಕೊಡ್ತಿದ್ರ ನಡೆಸಿಕೊಡ್ರಿ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಪ್ರಕಾಶ್ ಹುಡುಕೇರಿ ಗುರುಗಳಿಂದ